ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ನಮಸ್ಕಾರ, ಮೆಗಾ ಸುದ್ದಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಹೇಮಕುಮಾರ್. ಇಂದು ಉಸಿರಾಡುತ್ತಿರುವ ಗಾಳಿ ಬದುಕನ್ನು ಕೊಡ್ತಾ ಇರುವಂಥದ್ದು. ಅಂದರೆ ನಾವು ಗಾಳಿಯಿಂದನೇ ಬದುಕ್ತಾ ಇದ್ದೀವಿ, ಆದರೆ ಅದೇ ಗಾಳಿ ಈಗ ನಿಧಾನವಾಗಿ ಆ ಬದುಕನ್ನು ಕಸಿದುಕೊಳ್ಳುವಂಥ ಹಂತಕ್ಕೆ ಬರ್ತಾ ಇದೆ ಅನ್ನುವಂಥ ಆತಂಕ ಎದುರಾಗ್ತಾ ಇದೆ. ಅಂದರೆ ಗಾಳಿಯ ಗುಣಮಟ್ಟ ಕಡಿಮೆ ಆಗ್ತಾ ಇದೆ, ವಿಷಗಾಳಿ ಆಗ್ತಿದೆ ಅಂತ ಹೇಳಲಾಗ್ತಾ ಇದೆ. ಒಂದು ವೇಳೆ ಮುಂದಿನ ಹಂತದಲ್ಲಿ ಇದೇ ರೀತಿ ಟ್ರೆಂಡ್ ಮುಂದುವರಿತು ಅಂದರೆ ಬದುಕೋದೇ ಭಾಳ ಕಷ್ಟ ಅಂತ ಅನಿಸ್ಬಿಡುತ್ತೆ. ಸೊ ಹಂಗಾಗಿ ಇದಕ್ಕೆ ಹೊಣೆ ಯಾರು, ಕಾರಣ ಏನು ಅಂತೇಳಿ, ಈ ಕಳಪೆ ಗುಣಮಟ್ಟದ ಗಾಳಿಯಿಂದಾಗಿ ನಾನಾ ರೋಗಗಳು ಬರುತ್ತೆ ಅಂಥೇಳಿ ಅಧ್ಯಯನ ವರದಿ ಹೇಳ್ತಾ ಇರುವಂಥದ್ದು. ಸೊ ಹಂಗಾಗಿ ಯಾರು ಎಚ್ಚೆತ್ಕೊಳ್ಬೇಕು, ಇದಕ್ಕೆ ಕಾರಣ ಏನು, ನಗರೀಕರಣನ ಅಥವಾ ಕೈಗಾರಿಕೆನ ಅಥವಾ ವಾಹನ ಸಂಚಾರವ, ಯಾರು ಎಚ್ಚೆತ್ಕೊಳ್ಬೇಕು, ಯಾವಾಗ ಎಚ್ಚೆತ್ಕೊಳ್ಬೇಕು, ಎಲ್ಲದರ ಬಗ್ಗೆ ಚರ್ಚೆ ಮಾಡ್ತಿದೆ ಇವತ್ತಿನ ವಿಶೇಷ. ಬೆಂಗಳೂರು ಮಾಲಿನ್ಯ ಬದುಕೋದು ಕಷ್ಟ ಸರ್. ನೋಡಿ, ಸಹಜವಾಗಿ ಈ ರೀತಿಯ ಆತಂಕ ಅಂತ ಬಂದಾಗ ಮುಂದೆ ಏನು ಅಂತೇಳಿ ತಿನ್ನುವಂಥ ಆಹಾರವೂ ಕೂಡ ವಿಷ ಆಗ್ತಾ ಇದೆ, ಗಾಳಿಯೂ ಕೂಡ ವಿಷ ಆಗಿಬಿಟ್ರೆ ಮುಂದಿನ ಪರಿಸ್ಥಿತಿ ಏನು ಅನ್ನುವಂಥ ಆತಂಕ ಎದುರಾಗ್ತಾ ಇದೆ. ಈಗಲೇ ಕೂಡ ನಾವೆಲ್ಲರೂ ಎಚ್ಚೆತ್ಕೊಳ್ಬೇಕಾಗತ್ತೆ. ಒಬ್ಬರ ಜವಾಬ್ದಾರಿ ಅಲ್ಲ, ಇದು ಎಲ್ಲರ ಜವಾಬ್ದಾರಿ ಆಗುತ್ತೆ. ಸೊ ಬೆಂಗಳೂರಿನ ಹಲವು ಪ್ರದೇಶದ ಗಾಳಿಯ ಗುಣಮಟ್ಟ ಕುಸಿತ ಆಗ್ತಾ ಇದೆ. ಸೊ ಎಚ್ಚರವನ್ನು ವಹಿಸಬೇಕಾಗತ್ತೆ. ಸೊ ಮತ್ತೊಂದು ದೆಹಲಿ ಆಗೋದು ಬೇಡ ನಮ್ಮ ಬೆಂಗಳೂರು ಅಂತ ಹೇಳಿದ್ರೆ ಈಗಿನಿಂದಲೇ ಎಚ್ಚೆತ್ಕೊಳ್ಬೇಕು. ಅನಾರೋಗ್ಯಕರ ಮಟ್ಟದಲ್ಲಿ ರಾಜಧಾನಿಯ ಗಾಳಿಯ ಗುಣಮಟ್ಟ ಕುಸಿತ ಆಗ್ತಾ ಇದೆ. ಎಚ್ಚೆತ್ತುಕೊಂಡಿಲ್ಲ ಅಂತ ಹೇಳಿದ್ರೆ ಮತ್ತಷ್ಟು ಗಾಳಿಯ ಕ್ವಾಲಿಟಿ ಕುಸಿತ ಆಗುವಂಥ ಎಲ್ಲ ಸಾಧ್ಯತೆ ಕಂಡು ಬರ್ತಾ ಇದೆ. ಸೊ ಹಂಗಾಗಿ ಎಲ್ಲರೂ ಕೂಡ ಎಚ್ಚರವನ್ನು ವಹಿಸಬೇಕಾಗತ್ತೆ. ಬೆಂಗಳೂರು ಗಾಳಿ ಸರಿ ಇಲ್ಲ ಅನ್ನೋದು. ಸೊ ಡಿಸೆಂಬರಲ್ಲಿ 200 AQI ಇರುತ್ತೆ. ಈಗ ಜನವರಿ ಆರಂಭದಲ್ಲೇ 170 ದಾಟಿದೆ. ಸಿಲ್ಕ್ ಬೋರ್ಡ್ ಆಗಿರ್ಬೋದು, ವೈಟ್ ಫೀಲ್ಡ್ ಸೇರಿದಂತೆ ಬಹುತೇಕ ಎಲ್ಲ ಕಡೆಯೂ ಕೂಡ ಇದೇ ರೀತಿಯ ಸಮಸ್ಯೆ ಇದೆ. ಸೊ ಸುಧಾರಣೆ ಆಗಿಲ್ಲ ಅಂತ ಹೇಳಿದ್ರೆ ಅನಾರೋಗ್ಯ ಕಟ್ಟಿಟ್ಟ ಬುತ್ತಿ ಅಂತೇಳಿ. ಸೊ ಪ್ರಮುಖವಾಗಿ ಆರೋಗ್ಯ ಸಮಸ್ಯೆ ಎದುರಾಗುತ್ತೆ ಅನ್ನೋದು, ಹೃದಯಕ್ಕೆ ಸಂಬಂಧಪಟ್ಟಂತೆ ಕಾಯಿಲೆಗಳು ಜಾಸ್ತಿ ಬರುತ್ತೆ. ಮಕ್ಕಳು, ವೃದ್ಧರು ಯಾವ ರೀತಿಯಾಗಿ ಎಚ್ಚೆತ್ಕೊಳ್ಬೇಕು ಅಂಥೇಳಿ. ಸೊ ಪರಿಸರ ಉಳಿಬೇಕು ಅಂತ ಹೇಳಿದ್ರೆ, ಅಂದರೆ ಪರಿಸರ ಉಳಿಬೇಕು ಅಂತ ಹೇಳಿದ್ರೆ ನಾವೆಲ್ಲರೂ ಕೂಡ ಪರಿಸರವನ್ನು ಕಾಪಾಡ್ಕೊಳ್ಬೇಕಾಗತ್ತೆ. ಪರಿಸರ ಉಳಿದ್ರೆ ಮಾತ್ರ ಭವಿಷ್ಯ ಉಳಿಯುತ್ತೆ, ಇಲ್ಲ ಅಂತಂದರೆ ಬದುಕೆ ಸರ್ವನಾಶ ಆಗುತ್ತೆ. ಆ ರೀತಿಯ ಹಂತಕ್ಕೆ ಹೋಗೋದು ಬೇಡ ಅಂಥೇಳಿ. ನಮಗೆ ಗಾಳಿನೇ ಉಸಿರಾಡೋದು, ಆ ಗಾಳಿನೇ ನಿಂತು ಹೋಯಿತು, ಗಾಳಿನೇ ವಿಷ ಆಗಿಬಿಟ್ರೆ ಹೆಣಗಳ ರಾಶಿನೇ ಬೀಳುತ್ತೆ ಮುಂದಿನ ಹಂತದಲ್ಲಿ. ಒಂದು ವೇಳೆ ಇದೇ ರೀತಿಯಾಗಿ ನಗರೀಕರಣ ಆಗಿರ್ಬೋದು, ವಾಹನ ಸಂಚಾರ ಆಗಿರ್ಬೋದು, ಇದು ಟ್ರೆಂಡ್ ಮುಂದುವರಿತು ಅಂದರೆ ಕೋವಿಡ್ ಸಂದರ್ಭದಲ್ಲಿ ಏನೆಲ್ಲ ಆಯಿತು ಅನ್ನೋದನ್ನು ಕೂಡ ನಾವು ನೋಡಿದ್ದೇವೆ. ಸೊ ಹಂಗಾಗಿ ಬದುಕು ಭಾಳ ಕಷ್ಟ ಆಗುತ್ತೆ. ಈಗಿನಿಂದಲೇ ಎಚ್ಚೆತ್ಕೊಳ್ಬೇಕು ಅನ್ನುವಂಥ ವಿಚಾರ. ನಾವು ಪ್ರಮುಖವಾಗಿ ಇಂದಿನ ಗಾಳಿಯ ಗುಣಮಟ್ಟ ಯಾವ ರೀತಿಯಾಗಿದೆ ಅನ್ನೋದನ್ನು ಕೂಡ ಕ್ವಿಕ್ ಆಗಿ ನೋಡ್ತಾ ಹೋಗೋಣ. ಬೆಂಗಳೂರಲ್ಲಿ 170, ಇನ್ನು ಮಂಗಳೂರು ಅಂತ ಬಂದಾಗ 167, ಮೈಸೂರಲ್ಲಿ 89 AQ ಇದೆ, ಬೆಳಗಾವಿಯಲ್ಲಿ 128 ದಾಟಿದೆ, ಕಲಬುರಗಿಯಲ್ಲಿ ಪರವಾಗಿಲ್ಲ 68, ಶಿವಮೊಗ್ಗದಲ್ಲಿ 138, ಇನ್ನು ಬಳ್ಳಾರಿಯಲ್ಲಿ 168 ದಾಟಿದೆ, ಹುಬ್ಬಳ್ಳಿಯಲ್ಲಿ 93 ಇದೆ, ಉಡುಪಿಯಲ್ಲಿ 162, ವಿಜಯಪುರ ಅಂತ ಬಂದಾಗ 69. ಸೊ ಈ ರೀತಿಯಾಗಿ ಗಾಳಿಯ ಗುಣಮಟ್ಟ ಇದೆ. ಇದೆಲ್ಲವೂ ಕೂಡ ಡೇಂಜರ್ ಅಂತ ಹೇಳಲಾಗ್ತಾ ಇದೆ. ಇನ್ನು ಗುಣಮಟ್ಟವನ್ನು ಯಾವ ರೀತಿಯಾಗಿ ನಾವು ತಿಳಿಬಹುದು, ಅಥವಾ ಆರೋಗ್ಯಕರ ಗಾಳಿ ಎಷ್ಟಿರಬೇಕು ಅಂತ ಹೇಳಿದ್ರೆ, ಉತ್ತಮವಾಗಿ ಅಂತ ಹೇಳಿದ್ರೆ 0 ಇಂದ 50 ಇದ್ದರೆ ಓಕೆ ಅದು. ಇನ್ನು ಮಧ್ಯಮ ಅಂತ ಬಂದಾಗ 50ರಿಂದ 100 ಒಳಗಡೆ ಇರಬೇಕು ಆ ಗಾಳಿಯ ಗುಣಮಟ್ಟ. ಇನ್ನು ಕಳಪೆ ಅಂತ ಬಂದಾಗ 100ಕ್ಕಿಂತ ಮೇಲೆ ದಾಟ್ತು ಅಂದರೆ ಅದು ಡೇಂಜರ್ ಅಂತ ಹೇಳ್ತೀವಿ, ಅಂದರೆ ಅನಾರೋಗ್ಯಕರ. 150 ಅಥವಾ 200 ದಾಟ್ತು ಅಂತ ಹೇಳಿದ್ರೆ ಅದು ಸಮಸ್ಯೆ ಇದೆ, ನಾವು ಸೇಫ್ ಅಲ್ಲ ಅಂಥೇಳಿ ಎಚ್ಚೆತ್ಕೊಳ್ಬೇಕು ಅಂತ. ಗಂಭೀರ ಹಂತಕ್ಕೆ ಯಾವಾಗ ಹೋಗ್ತೀವಿ, 200ರಿಂದ 300 AQ ದಾಟಿದರೆ ಅದು ಸಮಸ್ಯೆ ಆಗುತ್ತೆ. ಸೊ ಅಪಾಯಕಾರಿ 300+. ಸೊ ಹಂಗಾಗಿ ಈಗಲೇ ಜನ ಎಚ್ಚೆತ್ಕೊಳ್ಬೇಕಾಗತ್ತೆ. ಯಾರು ಎಚ್ಚೆತ್ಕೊಳ್ಬೇಕು, ಏನು ಎತ್ತ ಅನ್ನುವಂಥ ಸಹಜವಾಗಿರುವಂಥ ಯಕ್ಷ ಪ್ರಶ್ನೆ ಇದು. ನಗರೀಕರಣವೂ ಆಗಬೇಕು, ಅಭಿವೃದ್ಧಿ ಆಗಬೇಕು, ಆಮೇಲೆ ಪರಿಸರವನ್ನು ಕೂಡ ಕಾಪಾಡಿಕೊಳ್ಬೇಕಾಗತ್ತೆ. ಅಭಿವೃದ್ಧಿ, ಪರಿಸರ ಸಂರಕ್ಷಣೆ ಎರಡನ್ನೂ ಕೂಡ ಕಾಪಾಡಿಕೊಳ್ಳುವಂಥ ಜವಾಬ್ದಾರಿ ನಿಮ್ಮೆಲ್ಲರ ಮೇಲಿರುವಂಥದ್ದು. ಸೊ ಹಂಗಾಗಿ ಇದನ್ನು ಹೇಗೆ ಹ್ಯಾಂಡಲ್ ಮಾಡಬೇಕು ಅಂಥೇಳಿ
ಈ ಬಗ್ಗೆ ಮಾತನಾಡೋದಕ್ಕೆ ಅತಿಥಿಯವರು ಜಾಯ್ನ್ ಆಗಿದ್ದಾರೆ. ನಾನು ಅವರ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ತೀನಿ. ಮೊದಲನೇದಾಗಿ ಹೋರಾಟಗಾರರಾಗಿರುವಂಥ ಪರಿಸರ ಮಂಜುವರ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತ. ಹಾಗೆಯೇ ಪರಿಸರ ತಜ್ಞರಾಗಿರುವಂಥ ಡಾಕ್ಟರ್ ರಾಘವೇಂದ್ರ ಶ್ಯಾಮಲೀಲ ಅವರು ಸರ್, ತಮಗೂ ಕೂಡ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತ. ಹಾಗೆಯೇ ಮಕ್ಕಳ ತಜ್ಞರಾಗಿರುವಂಥ ಡಾಕ್ಟರ್ ಸಂಜೀವ್ ರೆಡ್ಡಿ ಅವರು ಸರ್, ತಮಗೂ ಕೂಡ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತ. ಎಸ್ ರಾಘವೇಂದ್ರ ಸರ್, ನಾನು ನಿಮ್ಮ ಹತ್ರನೇ ಬರ್ತೀನಿ. ಅಂದರೆ ಹೋಗ್ತಾ ಅಂದರೆ ಅಭಿವೃದ್ಧಿ ಕಡೆಗೆ ಗಮನ ಕೊಡ್ತಾ ಆರೋಗ್ಯ ಮತ್ತು ಜೀವನವನ್ನು ನಾವು ನಿರ್ಲಕ್ಷ್ಯ ಮಾಡ್ತಿದ್ದೀವ ಅನ್ನುವಂಥದ್ದು ಪ್ರಶ್ನೆ ಈ ಒಂದು ವರದಿಯನ್ನು ನೋಡಿದಾಗ ಹುಟ್ಕೊಳ್ತಾ ಇದೆ. ಕೈಗಾರಿಕೀಕರಣ, ಆಧುನೀಕರಣ, ನಗರೀಕರಣ, ವಲಸೆ, ಜೊತೆಗೆ ಆಧುನಿಕತೆಯೇ ಪರಮ ಸತ್ಯ ಅಂತ ನಂಬಿ ಬಾಳ್ತಾ ಇರುವಂಥ ಒಂದು ಮನಸ್ಥಿತಿ. ಇದೆಲ್ಲದರ ನಡುವೆ ನನ್ನ ಜೀವನದ ಗುಣಮಟ್ಟ ಸುಧಾರಿಸಬೇಕು, ನಾನು ಯಾರು ಆರ್ಥಿಕವಾಗಿ ಮುಂದುವರೆದಂತಹ ವರ್ಗದವರಿದ್ದಾರೆ ಅವರ ಸರಿಸಮಾನಾಗಿ ಬದುಕಬೇಕು ಅನ್ನುವಂಥ ಮಹತ್ವಾಕಾಂಕ್ಷೆ. ಇವೆಲ್ಲದರ ಹಿನ್ನೆಲೆಯಲ್ಲಿ ನಿಂತು ನೋಡಿದಾಗ ವ್ಯಷ್ಟಿ ಪ್ರಜ್ಞೆ ಹೆಚ್ಚಾಗಿ ಸಮಷ್ಟಿ ಪ್ರಜ್ಞೆ ಕಡಿಮೆ ಆಗಿರೋದು ಇದಕ್ಕೆ ಮೂಲ ಕಾರಣ. ಪ್ರಗತಿ ಪರಿಸರ ಒಟ್ಟೊಟ್ಟಾಗಿ ಹೋಗಬೇಕು. ಆದರೆ ದುರ್ದೈವವಶಾತ್ ನಾವು ಬೆಳವಣಿಗೆ ಸೆಪರೇಟು, ಪರಿಸರ ಸೆಪರೇಟು ಅಂತ ಹೋಗ್ತಾ ಇದ್ದೀವಿ. ಮೂಲಭೂತವಾಗಿ ಇದು ಎಲ್ಲಿ ಅಡಕವಾಗಿದೆ ಅಂತ ಹೇಳಿದ್ರೆ, ತತ್ವಜ್ಞಾನದ ಹಿನ್ನೆಲೆಯಲ್ಲಿ ನಾವು ನೋಡಿದಾಗ ಈ ಪ್ರಕೃತಿನೇ ತಾಯಿ, ಅವಳೇ ದೇವರು. ಈ ಪ್ರಕೃತಿಯಲ್ಲಿ ಪ್ರತಿಯೊಬ್ಬ ಮನುಷ್ಯನ ಅವಶ್ಯಕತೆಗಳಿಗೆ ಬೇಕಾದಂಥದ್ದು ಎಲ್ಲದೂ ಇದೆ. ಆಸೆಗಳಿಗೆ ಬೇಕಾಗಿರುವಂಥದ್ದು ಒಬ್ಬ ಮನುಷ್ಯನದ್ದು ಇಲ್ಲ. ಸೊ ಅವಶ್ಯಕತೆಗಳಿಗೆ ತಕ್ಕನಾಗಿ ನಾವು ಬದುಕಿಬಿಟ್ರೆ ಈ ಮಟ್ಟದ ಹಾನಿ ಆಗ್ತಿರ್ಲಿಲ್ಲ. ಇವತ್ತು ಕೇವಲ ಗಾಳಿ ಅಷ್ಟೇ ಅಲ್ಲ, ನೀರು ಕಲುಷಿತವಾಗಿದೆ, ಭೂಮಿ ಕಲುಷಿತವಾಗಿದೆ, ಪರಿಸರ ಕಲುಷಿತವಾಗಿದೆ, ಆಹಾರ ಕಲುಷಿತವಾಗಿದೆ. ಬಹಳ ಮುಖ್ಯವಾಗಿ ನಮ್ಮ ಯೋಚನಾ ಲಹರಿ, ಧೋರಣೆ, ವರ್ತನೆ, ಆಲೋಚನೆಗಳೆಲ್ಲ ಕಲುಷಿತವಾಗಿವೆ. ಅವುಗಳನ್ನು ಮೂಲಭೂತವಾಗಿ ತಿದ್ದದೆ ಕೇವಲ ನೀತಿ ತಗೊಂಡು ಬಂದು, ಕಾನೂನು ತಗೊಂಡು ಬಂದು ನಾವು ಈ ಸಮಸ್ಯೆಗೆ ಬಹಳ ಸಸ್ಟೈನಬಲ್, ಸುಸ್ಥಿರವಾದಂಥ ಒಂದು ಪರಿಹಾರನ ಕಂಡುಕೊಳ್ಳೋದು ಸಾಧ್ಯ ಇಲ್ಲ ಅಂತ ನನ್ನ ಆರಂಭಿಕ ಅಭಿಪ್ರಾಯ. ಇದರ ಮೂಲ ಇರೋದೇನೆ ಮನುಷ್ಯನ ನಾಗಾಲೋಟ ಆಸೆಯ ಹಿಂದೆ ಇರುವಂಥದ್ದು. ಸಂಜೀವ್ ರೆಡ್ಡಿ ಸರ್, ಏನು ಮಾಡಬೇಕು ಈಗ? ಸಹಜವಾಗಿ ಒಂದು ಆತಂಕ ಅಂದರೆ ಆರೋಗ್ಯದ ಮೇಲೆ ಸಮಸ್ಯೆ ಬೀಳುತ್ತೆ ಅನ್ನೋದು, ಮುಂದಿನ ಹಂತಗಳಲ್ಲಿ ಇದೇ ರೀತಿಯಾಗಿ ಟ್ರೆಂಡ್ ಮುಂದುವರಿತು ಅಂದರೆ ಅದು ದೊಡ್ಡ ಮಟ್ಟದಲ್ಲಿ ಸಮಸ್ಯೆ ಆಗುತ್ತೆ. ಈಗಿಂದಲೇ ಎಚ್ಚೆತ್ಕೊಳ್ಬೇಕಾಗತ್ತೆ. ಈ ವರದಿ ನೋಡಿದಾಗ ನಿಮ್ಗೆ ಏನು ಅನಿಸುತ್ತೆ? ನಿಜವಾಗ್ಲೂ ಕೂಡ ಹೇಳಬೇಕು ಅಂದರೆ ಈ ಸಮಸ್ಯೆಗೆ ಮಕ್ಕಳು ತುಂಬ ಗಂಭೀರವಾಗಿ ಒಳಗೊಡ್ತಾರೆ. ಯಾಕೆಂದರೆ ಅವರ ಬಾಡಿ ಸೈಜ್ ಕಡಿಮೆ ಇರೋದ್ರಿಂದ ಅವರು ಕೂಡ, ದೊಡ್ಡವರು ಕೂಡ ಒಂದೇ ಪ್ರಮಾಣದ ಪೊಲ್ಯೂಷನ್ಗೆ ಎಕ್ಸ್ಪೋಸ್ ಆದಾಗ ಮಕ್ಕಳಿಗೆ ಒಂದು ಡಿಸ್ಪ್ರಪೋರ್ಷನೇಟ್ ಪರಿಣಾಮ ಬೀರ್ತದೆ. ಓಕೆ, ಹಾಗಾಗಿ ನಾವು ಏನೆಲ್ಲ ಪರ್ಸ್ನಲ್ ಲೆವೆಲಲ್ಲಿ ಎಚ್ಚರ ತಗೋಬೇಕು ಅದೆಲ್ಲನೂ ನಾವು ತಗೋಬೇಕಾಗ್ತದೆ. ಸಪೋಸ್ ನಮಗೆ ಪೊಲ್ಯೂಷನ್ ಹೊರಗಡೆ ಜಾಸ್ತಿ ಇದ್ದರೆ ಸಾಧ್ಯವಾದಷ್ಟು ಮನೆ ಒಳಗಡೆ ಟೈಮ್ ಸ್ಪೆಂಡ್ ಮಾಡಬೇಕಾಗ್ತದೆ. ಮನೆ ಒಳಗಡೆನೂ ಕೂಡ ಗಾಳಿ ಕ್ಲೀನಾಗಿರಬೇಕು ಅಂದರೆ ಕೆಲವು ವಿಧಾನಗಳಿದೆ, ಅದನ್ನು ಇಂಪ್ರೂವ್ ಮಾಡ್ಕೊಳ್ಳೋದಕ್ಕೆ. ಒಂದು, ಆದಷ್ಟು ನಾವು ಮನೆ ಕಿಟಕಿ ಬಾಗಿಲುಗಳನ್ನು ಕ್ಲೋಸ್ ಮಾಡಬೇಕು. ಯಾವಾಗ AQI ತುಂಬ ಜಾಸ್ತಿ ಕೆಟ್ಟದಾಗಿರ್ತದೋ, ಈಗ 300ಗಿಂತ ಜಾಸ್ತಿ ಇದ್ದರೆ ಅವಾಗ ಹೊರಗಡೆ ಗಾಳಿ ಒಳಗಡೆ ಬರದಂಗೆ ಸ್ವಲ್ಪ AQI ಪೂರ್ತಿ ದಿನ ಒಂದೇ ಸಮಯ ಇರೋದಿಲ್ಲ, ಜಾಸ್ತಿ ಇದ್ದಾಗ ಕ್ಲೋಸ್ ಮಾಡಬೇಕು. ಅದು ಯಾವಾಗ ಜಾಸ್ತಿ ಇರ್ತದೆ ಅಂದರೆ ಯೂಶ್ವಲಿ ಟೆಂಪ್ರೇಚರ್ ಕಡಿಮೆ ಇದ್ದಾಗ, ಮಾರ್ನಿಂಗ್ ಹವರ್ಸು ಇಲ್ಲ ಈವ್ನಿಂಗ್ ಹವರ್ಸು, ಯಾವಾಗ ಜಾಸ್ತಿ ಟೆಂಪ್ರೇಚರ್ ಕಡಿಮೆ ಇರ್ತದೋ ಆವಾಗ AQI ಕೆಟ್ಟದಾಗಿರ್ತದೆ. ಆ ಟೈಮಲ್ಲಿ ಆದಷ್ಟು ನಾವು ಕಿಟಕಿ ಬಾಗಿಲನ್ನ ಕ್ಲೋಸ್ ಮಾಡಬೇಕು. ಸಾಧ್ಯವಾದರೆ ಏರ್ ಪ್ಯೂರಿಫೈಯರ್ನ ಯೂಸ್ ಮಾಡ್ಕೋಬೋದು. ಇನ್ನೊಂದು, ಅವಶ್ಯಕತೆ ಇಲ್ಲದೆ ಹೊರಗಡೆ ಹೋಗದೇ ಇದ್ರೂ ಒಳ್ಳೆಯದು. ಸಪೋಸ್ ಈ ಸಮಯದಲ್ಲಿ ಯಾವಾಗ ನಮಗೆ ಪೊಲ್ಯೂಷನ್ ಲೆವೆಲ್ಸ್ ಜಾಸ್ತಿ ಇರ್ತದೋ ಆದಷ್ಟು ನಾವು ಸೇಫ್ ಎನ್ವೈರ್ನ್ಮೆಂಟಲ್ಲಿ ಟೈಮ್ನ ಸ್ಪೆಂಡ್ ಮಾಡಬೇಕಾಗ್ತದೆ. ಅಕಸ್ಮಾತಾಗಿ ಹೋಗಲೇಬೇಕು ಅಂದ್ಕೊಳ್ಳಿ, ಈಗ ಸ್ಕೂಲ್ಸ್ ಎಲ್ಲ ನಡೀತಾ ಇರ್ತದೆ, ಹೋಗಬೇಕಾಗ್ತದೆ. ಆ ಸಮಯದಲ್ಲಿ ಒಂದು ಮಾಸ್ಕ್ ಧರಿಸಿ ಹೊರಗಡೆ ಹೋದರೆ ತುಂಬ ಉತ್ತಮ. ಹೇಗೆಂದರೆ ಎಲ್ಲ ಮಾಸ್ಕು ಒಂದೇ ಅಲ್ಲ, ನಾವು ಸುಮ್ಮನೆ ಬಟ್ಟೆ ಕಟ್ಕೊಂಡ್ರೆ ಅದು ಪೊಲ್ಯೂಷನ್ ಚೆನ್ನಾಗಿ ಅದು ಪಾರ್ಟಿಕಲ್ಸ್ ಪ್ಯೂರಿಫೈ ಆಗೋದಿಲ್ಲ. ಸೊ N95 ಅಂತ ಬರ್ತದೆ ಮಾಸ್ಕು, ಆ ಥರ ಒಂದು ಮಾಸ್ಕು, ಕ್ಲಿಯರ್ ಫಿಟ್ಟಿಂಗ್ ಮಾಸ್ಕ್ ಹಾಕ್ಕೊಂಡು ಹೊರಗಡೆ ಹೋಗ್ಬೋದು. ಹೊರಗಡೆ ಹೋದರೂ ಕೂಡ ಆದಷ್ಟು ಎಕ್ಸರ್ಷನ್ ಮಾಡಬಾರ್ದು. ನಮಗೆ ಯಾವಾಗ ಜಾಸ್ತಿ ನಾವು ಗಾಳಿ ಸೇವನೆ ಮಾಡ್ತೀವಿ, ಕೋವಿಡ್ಗೆ ಮತ್ತೆ ವಾಪಸ್ ಬರಬೇಕಾ ಮಾಸ್ಕ್ ಹಾಕ್ಕೊಳ್ಳೋದು, ಮನೆಯಿಂದ ಹೊರಗಡೆ ಬರದೇ ಇರೋದು, ಡಿಸ್ಟೆನ್ಸ್ ಮೇಂಟೈನ್ ಮಾಡೋದು. ಡಿಸ್ಟೆನ್ಸ್ಗೂ ಪೊಲ್ಯೂಷನ್ಗೂ ಸಂಬಂಧ ಇಲ್ಲದೆ ಇರ್ಬೋದು, ಬಟ್ ಉಳಿದ ರೀತಿಯಲ್ಲಿ ಒಂಥರ ಒಳ್ಳೆಯದೇ ಆ ಥರ ನಾವು ಪಾಲನೆ ಮಾಡಿದರೆ. ಏಕೆಂದರೆ ಕೋವಿಡ್ ಹರಡೋದು ಮತ್ತು ಪೊಲ್ಯೂಷನ್ ಕೂಡ ಎರಡೂ ಗಾಳಿಯಿಂದಲೇ ಸೇವನೆ ಆಗುವಂಥದ್ದು ಒಳಗಡೆಗೆ. ಸೊ ಹಾಗಾಗಿ ನಾವು ಆದಷ್ಟು ಹೊರಗಡೆ ಹೋದಾಗ ಮಾಸ್ಕ್ ಧರಿಸಿದ್ರೆ ಒಳ್ಳೆಯದು.
ಸೊ ಈ ಪೊಲ್ಯೂಷನ್ ಜಾಸ್ತಿ ಇರುವಾಗ ತುಂಬ ಎಕ್ಸರ್ಷನ್ ಇರುವಂಥ ಆಟಗಳನ್ನು ಆಡಿಸ್ಬಾರ್ದು. ಈ ಫುಟ್ಬಾಲ್ ಆಡೋದು, ಕ್ರಿಕೆಟ್ ಆಡೋದು ಪೊಲ್ಯೂಷನ್ ಜಾಸ್ತಿ ಇದ್ದಾಗ ಅದನ್ನು ಆಡದೇ ಇದ್ದರೆ ಒಳ್ಳೆಯದು. ಸೊ ಇದೆಲ್ಲ ನಾವು ಪಾಲಿಸಿದ್ರೆ ಆದಷ್ಟು ಪೊಲ್ಯೂಷನ್ನ ಒಂದು ಕೆಟ್ಟ ಪರಿಣಾಮವನ್ನು ತಡೆಗಟ್ಬೋದು. ಎಸ್ ಮಂಜುವರಿ, ಕಳಪೆ ಗುಣಮಟ್ಟದ ಗಾಳಿ ನಿರ್ಮಾಣ ಆಗೋದು ಹೇಗೆ ಅಂಥೇಳಿ ಹೇಗೆ ಗೊತ್ತಾಗುತ್ತೆ ನಮಗೆ? ಸೊ ಇದು ನೋಡ್ರೆ ಭಾಳ ಈಸಿಯಾಗಿ ಅರ್ಥ ಆಗ್ತಾಯಿದೆ. ಇವತ್ತು ನಾವು ಬೆಂಗಳೂರಿನಲ್ಲಿ ಸಿಕ್ಕಾಪಟ್ಟೆ ಲೆಕ್ಕವಿಲ್ಲದಷ್ಟು ಕಟ್ಟಡಗಳನ್ನ ಕಟ್ಟಕ್ಕೆ ಶುರು ಮಾಡಿಬಿಟ್ಟಿದ್ದೀವಿ. BBMP ಹೇಳ್ತಾರೆ ಒಂದು ಕಟ್ಟಡ ಕಟ್ಟಬೇಕಾದ್ರೆ ಒಂದು 2 ಗಿಡ ನೆಟ್ಟುಬಿಟ್ಟು ನೀವು ಕಟ್ಟಡ ಕಟ್ಟಬೇಕು ಅಂತ. ಅದು ಕೇವಲ ಮಾತಿಗಾಗೈತೆ ಅಷ್ಟೇ, ಅದು ಯಾರು ಸೀರಿಯಸ್ ತಗೋತಾ ಇಲ್ಲ. ಒಂದು ಎರಡನೇದು, ಬೆಂಗಳೂರಿನಲ್ಲಿ ಲೆಕ್ಕ ಇಲ್ಲದಷ್ಟು ಜಾಗನೇ ಇಲ್ಲ ಗಾಡಿಗಳು ನಿಲ್ಸೋಕ್ಕೆ. ರೋಡಲ್ಲಿ ಕೂಡ ಪಾರ್ಕ್ ಮಾಡ್ಕೊತಾರೆ. ಅಂಥ ಟ್ರಾಫಿಕ್ ಜಾಮ್ಗಳಾಗ್ತಾ ಇದೆ ಇವತ್ತು. ಎಲ್ಲಿ ನೋಡ್ರಿ ಟ್ರಾಫಿಕ್, ಎಲ್ಲಿ ನೋಡ್ರಿ ವೆಹಿಕಲ್ಸ್ ಜಾಸ್ತಿ ಆಗೈತೆ. ಮನುಷ್ಯರಿಗೇನೋ ದುಪ್ಪಟ್ಟಾಗಿ ವಾಹನಗಳೇ ಐತೆ. ಇವತ್ತು ವಾಹನಗಳು ಇವತ್ತು ಕೇವಲ ಏನು ಹೊಗೆ ಬಿಡ್ತಾ ಇದೆ ಅಷ್ಟೇ ಅಲ್ಲ, ಪೊಲ್ಯೂಷನ್, ನಾಯ್ಸ್ ಪೊಲ್ಯೂಷನ್ ಹೆಚ್ಚಾಗ್ತಾ ಇದೆ. ಈ ಕಡೆ ಏರ್ ಪೊಲ್ಯೂಷನ್ ಡ್ಯಾಮೇಜ್ ಮಾಡ್ತಾ ಇದೆ. ಅಷ್ಟೇ ಅಲ್ಲದೆ ಕಾರ್ಖಾನೆಗಳು ಕೂಡ ಇವತ್ತು ಕಾರ್ಖಾನೆಗಳು ಭಾಳಷ್ಟು ಹೊಗೆನ ಉಗುಳ್ತಾ ಇದೆ. ಇವೆಲ್ಲವನ್ನು ಅರ್ತಿರ್ತಕ್ಕಂಥ ಸರ್ಕಾರ ಅಥವಾ ಕೇಂದ್ರ ಸರ್ಕಾರಗಳು ಭಾಳಷ್ಟು ಯೋಜನೆಗಳನ್ನು ಅವರು ಹಾಕೊಂಡಿದ್ದಾರೆ. ಇದಕ್ಕೆ ಸಂಬಂಧಪಟ್ಟ ಇಲಾಖೆಗಳು, ಮಾಲಿನ್ಯ ನಿಯಂತ್ರಣ ಮಂಡಳಿ ಅಂತ ಒಂದು ಮಂಡಳಿ ಇದೆ, ಅರಣ್ಯ ಇಲಾಖೆ ಇದೆ, ಆ ರೀತಿ ಸಾಕಷ್ಟು ಇಲಾಖೆಗಳಿದೆ. ಅದಕ್ಕೆ ನಿಗಮ ಮಂಡಳಿ ಇದೆ, ಸಾಕಷ್ಟು ಅಧಿಕಾರಿಗಳಿದ್ದಾರೆ. ಇವರ ಕರ್ತವ್ಯ ಏನು? ಇವ್ರ ಕರ್ತವ್ಯ ಏನಂದರೆ ರಕ್ಷಣೆ ಮಾಡಬೇಕಾಗಿರೋದು. ಅವರು ದಿ ಶುಡ್ ಪ್ರೊಟೆಕ್ಟ್ ದ ಎನ್ವೈರ್ಮೆಂಟ್. ಅದು ಕೆರೆ ಆಗಿರ್ಬೋದು, ಪರಿಸರ, ಗಿಡ ಮರಗಳು ಯಾವುದೇ ಆಗಿರ್ಬೋದು, ಅದನ್ನು ಸೇವ್ ಮಾಡಬೇಕು. ಇವ್ರಗಳ ಕೈಯಲ್ಲೂ ಕೂಡ ಯಾವುದೇ ರೀತಿಯಾಗಿ ಪರಿಸರ ಸಂರಕ್ಷಣೆ ಮಾಡೋದ್ರಲ್ಲಿ ಹಿಂದುಳಿದಿದ್ದಾರೆ ಇವರು. ಅಧಿಕಾರಿಗಳು ಕೂಡ ಬೇಜವಾಬ್ದಾರಿತನ ಹೆಚ್ಚಾಗೈತೆ. ಇವತ್ತು ಎಲ್ಲೋ ಒಂದು ಕಡೆ ಮರಗಳು ಕಡಿತಾ ಇದ್ದಾರೆ ಅಂದರೆ, ಮರ ಕಡಿತಾ ಇದ್ದಾರೆ ಅಂದರೆ ಮರ ಉಳಿಸ್ತಾನೆ ಅಂದರೆ ಆತ ಏನೋ ಒಂಥರ ಲೆಕ್ಕಕ್ಕಿಲ್ಲ. ಆತ ಒಬ್ಬ ಮರ ರಕ್ಷಣೆ ಮಾಡಿ ಅಂತ ಹೇಳಿದ್ರೆ ಆ ಮರ ಉಳಿಸೋದು ಏನಕ್ಕೆ? ಆ ಮರದಿಂದ ಉಪಯೋಗ ಏನು? ಆ ಮರ ಏನು ಓಟ್ ಆಗ್ತದ? ಮನುಷ್ಯನಿಗೆ ಈಗ ಆಧಾರ್ ಕಾರ್ಡ್, ವೋಟ್ ಕಾರ್ಡ್ ಬಂತು, ಹಂಗೆ ಮರಗಳಿಗೂ ಕೂಡ ಒಂದೊಂದು ಆಧಾರ್ ಕಾರ್ಡ್, ವೋಟ್ ಕಾರ್ಡ್ ಇದ್ರೆ ಅದರ ಪ್ರಾಮುಖ್ಯತೆ ಗೊತ್ತಾಗ್ತಾ ಇತ್ತು. ಇವತ್ತು ಸಾರ್ ಹೇಳ್ತಾ ಇದ್ದಾರೆ, ಭಾಳ ನೋವಾಗುತ್ತೆ. ವೈದ್ಯರು ಹೇಳ್ತಾ ಇದ್ದಾರೆ ಮಾಸ್ಕ್ ಹಾಕೊಂಡು ಓಡಾಡಿ, ಮನೇಲಿ ಇರಿ. ಎಂಥ ಪರಿಸ್ಥಿತಿ ಬಂದ್ಬಿಡಿ ಸರ್, ಝೂ ಆಗ್ಬಿಡ್ತೀವಿ ನಾವು. ಪ್ರಾಣಿಗಳು ಝೂನಲ್ಲಿ ಕೂಡ ಆಗ್ತೀವಲ್ಲ, ಹಂಗೆ ಹಾಕೊಳ್ಳೋ ರೆಡಿ ಆಗ್ಬೇಕೀಗ. ಲಾಸ್ಟ್ ಟೈಮ್ ನೀವು ಹೇಳ್ದಂಗೆ ಕೋವಿಡಲ್ಲಿ ನಾವು ಹೆಂಗೆ ಸಿಗಾಕೊಂಡು ಆ ರೀತಿ ಆಗೋ ಮುನ್ಸೂಚನೆಗಳು ಕಾಣಿಸ್ತಾ ಇದೆ. ಹೆದರಿಕೆ ಆಗುತ್ತೆ ನಮ್ಗಳಿಗೆ. ಹೆಂಗಾದ್ರೆ ಯೂತ್ಸ್ ಸಾರ್, ಯುವಕರಾಗಿ ನಾವುಗಳು ಫೈಟ್ ಮಾಡ್ಬೇಕು. ಏನೋ ಈ ವಯಸ್ಸಲ್ಲಿ ಕಲ್ಲನ್ನು ತಿಂದು ಅರಗಿಸ್ಕೊಳ್ಳೋ ವಯಸ್ಸು ನಿಮ್ಮದು ಅಂತ ಹಿರಿಕರು ನೀವು ಹೇಳ್ತಾ ಇದ್ರಿ. ಈಗ ಮಕ್ಕಳಿಗೆ ಈ ಥರ ಆಗ್ತಾ ಇದೆ ಅಂದರೆ ಭಾಳ ನೋವಾಗುತ್ತೆ. ಈ ಮಕ್ಕಳಿಗೆ ಈ ಜನ್ರೇಷನ್ ಮಕ್ಕಳಿಗೆ ಈ ರೀತಿ ಸಮಸ್ಯೆ ಅಂದರೆ ಫ್ಯೂಚರ್ ಮಕ್ಕಳ ಕದ್ದಿ ಏನು ಸರ್? ಸೊ ಯೋಚನೆ ಮಾಡ್ತಾ ಹೋದರೆ ನಾವು ಮಾಡಬೇಕಾಗಿರೋದು ಭಾಳ ಇದೆ, ತುಂಬ ಇದೆ. ಇದು ರೈಟ್ ಟೈಮ್ ಆ್ಯಕ್ಟ್ ಮಾಡಕ್ಕೆ. ನಾವು ಸುಮ್ಮನೆ ಕೂತ್ಕೊಳ್ಳೋ ಪರಿಸ್ಥಿತಿ, ಸುಮ್ಮನೆ ಕೂತ್ಕೊಂಡು ಮಾತಾಡೋದಾಗಲಿ, ಸುಮ್ಮನೆ ಕೂತ್ಕೊಂಡು ನೋಡ್ಕೊಂಡು ಕೂತ್ಕೊಳ್ಳೋರು ಇದು ಆಗಲ್ಲ. ಈ ಸಮಯದಲ್ಲಿ ನಾವು ಏನು ಮಾಡಬೇಕು, ಯಾವ ರೀತಿ ನಾವು ಆ ಪರಿಸರ ಸಂರಕ್ಷಣೆ ವಿರುದ್ಧವಾಗಿ ನಾವು ಯಾವ ರೀತಿ ಧಕ್ಕೆ ಮಾಡೋಂಥ ವಿರುದ್ಧ ಯಾವ ರೀತಿ ಹೋರಾಡಬೇಕು ಅಂದರೆ, ಈಗ ಯಾವುದೋ ಒಂದು ಕೆರೆನ ಉಳಿಸ್ಬೇಕು ಅಂತ ಹೋರಾಟ ಮಾಡಿದ್ರೆ ಯಾರೋ 4 ಜನ ಇರ್ತಾರೆ, ಹುಚ್ಚ ಇವ್ರೇನೋ ಮಾಡೋ ಕೆಲಸ ಇಲ್ಲ ಅಂತಾರೆ. ಯಾವುದೋ ಮರಗಳಿಗೆ ಹೋಗಿ ಸಂರಕ್ಷಣೆ ಮಾಡ್ತೀವಿ, ಮರಗಳನ್ನ ಉಳಿಸ್ತೀವಿ ಅಂತ ಯಾರೋ ಆ ಮರ ಉಳಿಸೋ ಕೆಲಸಕ್ಕೆ ಹೋದರೆ ಅವ್ರಿಗೂ ಕೂಡ ಯಾವುದೇ ರೀತಿ ಬೆಂಬಲನ ಕೊಡೋದಿಲ್ಲ. ಯಾಕಂದರೆ ಮರನೇ ಬೇಕಾಗಿಲ್ಲ ತುಂಬ ಜನಕ್ಕೆ. ಮರಗಳು ಇವತ್ತು ಉಚಿತವಾಗಿ ಗಾಳಿಯನ್ನು ಕೊಡ್ತಾ ಇದೆ, ನೆರಳನ್ನು ಕೊಡ್ತಾ ಇದೆ. ಒಂದು ಮರ ಅಂದರೆ ಅದು ಡಸ್ಟ್ ಕಲೆಕ್ಟರು. ಭಾಳಷ್ಟು ಧೂಳು, ಈ ಹೊಗೆ ಇವನ್ನೆಲ್ಲ ಹಿಡಿದಿಟ್ಕೊಂಡು ನಮಗೆ ಪರಿಶುದ್ಧವಾದ ಗಾಳಿ ಕೊಡೋಂಥ ಒಂದು ಏಕೈಕ ಒಂದು ವೃಕ್ಷ. ನಿಜಕ್ಕೂ ನಿಸ್ವಾರ್ಥ, ಯಾವುದೇ ದುಡ್ಡು ಇಸ್ಕೊಳ್ಳಲ್ಲ, ಯಾವುದೇ ಥರ ಹಣಕಾಸು ಇಸ್ಕೊಳ್ಳೋದಿಲ್ಲ, ಯಾವುದೇ ರೆಂಟ್ ಕೇಳಲ್ಲ, ಬಾಡಿಗೆ ಕೇಳಲ್ಲ, ಲೀಸ್ ಕೇಳಲ್ಲ. ಪ್ರತಿಯೊಂದಕ್ಕೂ ದುಡ್ಡು ಕೊಡ್ತಾ ಇದ್ದೀವಿ. ಕುಡಿಯೋ ನೀರಿಂದ ಹಿಡ್ಕೊಂಡು ಪ್ರತಿಯೊಂದಕ್ಕೂ ದುಡ್ಡು ಕೊಡ್ತಾ ಇದ್ದೀವಿ. ಈಗ ಗಾಳಿಗೂ ದುಡ್ಡು ಕೊಡೋ ಪರಿಸ್ಥಿತಿಗೆ ಬಂದಿದ್ದೀವಿ. ಮತ್ತು ಏರ್ ಫಿಲ್ಟರ್ ಹಾಕೊಬೇಕಂತೆ. ಇದೆಂಥದ್ದು ನೋಡ್ರಿ ಸರ್, ಏರ್ ಫಿಲ್ಟರ್ನ ಎಲ್ಲಿ ನಾವು ಡೈಲಿ ತಗ್ಲಾಕೊಂಡು ಓಡಾಡ್ಬೇಕಾ ಅಥವಾ ಆಕ್ಸಿಜನ್ ಸಿಲಿಂಡರ್ ಹೊತ್ಕೊಂಡು ಓಡಾಡ್ಬೇಕಾ? ಭಾಳ ನೋವಾಗ್ತಾ ಇದೆ. ಆಗ್ಬಾರ್ದು ಅಂದ್ರೆ ಸರ್, ದಯವಿಟ್ಟು ಮರಗಳು ಉಳಿಸಿ. ನಿಮ್ಮ ಅಭಿವೃದ್ಧಿ ಸಾಕಾಗೈತೆ ನಮ್ಗೆ. ನೋಡಿ, ನೀವು ಇನ್ನೂ 10 ರೋಡ್ ಮಾಡಿದ್ರು ವಾಹನಗಳ ದುಪ್ಪಟ್ಟಾಗ್ತೇವೆ ಹೊರತು ಕಮ್ಮಿ ಆಗಲ್ಲ. ಹಾಗೆ ವಾಹನಗಳಿಗೆ ನಿಯಂತ್ರಣ ಮಾಡೋದಕ್ಕೆ ಯಾವ ರೀತಿ ಮಾಡಬೇಕು, ಸ್ವಲ್ಪ ಪರಿಸರ ಸಂರಕ್ಷಣೆ ಯಾವ ರೀತಿ ಮಾಡಬೇಕು ಸರ್? ಊರಲ್ಲಿ ಒಂದೊಂದು ಕಾಡು ಆಗಬೇಕು, ಊರಿಗೊಂದು ಉದ್ಯಾನವನ ಜೊತೆಲಿ ಒಂದು ಕಾಡು ಆಗಬೇಕು, ಒಂದು ಊರಲ್ಲಿ ಒಂದು ಅರಣ್ಯ ಇರಬೇಕು, ಒಂದು ಕೆರೆ ಇರಬೇಕು. ನೋಡಿ ಸರ್, ಊರು ಎಷ್ಟು ಚೆನ್ನಾಗಿರುತ್ತೆ. ಇವತ್ತು ಊರುಗಳಲ್ಲಿ ಇರೋ ಕೆರೆಗಳನ್ನ ಮುಚ್ತಾರೆ, ರಾಜಕಾಲುಗಳನ್ನ ಮುಚ್ತಾರೆ, ಬಿಲ್ಡಿಂಗ್ಗಳು, ರೋಡ್ಗಳು ಮಾಡ್ಕೊತಾರೆ. ಮಳೆ ಬಂತಂದರೆ ಬೆಂಗಳೂರು ಕೆರೆ ಆಗೋಯ್ತು, ಬೆಂಗಳೂರಲ್ಲಿ ಬೋಟ್ಗಳು ಬಿಟ್ಕೊಂಡು ಇಲ್ಲಿ ಕೆಲಸ ಮಾಡಕ್ಕೆ ಬಂದವರಲ್ಲಿ ಬೆಂಗಳೂರು ಬೈಕ್ ಸ್ಟಾರ್ಟ್ ಮಾಡ್ತಾರೆ. ರಾಘವೇಂದ್ರ ಸರ್, ಈ ಸಮಸ್ಯೆಗಳಿಗೆ ಹೊಣೆ ಯಾರು ಅಂತೇಳಿ ಯಾರು ಎಚ್ಚೆತ್ಕೊಳ್ಬೇಕು? ನಾವೆಲ್ಲರೂ, ಹೌದು ಸರ್, ಪ್ರತಿಯೊಬ್ಬರು ಹೊಣೆನೇ. ನೇರವಾಗಿ ವೈಯಕ್ತಿಕವಾಗಿ ನಂದು ಅದರಲ್ಲಿ ಕೊಡುಗೆ ಇಲ್ದಿರಬಹುದು, ಬಟ್ ಈ ವ್ಯವಸ್ಥೆಯಲ್ಲಿ ಒಬ್ಬ ಪಾತ್ರಧಾರನಾಗಿ ನಂದು ಹೊಣೆಗಾರಿಕೆ ಇದೆ. ಭಾಳ ಮುಖ್ಯವಾಗಿ ಏನಾಗಿದೆ ಇಲ್ಲಿ, 30 ವರ್ಷಗಳ ಹಿಂದೆ, ಒಂದು 3 ದಶಕದ ಹಿಂದಿನ ಬೆಂಗಳೂರು ಅಂತ ನೋಡಿದ್ರೆ ಸ್ವರ್ಗ ಅದು. ಯಾಕೆಂದರೆ ಗ್ರೀನ್ ಕವರ್ ಅಷ್ಟಿತ್ತು.
ಉದ್ಯಾನಗಳ ನಗರಿ ಅಂತ ಕರಿತಾ ಇದ್ವಿ. ಮತ್ತು ಕಾಂಕ್ರೀಟ್ ಜಂಗಲ್ ಆಗಿದೆ, ಒಪ್ಕೊಂಡಿದ್ದೀವಿ ಆ ಮಾಡೆಲ್ನ. ನೀವು ತಡಿಲಿಕ್ಕಾಗಲ್ಲ ಯಾರನ್ನು ಬರಬೇಡಿ ಅಂತ ಹೇಳಿ. ಯಾಕೆಂದರೆ ಇದೊಂದು ಪ್ರಜಾಸತ್ತಾತ್ಮಕವಾದಂತಹ ಸ್ವತಂತ್ರ ದೇಶ, ಯಾರು ಎಲ್ಲಿ ಬೇಕಾದರೂ ಬರ್ಬೋದು, ಕೆಲಸ ಮಾಡ್ಬೋದು ಅಂತ. ಬಟ್ ಬಂದವರಲ್ಲಿ ಪ್ರಜ್ಞೆಯನ್ನು ಹುಟ್ಟಾಕ್ತಕ್ಕಂಥದ್ದು ಯಾರ ಜವಾಬ್ದಾರಿ? ಆ ಕಾನೂನಿನ ನಿರೂಪಣೆಯನ್ನು ಎಷ್ಟು ನಾವು ಆಸಕ್ತಿ ಕೊಟ್ಟು ಮಾಡ್ತೇವೆಯೋ ಅದರ ಅನುಷ್ಠಾನಕ್ಕೆ ಅಷ್ಟೊಂದು ಒತ್ತು ಕೊಡ್ತಾ ಇದ್ದೀವಿ ಅನ್ನೋ ಪ್ರಶ್ನೆನ ನಾವಿಲ್ಲಿ ಕೇಳ್ಕೋಬೇಕಾಗುತ್ತೆ. ಅದು ಆಗ್ತಿಲ್ಲ. ಭಾಳ ಮುಖ್ಯವಾಗಿ ಪರಿಸರದ ಕುರಿತಾದಂಥ ಪ್ರಜ್ಞೆಯನ್ನು ನಾವು ಒಂದು ಕಾನ್ಸೆಪ್ಟ್ ಆಗಿ ಇಟ್ಕೊಂಡಿದ್ದೇವೆ. ಇದನ್ನು ಆ್ಯಕ್ಚುಲಿ ಒಂದು ವಿಡಂಬನಾತ್ಮಕವಾಗಿ ಹೇಳಬೇಕು ಅಂತ ಹೇಳಿದ್ರೆ, ಪರಿಸರ ದಿನಾಚರಣೆ ದಿವಸ ಬಂದರು ಸಚಿವರು, ಇಂಥವರು ಅಂತಂದಲ್ಲ, ಸಚಿವರು ಬಂದು ಇನಾಗ್ರೇಟ್ ಮಾಡಿದ್ರು, ಒಂದು ಗಿಡ ನೆಟ್ಟರು, ಮಧ್ಯಾಹ್ನದ ಅಷ್ಟೊತ್ತಿಗೆ ಒಂದು ಕುರಿ ಬಂತು, ಆ ಗಿಡನ ತಿಂತು, ರಾತ್ರಿಗೆ ಅದೇ ಕುರಿನ ಹೊಡೆದು ಅವರಿಗೆಲ್ಲ ಭೋಜನ ಕೊಟ್ಟರು ಅನ್ನೋಷ್ಟರಲ್ಲಿ ಪರಿಸರ ಅಂತಾರಾಷ್ಟ್ರೀಯ ಪರಿಸರ ದಿನಾಚರಣೆ ಹೇಳ್ತಾ ಇದ್ರಿ. ಪರಿಸರ ದಿನಾಚರಣೆ ಅನ್ನೋದು ಪರಿಸಮಾಪ್ತಿ ಆಯಿತು ಅನ್ನೋ ಮಟ್ಟಕ್ಕೆ ಇದ್ಬಿಟ್ರೆ ಎಲ್ಲಿ ಹೋಗುತ್ತೆ? ನನ್ನ ಮೂಲಭೂತ ಪ್ರಶ್ನೆ, ನೀವು ಈ 12 ಗಿಡ ಹಾಕಿ ಅದನ್ನ ಪಕ್ಕಕ್ಕೆ ಇಡೋಣ. ಎಷ್ಟು ಮರಗಳನ್ನು ಕಳೆದ 10 ವರ್ಷದಲ್ಲಿ ನಾವು ಕಳ್ಕೊಂಡಿದ್ದೇವೆ ಬೆಂಗಳೂರಲ್ಲಿ? 300 ವರ್ಷ 400 ವರ್ಷದಿಂದ ಇದ್ದಂತಹ ಮರಗಳನ್ನು ಕಳ್ಕೊಂಡಿರೋದರಲ್ಲಿ ನಮ್ಮದು ಪಾಲಿದೆ. ಪೂರ್ತಿ ಅವುಗಳಿಗೆ ಉಸಿರಾಡಕ್ಕೆ ಜಾಗನೇ ಇಲ್ದಿರೋ ಬೇರುಗಳಿಗೆ ನಾವು ಟಾರ್ ಹಾಕಿದ್ದೀವಿ, ಕಾಂಕ್ರೀಟ್ ಹಾಕಿದ್ದೀವಿ, ಬೇಕಂತ ಆಸಿಡ್ ಸುರಿದು ಕೊಂದೋರಿದ್ದಾರೆ. ಹೋದಂಥ ಮರಗಳ ಜಾಗದಲ್ಲಿ ಎಷ್ಟು ಮರಗಳನ್ನು ನೆಟ್ಟಿದೆ BBMP ಅಥವಾ ಇವತ್ತಿನ ಗ್ರೇಟರ್ ಬ್ಯಾಂಗ್ಳೂರ್ ಅಥಾರಿಟಿ ಈಗ ಬಂದಿರೋದು? ಕೇಳಬೇಕಾಗಿರೋ ಪ್ರಶ್ನೆ ಅಲ್ವೇ? ಮರ ಆಯಿತು, ಬಿದ್ದೋಯ್ತು ಮರ, ಸಂತೋಷ. ಅಲ್ಲಿ ನೆಡಬೇಕಿತ್ತಲ್ಲ ಇನ್ನೊಂದು ಸಸಿನ. 10 ವರ್ಷದಿಂದ ಮರ ಬಿದ್ದಾಗ ಇವತ್ತು ನೆಟ್ಟಿದ್ರೆ ಅದು ಮತ್ತೊಂದು ಮರ ಆಗಿರೋದು. ಎಲ್ಲ ನಾಮಕೆ ವಾಸ್ತೆ ಮಾಡೋದ್ರಿಂದ ಯಾವ ಥರನಾದಂಥ ಪ್ರಯೋಜನವೂ ಇಲ್ಲ. ಭಾಳ ಮುಖ್ಯವಾಗಿ ಇದು ಬಾಲ್ಯದಲ್ಲಿ ಮಕ್ಕಳಿಗೆ ಕಲಿಸ್ಬೇಕು. ನನ್ನ ಒಬ್ಬ ಶಿಕ್ಷಣ ತಜ್ಞನಾಗಿ, ಶಿಕ್ಷಕನಾಗಿ, ಶಿಕ್ಷಣ ಪ್ರೇಮಿಯಾಗಿ ನನ್ನ ಸೊಲ್ಯೂಷನ್ ಏನಂತೇಳಿ, ನೀವು ವಯಸ್ಕರನ್ನ ತಿದ್ದಲಿಕ್ಕಾಗಲ್ಲ. ನಮ್ಮ ಹಂತ ದಾಟೋಯ್ತು, ನಾವು ಬದಲಾಗಲ್ಲ, ಏನಿದ್ದೀವಿ ಅದೇ ನಾವು. ಮಕ್ಕಳಲ್ಲಿ ಇದನ್ನು ಬೆಳೆಸೋಣ. ಅಟ್ಲೀಸ್ಟ್ ಮುಂದಿನ ಅವರು ವಯಸ್ಸಿಗೆ ಬರೋಷ್ಟೊತ್ತಿಗೆ ಅಟ್ಲೀಸ್ಟ್ ಒಂದಷ್ಟು ಮರಗಳನ್ನು ಹುಟ್ಟು ಹಾಕೋತಾರ. ಪ್ರತಿಯೊಂದು ಮಗುಗೂ ಅದು LKGನೋ UKGನೋ ಸೇರ್ತು ಅಂದ್ಕೊಳ್ಳೆ ಒಂದು ಸಸಿ ನೆಡಬೇಕು. ಅದು 10th ಸ್ಟ್ಯಾಂಡರ್ಡ್ ಪಾಸ್ ಆಗಬೇಕಾದ್ರೆ ಆ ಮರ ಉಳ್ಕೊಂಡಿರ್ಬೇಕು. ಮಾಡಿ ಇದನ್ನು. ಒಂದು ಶಾಲೆಯಲ್ಲಿ 800 ಮಕ್ಕಳು ಅಡ್ಮಿಷನ್ ತಗೊಳ್ತಿದ್ದೀರಾ ಅಂದರೆ 800 ಸಸಿಗಳನ್ನು ಬೆಳೆಸೋಷ್ಟು ಜಾಗ ಇರಬೇಕು ನಿಮ್ಮ ಹಿತ್ತಲಲ್ಲಿ. ಆ 800 ಮಕ್ಕಳು 800 ಜಾಗ ಇಲ್ಲಿ ಅವರೇ ಇಟ್ಕೋಬೇಕು. ಇಲ್ಲ ಅಂತ ಹೇಳಿದ್ರೆ ಯಾಕೆ ಸ್ಟಾರ್ಟ್ ಮಾಡ್ತೀರಿ? ಅಥವಾ ನೀವು ಅಡಾಪ್ಟ್ ಮಾಡ್ಕೊಳ್ಳಿ. ಹಳ್ಳಿಗಳ ಕಡೆ ಏನು ಜಾಗಕ್ಕೆ ಕೊರತೆ ಇಲ್ಲ, ಅಡಾಪ್ಟ್ ಮಾಡ್ಕೊಳ್ಳಿ, ಬದುಗಳಲ್ಲಿ ನಡೆಸಿ, ರಸ್ತೆ ಬದಿ ನಡೆಸಿ. ಆದರೆ ನಮ್ಮವ್ರು ನೆಡೋದ್ರಲ್ಲಿ ಎಕ್ಸ್ಪರ್ಟು, ಇಡೋದ್ರಲ್ಲಿ ಎಕ್ಸ್ಪರ್ಟು. ಉಳಿಸ್ಕೊಳ್ಳೋದ್ರಲ್ಲಿ ನಾವು ಬಹಳ ವಿಫಲರಾಗಿದ್ದೀವಿ. ಕೋಟಿ ವೃಕ್ಷ ಯಜ್ಞ ಮಾಡಿದ್ವಿ, ಎಷ್ಟು ಉಳೀತು? ಉಳಿಸ್ಕೊಂಡ್ರೆ ಅಲ್ವೇ ಪ್ರಯೋಜನ? ಏನೋ ಸಮುದ್ರ ದೇವನ ಕೃಪೆ 70% ಆಕ್ಸಿಜನ್ನು ಬರ್ತಾ ಇದೆ, ಮರಗಳಿಂದ ಬರ್ತಾ ಇರೋದು 20% ಅಷ್ಟೇ. 70% ಬರ್ತಾ ಇದೆ. ಬಟ್ ಅದು ಪೊಲ್ಯೂಟ್ ಆಗದಿರೋ ತಡ್ಕೋಬೇಕು ಅಂತ ಹೇಳಿದ್ರೆ ನಾವು ಬೆಂಗಳೂರಿನ ಲಂಗ್ ಸ್ಪೇಸಸ್ ಏನಿದೆ ಅದನ್ನು ಕಾಪಾಡ್ಕೋಬೇಕು. ಈಗ ಇಲ್ಲಿ ಏನೋ ನೆಲಮಹಡಿಯಲ್ಲಿ ಏನೋ ಒಂದು ಮಾಡ್ತೀವಿ ಅಂತ ಲಾಲ್ಬಾಗ್ಗೆ ಹೊರಟಿದ್ದಾರೆ. ಬೆಂಗಳೂರು ಯೂನಿವರ್ಸಿಟಿ ಭಾಳ ದೊಡ್ಡ ಲಂಗ್ ಸ್ಪೇಸು. ಆ ಥರದ ಲಂಗ್ ಸ್ಪೇಸಸನ್ನು ನಾವು ಜಾಸ್ತಿ ಮಾಡ್ಕೋಬೇಕು. ಇರೋ ಮರಗಳನ್ನು ಉಳಿಸ್ಕೋಬೇಕು. ಭಾಳ ಮುಖ್ಯವಾಗಿ ಬುಡಗಳಿಗೆ ಉಸಿರಾಡೋಕ್ಕೆ ಜಾಗ ಇಲ್ಲ, ಎಲ್ಲ ಕಡೆ ಕಾಂಕ್ರೀಟ್ ಹಾಕಿಟ್ಬಿಟ್ಟಿದ್ದೀವಿ. ಅವುಗಳಿಗೆ ಉಸಿರಾಡೋಕ್ಕೆ, ನೀರು ತೊಗೊಳೋದಕ್ಕೆ ಜಾಗ ಮಾಡಿಕೊಡ್ಬೇಕು. ಎಲ್ಲೆಲ್ಲಿ ಮರ ಬಿದ್ದಿದೆ ಅಲ್ಲೊಂದು ಸಸಿ ನೆಟ್ಟು ಆಯಾ ರಸ್ತೆಯಲ್ಲಿ ವಾಸಿಸೋರ್ದೋ ಅಥವಾ ಕಾರ್ಪೊರೇಟ್ರದೋ MLAದೋ ಜವಾಬ್ದಾರಿ ಮಾಡಬೇಕು. ಅದಕ್ಕೆ ಆ ಮರ ಬರಲಿಲ್ಲ ಅಂತ ಹೇಳಿದ್ರೆ ಅವನು ಹೋಗ್ಬೇಕಷ್ಟೆ. ಈ ರೀತಿ ಸಮರೋಪಾದಿಯಲ್ಲಿ ನಾವು ಕೆಲಸ ಮಾಡಿದ್ರೆ ಮಾತ್ರ ಗತವೈಭವದಲ್ಲಿ ಸ್ವಲ್ಪನಾದರೂ ನಾವು ಮರುಕಳಿಸ್ಕೋದು. ಬಿಟ್ಟರೆ ಬರೋ ದಿವಸಗಳಲ್ಲಿ ಭಾಳ ಕಷ್ಟ ಇದೆ. ಯಾಕೆ ಅಂತ ಹೇಳಿದ್ರೆ 1.5 ಕೋಟಿ ದಾಟ್ಬಿಟ್ಟಿದೆ ಆಗಲೇ ವೆಹಿಕಲ್ಸ್ ಸಂಖ್ಯೆ. ಎಷ್ಟು ಅನಧಿಕೃತವಾಗಿ ಬಂದಿವೆ ಗೊತ್ತಿಲ್ಲ. ನಮ್ಮ ಸರ್ಕಾರಕ್ಕೆ ಭಾಳ ಖುಷಿ, ಯಾಕೆ ಅಂತ ಹೇಳಿದ್ರೆ ರೆವೆನ್ಯೂ ಬರುತ್ತಲ್ಲ. ನಾವು ಈ ಶಾರ್ಟ್ ಟರ್ಮ್ ಗೇನ್ ನೋಡಿಕೊಂಡು ಲಾಂಗ್ ಟರ್ಮ್ ಬೆನಿಫಿಟನ್ನು ಹಾಳು ಮಾಡ್ಕೊಳ್ತಾ ಇದ್ದೀವಿ ಅನ್ನೋದು ನನ್ನ ಸ್ಪಷ್ಟವಾದಂಥ ಅಭಿಪ್ರಾಯ. ಮಾತಾಡೋಣ. ಮತ್ತೊಬ್ಬರು ಗೆಸ್ಟ್ ಜಾಯ್ನ್ ಆಗಿದ್ದಾರೆ, ನಾನು ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡಿಬಿಡ್ತೀನಿ. ಮನ್ವಿತಾ ಮಾಸ್ಗೌಡ ಅವರು ಪೋಷಕಿಯಾಗಿ ಬಂದಿದ್ದಾರೆ. ಮೇಡಮ್ ಅವರ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತ. ಮೇಡಮ್, ಈ ಸಮಸ್ಯೆ ಅನ್ನೋದು ಕೇವಲ ಪರಿಸರ ಸಮಸ್ಯೆನೇ ಅಥವಾ ಆರೋಗ್ಯದ ದೊಡ್ಡ ಎಚ್ಚರಿಕೆನ? ಆರೋಗ್ಯದ ದೊಡ್ಡ ಎಚ್ಚರಿಕೆ ನೀವು ಹೇಳ್ದಂಗೆ ಕರೆಕ್ಟು. ಲಂಗ್ ಸ್ಪೇಸ್ ಸರ್ ಹೇಳ್ದಂಗೆ ಕಡಿಮೆ ಆಗ್ತಿದ್ದ ಹಾಗೆ ಮಾಲಿನ್ಯ ನಮಗೆ ಉಸಿರಲ್ಲೇ ಕಾಣಿಸ್ತಾ ಹೋಗುತ್ತೆ. ಆಮೇಲೆ ಮಕ್ಕಳು ಚಿಕ್ಕವ್ರು ಇರ್ತಾರೆ, ಇದೇ ವಾತಾವರಣದಲ್ಲಿ ಅವರು ಬೆಳೆದು ನಮ್ಮ ಥರ ಒಂದು ವಯಸ್ಸಿಗೆ ಬರಬೇಕು. ನಮ್ಮ ವಯಸ್ಸಿಗೆ ಬರೋಷ್ಟೊತ್ತಿಗೆ ಅವರ ಆರೋಗ್ಯದಲ್ಲಿ ತುಂಬಾ ಬದಲಾವಣೆ ಆಗಿರುತ್ತೆ. ಯಾವುದು ಹೆಲ್ತ್ನೂ ಅವರಲ್ಲಿ ಇರೋದಿಲ್ಲ. ಅದಲ್ಲದೆ ನಮ್ಮ ಜೊತೆಗೆ ಪ್ರಾಣಿ ಪಕ್ಷಿಗಳು ಇರುತ್ತೆ, ಅವು ಬೆಂಗಳೂರಿಂದ ಟೇಕ್ ಆಫ್ ಆಗಿಬಿಡುತ್ತೇನೋ. ಆಮೇಲೆ ಕಾಂಕ್ರೀಟ್ ಜಂಗಲ್ ಅನ್ನೋದು ಬರೀ ಮನುಷ್ಯರಿಗೆ ಸೀಮಿತವಾಗಿರುತ್ತೆ. ಆರೋಗ್ಯ ದೃಷ್ಟಿಯಲ್ಲಿ ಇನ್ನೊಂದು ನೋಡೋಕ್ಕೆ ಹೋದರೆ ಇವಾಗಲೇ ನಾವು ಡೆಲ್ಲಿನಲ್ಲಿ ನೋಡ್ತಾ ಇದ್ದೀವಿ, ಕಣ್ಣು ತುಂಬ ಉರಿ ಬರುವಂಥದ್ದು, ಆಮೇಲೆ ಚರ್ಮದ ಮೇಲೆ ಏನೋ ರೋಗದ ಥರ ಬರುತ್ತೆ, ಎರಪ್ಷನ್ಸ್, ಅದೆಲ್ಲ ಬೆಂಗಳೂರಲ್ಲೂ ಬಹುಶಃ ಬರೋದಿಂದಲೇ ನಾವು ಕಾಣಬಹುದು.
ಕಣ್ಣನ್ನೋದು ಇಟ್ ಈಸ್ ಅನ್ ಓಪನ್ ಆರ್ಗನ್ ಅಲ್ವಾ ಸರ್. ಆ ಸಮಯದಲ್ಲಿ ಕಣ್ಣಲ್ಲಿ ತುಂಬ ನೀರು ಬರ್ತಾ ಹೋದರೆ ಆ ಮಗು ಅಥವಾ ದೊಡ್ಡವರೇ ಆಗಲಿ ಗಾಡಿ ಹೆಂಗೆ ಓಡಿಸೋದು, ಆಮೇಲೆ ಓದೋದು ಹೇಗೆ, ಎಷ್ಟೊಂದು ಅಡ್ಡ ಪರಿಣಾಮಗಳು ಇದೆ. ಹೆಲ್ತ್ ವೈಸ್ ತಗೊಂಡ್ರೆ ಇದೆಲ್ಲನೂ ಕೆಲವೊಂದು ಸಲ ಕೆಮಿಕಲ್ಸೇ ಅಲ್ವಾ. ನಾವು ಒಂದು ಟ್ಯಾಬ್ಲೆಟ್ ತೊಗೊಂಡ್ರೂ ಕೆಮಿಕಲ್ಲೇ. ಈ ಒಂದು ಮಾಲಿನ್ಯದಲ್ಲಿ ನಾವು ಬೆಳೀತಾ ಹೋದರೆ ಮೇ ಬಿ ಹಾರ್ಮೋನಲ್ ಚೇಂಜಸ್ಗೂ ಇದು ಲೀಡ್ ಮಾಡುತ್ತೆ. ಎಲ್ಲದಕ್ಕಿಂತಲೂ ಹೆಚ್ಚಾಗಿ ನಾವು ಉಳಿತೀವೋ ಇಲ್ವೋ ಇದೇ ಥರ ಬಿಟ್ಟರೆ ಅನ್ನೋದು ದೊಡ್ಡದೊಂದು ಪ್ರಶ್ನೆ. ಆದರೆ ಸರ್ ತುಂಬ ಚೆನ್ನಾಗಿ ಹೇಳಿದ್ರು, ಲಂಗ್ ಸ್ಪೇಸ್ನ ಇಂಪ್ರೂವ್ ಮಾಡಬೇಕು, ಶಾಲೆಗಳಲ್ಲಿ ಒಂದೊಂದು ಮಗು ಒಂದೊಂದು ಸಸಿ ನೆಡಬೇಕು ಅನ್ನೋದು ತುಂಬ ಒಳ್ಳೆಯ ಯೋಚನೆ ಅದು. ಆದರೆ ಆಗುತ್ತಾ ಅಂತ ಇವತ್ತು ನೆಡ್ತಾರೆ, ಅದನ್ನ ನೋಡ್ಕೊಳ್ಳೋದಿಲ್ಲ, ಆಮೇಲೆ ಬತ್ತು ಹೋಗುತ್ತೆ. ಎಷ್ಟೊಂದು ಕಡೆ ಆಗಿದೆ ಸರ್. ನಮ್ಮ ಮನೆ ಮುಂದೆ 3 ದೊಡ್ಡ ದೊಡ್ಡ ಮರ ಇತ್ತು, 2 ಪಾಮ್ ಟ್ರೀ ಇತ್ತು, ಇನ್ನೊಂದು ಅಶೋಕ ಮರ ಇತ್ತು, ತುಂಬ ರೇರ್ ಪ್ಲ್ಯಾಂಟು. ಒಂದು ವಾರದಲ್ಲಿ ಎಲ್ಲ 3 ಬತ್ತೋಯ್ತು. ಅಷ್ಟು ವರ್ಷ 35-40 ವರ್ಷ ಇದ್ದಿದ್ದು ಪಾಮು. ಆಮೇಲೆ ಅಶೋಕ ಮರ ಸುಮಾರು 70 ವರ್ಷದಿಂದ ಇತ್ತು. ಅವರು ಒಂದು ಮಾತು ಹೇಳಿದ್ರು, ಕೆಮಿಕಲ್ ಹಾಕಿಬಿಟ್ಟು ಒಣಗಿಸ್ಬಿಡ್ತಾರೆ ಅಂತ. ಇದಕ್ಕೆ ನಾನೇ ಸಾಕ್ಷಿ, ನಮ್ಮ ಮನೆ ಮುಂದೆನೇ ಆಗಿದೆ. ಆ್ಯಂಡ್ ಅಲ್ಲಿ ಇವಾಗ ನಾನೇನು ಬೆಳೆಯೋದಕ್ಕೂ ಆಗಲ್ಲ. ಆ ಒಂದು ಏನು ಹೇಳ್ತಾರೆ, ಭೂಮಿನೇ ಟಾಕ್ಸಿಕ್ ಆಗಿಬಿಟ್ಟಿದೆ. ಏನೇ ಬೆಳೆಯೋಕ್ಕೆ ಹೋದ್ರೂ ಅದು ಬೆಳೆಯೋಕ್ಕೆ ಆಗ್ತಾ ಇಲ್ಲ ಅಲ್ಲಿ. ಮತ್ತು ಅಷ್ಟು ಹಳೇ ಮರ, ದೊಡ್ಡ ಮರ ಕಣ್ಣು ಮುಂದೆನೇ ಬತ್ತೋಯ್ತು. ಅದಕ್ಕೆ ಯಾವ ಕಾರಣವೂ ಇಲ್ಲ. ನೀರು ಹಾಕ್ತಾಯಿದ್ವಿ, ಎಲ್ಲ ಸರಿ ಇತ್ತು. ಬಟ್ ಈ ಥರ ಕೆಲವೊಬ್ಬರು ಅದು ರೋಡ್ ಕಡೆ ಬಂದಿದೆ ಅಂತ ಹೇಳಿ ಅದಕ್ಕೆ ಕೆಮಿಕಲ್ ಹಾಕಿ ಅದನ್ನು ಒಣಗಿಸ್ಬಿಡೋದು, ಈ ಥರ ಎಲ್ಲ ಮಾಡ್ತಾರೆ. ತುಂಬ ನೋವಾಗುತ್ತೆ. ಒಂದು ಮಗು ಥರ ಬೆಳೆಸಿರ್ತೀವಿ ಮರಗಳನ್ನ. BBMP ಡ್ರೈವು ಆಗಿತ್ತು, ಗ್ರೀನ್ ಡ್ರೈವ್ ಅಂತ ನಮ್ಮ ಏರಿಯಾನಲ್ಲಿ. ಆವಾಗ ನಮ್ಮ ಮನೆ ಮುಂದೆ ಫುಟ್ಪಾತ್ ಆ ಕಡೆ ಎಲ್ಲ ಸಸಿನ ನೆಟ್ಟಿದ್ರು. ಇವತ್ತು ಒಂದು ಹಂತಕ್ಕೆ ಬಂದು ನಿಂತಿದೆ. ಅದನ್ನು ಮುಂದೆ ಕಾಪಾಡ್ಕೊಳ್ಳೋದು ನಮ್ಮ ಕೈಯಲ್ಲಿದೆ. ಯಾರ ಜವಾಬ್ದಾರಿ ಆಗಬೇಕು ಅಂತ? ಯಾಕೆ ನಿರ್ಲಕ್ಷ್ಯ ಈ ರೀತಿಯಾಗಿ ಮರಗಳನ್ನು ನೆಡೋದಿಲ್ಲ? ಒಂದು ವೇಳೆ ಒಂದು ಮರ ಕಡಿದ್ರೆ ಆ ಜಾಗದಲ್ಲಿ ಇನ್ನೊಂದು ಮರ ನೆಡಬೇಕು, ಸರಿ ಹೇಳ್ದಂಗೆ. ಬಟ್ ಬೇರೆ ಎಲ್ಲೋ ಕಡೆ ಆ ಮರವನ್ನು ಹಾಕ್ತಾರೆ, ಅದು ಹೇಗೆ ಅಂತ? ಮೊದಲನೇದು ನಮ್ಮಲ್ಲಿ ಅವೇರ್ನೆಸ್ ಇಲ್ಲ. ನಮಗೇನು ಅವೇರ್ನೆಸ್ ಇದೆ ಅಂತಂದರೆ ದುಡ್ಡನ್ನು ಹೆಂಗೆ ಹಿಂಬಾಲಿಸ್ಕೊಂಡು ಹೋಗಬೇಕು ಅಂತ ಅಷ್ಟೇ ಅವೇರ್ನೆಸ್ ಇರೋದು. ಇವತ್ತು 10 ರೂಪಾಯಿ ಮಾಡ್ತಾಯಿದ್ದೀನ, ಇನ್ನೊಂದು 10 ದಿನಕ್ಕೆ ಹೇಗೆ ನಾನು 100 ರೂಪಾಯಿ ಮಾಡಬೇಕು, ಇಷ್ಟೇ ಅವೇರ್ನೆಸ್ ಇದೆ. ಆದರೆ 10ರಿಂದ 100ಕ್ಕೆ ಹೋಗ್ಬೇಕಾದ್ರೆ ಯಾವ್ದ್ಯಾವ್ದ್ರ ಮೇಲೆ ದಾಟಿ ಹೋಗ್ತೀವಿ, ಯಾವ್ದ್ಯಾವ್ದನ್ನು ನಾವು ಫುಲ್ಲು ಸ್ಮ್ಯಾಶ್ ಮಾಡಿಬಿಟ್ಟು ಹೋಗ್ತೀವಿ, ಸ್ಕ್ವಾಶ್ ಮಾಡಿಬಿಟ್ಟು ಹೋಗ್ತೀವಿ ಅನ್ನೋದು ಮನಸ್ಸಲ್ಲಿ ಇರೋದಿಲ್ಲ. ದುಡ್ಡಿನ ಕಡೆ ಹೋಗ್ತೀವಿ, ಬೆಳೀತಾ ಹೋಗಬೇಕು ಅಂತಲೇ ಮಕ್ಳಿಗೂ ಹೇಳ್ಕೊಡ್ತಾ ಇದ್ದೀವಿ. ಆಮೇಲೆ ನಾವು ಬೆಳಿಬೇಕಿದ್ರೂ ತುಂಬ ಕಡಿಮೆ ಜನ ಸರ್ ನಿಮ್ಮ ಪರಿಸರಕ್ಕೋಸ್ಕರ, ನಿಮ್ಮ ದೇಶಕ್ಕೋಸ್ಕರ ಒಂದು ಪ್ರೀತಿ ಇಟ್ಕೊಬೇಕು ಅಂತ ಮನಸ್ಸಲ್ಲಿ ಇಟ್ಕೊಂಡು ನಮ್ಮ ಏಜಿಗೆ, ಮಿಡಲ್ ಏಜಿಗೆ ಬಂದಿರೋದು. ಇನ್ನು ಕೆಲವ್ರು ಎಲ್ಲರೂ ಏನಂತೆ, ನನ್ನ ಮನೆ ಮುಂದೆ ನೀಟಾಗಿರಬೇಕು, ಕಾಂಕ್ರೀಟ್ ಹಾಕ್ತೀನಿ ಅಥವಾ ಟೈಲ್ಸ್ ಹಾಕ್ತೀನಿ, ಆವಾಗಲೇ ಮನೆ ಅಂದ ಚಂದವಾಗಿ ಕಾಣುತ್ತೆ ಅಂತಲೇ ಮನಸ್ಸಲ್ಲಿ ಇಟ್ಕೊಂಡು ಹೋಗಿರ್ತಾರೆ. ಆಮೇಲೆ ಇಲ್ಲಿಂದ ಬೇರೆ ಕಡೆ ಫಾರ್ಮ್ ಲ್ಯಾಂಡ್ ತೊಗೊಂಡು ಅಲ್ಲಿ ಹೋಗ್ಬಿಟ್ಟು ಸೆಟ್ಲ್ ಆಗಬೇಕು. ಇವಾಗ ಅದೊಂದು ಟ್ರೆಂಡು. ದುಡ್ಡಿದ್ರೆ ಒಂದು ಫಾರ್ಮ್ ಲ್ಯಾಂಡ್ ತೊಗೊಬೇಕು, ಅಲ್ಲಿ ಹೋಗ್ಬಿಟ್ಟು ವೀಕೆಂಡ್ನ ಕಳೆದ್ಬಿಟ್ಟು ವಾಪಸ್ ಬರಬೇಕು ಅಂತ. ಆ ಫಾರ್ಮ್ ಲ್ಯಾಂಡ್ ನೀವು ನೋಡೋಕೆ ಹೋಗಿ ಅಲ್ಲೂ ಬರೀ ಕಾಂಕ್ರೀಟ್ ಹಾಕಿರ್ತಾರೆ. ಅದು ರೂರಲ್ ಜಾಗದಲ್ಲಿ ತೊಗೊಂಡಿರ್ತಾರೆ, ಒಂದು ಹಳ್ಳಿನಲ್ಲಿ ಅಥವಾ ಬೆಂಗಳೂರಿನ ಔಟ್ಸ್ಕರ್ಟ್ಸಲ್ಲಿ. ಅಲ್ಲೂ ಫುಲ್ ಕಾಂಕ್ರೀಟ್ ಹಾಕ್ಬಿಟ್ಟು ನಮ್ಮ ಮಗು ಸ್ಕೇಟ್ ಮಾಡೋದಕ್ಕೆ, ಇನ್ನೊಬ್ದು ಕಾರ್ ನಿಲ್ಸೋದಕ್ಕೆ ಅಂತ ಅಲ್ಲೂ ಫುಲ್ ಕಾಂಕ್ರೀಟ್ ಮಾಡ್ತಾ ಇದ್ದಾರೆ. ಸೊ ಬೆಂಗಳೂರಿಗೆ ಅಷ್ಟೇ ಅಲ್ಲ, ಬೆಂಗಳೂರು ಸುತ್ತಲೂ ಈ ಎಲ್ಲ ಒಂದು ಮನಸ್ಥಿತಿಯಿಂದ ಹಾಳಾಗ್ತಾ ಇದೆ ಅಥವಾ ಕ್ಷೀಣಿತವಾಗ್ತಾ ಇದೆ ಅಂತ ಹೇಳಬಹುದು. ಇದಕ್ಕೆ ನಾವೇ ಕಾರಣ. ಆರೋಗ್ಯ ಸಮಸ್ಯೆ ಏನೆಲ್ಲ ಎದುರಾಗಬಹುದು ಅಂತ ಹೇಳಿ ಇದರಿಂದಾಗಿ ಯಾವೆಲ್ಲ ಸಮಸ್ಯೆ ಎದುರಾಗುತ್ತೆ? ನೋಡಿ, ನಾವು ಇಷ್ಟೊತ್ತು ಪೊಲ್ಯೂಷನ್ನ ಹೇಗೆ ಡೀಲ್ ಮಾಡಬೇಕು ಅಂತ ತುಂಬ ಚರ್ಚೆ ಮಾಡಿದ್ವಿ. ಒಂದು ನಾವು ಅರ್ಥ ಮಾಡ್ಕೋಬೇಕು, ಪೊಲ್ಯೂಷನ್ಗೆ ಮೂಲ ಕಾರಣ ಏನು ಅಂತ, ಏಕೆ ಪೊಲ್ಯೂಷನ್ ಇಷ್ಟು ಜಾಸ್ತಿ ಆಯಿತು ಅಂತ. ಪೊಲ್ಯೂಷನ್ ನಮಗೆ ಬರುವಂಥದ್ದು ಮೋಸ್ಟ್ಲಿ ಫಾಸಿಲ್ ಫ್ಯೂಯಲ್ ಬರ್ನಿಂಗಿಂದ. ನಾವು ಡೀಸೆಲ್ ಆಗ್ಬೋದು, ಕೋಲ್ ಆಗ್ಬೋದು, ಇದೆಲ್ಲ ಬರ್ನ್ ಆಗಿರೋದ್ರಿಂದ ನಮಗೆ ಪೊಲ್ಯೂಷನ್ ಲೆವೆಲ್ಸ್ ಜಾಸ್ತಿ ಇರೋದು. ನೀವು ಯೋಚನೆ ಮಾಡಿದ್ರೆ, ಒಂದು ವೆಹಿಕಲ್ಸು, ಇನ್ನೊಂದು ಇಂಡಸ್ಟ್ರೀಸ್ ಕಡೆಯಿಂದ, ಎರಡೂ ಕೂಡ ಫಾಸಿಲ್ ಫ್ಯೂಯಲ್ಸ್ ಬರ್ನ್ ಮಾಡ್ತಾರೆ. ಈ ಫಾಸಿಲ್ ಫ್ಯೂಯಲ್ಸ್ ಬರ್ನ್ ಮಾಡಿದಾಗ ನಮಗೆ 2 ಥರದ ಪೊಲ್ಯೂಷನ್ ಉತ್ಪತ್ತಿ ಆಗ್ತದೆ. ಒಂದು ಪರ್ಟಿಕ್ಯುಲೇಟ್ ಮ್ಯಾಟ್ರ್ ಅಂತಾರೆ. ನಮಗೆ ಪೊಲ್ಯೂಷನ್ ಅಂದ ತಕ್ಷಣ ಗಮನಕ್ಕೆ ಬರೋದು ನಾವು ಪ್ರತ್ಯಕ್ಷವಾಗಿ ನೋಡೋವಂಥದ್ದು. ಈ ವೆಹಿಕಲ್ಸ್ ಎಕ್ಸಾಸ್ಟಿಂದ ಏನು ಫ್ಯೂಮ್ಸ್ ಬರ್ತದೆ ಅದು ಒಂದು ಪರ್ಟಿಕ್ಯುಲೇಟ್ ಮ್ಯಾಟರ್ ಇರ್ಬೋದು. ಈ ಕನ್ಸ್ಟ್ರಕ್ಷನ್ ಕಡೆಯಿಂದ ಏನು ಡಸ್ಟ್ ಬರ್ತದೆ ಅದು ಪರ್ಟಿಕ್ಯುಲೇಟ್ ಮ್ಯಾಟ್ರ್. ಈ ಪರ್ಟಿಕ್ಯುಲೇಟ್ ಮ್ಯಾಟ್ರು ಲೆಸ್ ದೆನ್ 10 ಮೈಕ್ರಾನ್ಸ್ ಇದ್ದರೆ ನಮಗೆ ಬಾಡಿ ಒಳಗಡೆ ಆರಾಮಾಗಿ ಹೋಗ್ಬಿಡ್ತದೆ.
ದಪ್ಪ ಇದ್ದರೆ ಅದು ಒಳಗಡೆ ಹೋಗೋದಿಲ್ಲ, ಇಲ್ಲಿ ಫಿಲ್ಟರ್ ಆಗ್ತದೆ ನೋಸಲ್ಲಿ, ಸಣ್ಣ ಪ್ರಮಾಣದೆಲ್ಲ ಒಳಗಡೆ ಹೋಗ್ತದೆ. ಅದರಲ್ಲಿ 2.5 ಮೈಕ್ರಾನ್ ಎಸ್ಪೆಷಲಿ ಲಂಗ್ಸ್ಗೆ ಹೋಗ್ಬಿಟ್ಟು ಅಲ್ಲಿಂದ ಬ್ಲಡ್ಗೆ ಅಬ್ಸರ್ವ್ ಆಗಿ ಎಲ್ಲ ಆರ್ಗನ್ಸು ಕೂಡ ಅದು ಪರಿಣಾಮ ಬೀರ್ತದೆ. ಪರ್ಟಿಕ್ಯುಲೇಟ್ ಮ್ಯಾಟ್ರ್ ಇದು ನಮಗೆ ನೋಡೋವಂಥದ್ದು, ನಮಗೆ ಕಣ್ಣಿಗೆ ಕಾಣದೇ ಇರೋವಂಥದ್ದು ಸುಮಾರಿದೆ. ಪರ್ಟಿಕ್ಯುಲೇಟ್ ಮ್ಯಾಟ್ರ್ ಅಲ್ಲದೆ ನಮಗೆ ಓಝೋನ್ ಅಂತ ಒಂದು ಉತ್ಪತ್ತಿ ಆಗ್ತದೆ ಪೊಲ್ಯೂಷನಿಂದ. ಓಝೋನ್ ಲೆವೆಲ್ಸ್ ತುಂಬ ಟಾಕ್ಸಿಕ್, ಅದು ಲಂಗ್ಸ್ಗೂ ಅಷ್ಟೇ ಕಣ್ಣಿಗೂ ಅಷ್ಟೇ. ಇನ್ನೂ ಕೆಲವು ಕೆಮಿಕಲ್ಸ್ ಹೇಳಬೇಕು ಅಂದರೆ ಕಾರ್ಬನ್ ಕಾಂಪೌಂಡ್ಸು, ಕಾರ್ಬನ್ ಮೊನಾಕ್ಸೈಡ್ ಆಗ್ಬೋದು, ಕಾರ್ಬನ್ ಡೈಆಕ್ಸೈಡ್ ಆಗ್ಬೋದು, ನೈಟ್ರೋಜನ್ ಕಾಂಪೌಂಡ್ಸ್, ನೈಟ್ರೋಜನ್ ಆಕ್ಸೈಡ್, ನೈಟ್ರೋಜನ್ ಡೈಆಕ್ಸೈಡ್, ಇದೆಲ್ಲ ಪ್ರೈಮರಿ ಪೊಲ್ಯೂಟೆಂಟ್ಸು. ಸಲ್ಫರ್, ಈ ಸಲ್ಫರ್ ಮೋಸ್ಟ್ಲಿ ಇಂಡಸ್ಟ್ರೀಸಿಂದ ಬರುವಂಥದ್ದು. ಈ ಕಾರ್ಬನ್ನು ನಮ್ಮ ವೆಹಿಕಲ್ಸಿಂದ ಬರ್ತದೆ. ನೈಟ್ರೋಜನ್ನು ಅಟ್ಮಾಸ್ಫಿಯರಲ್ಲಿ ಇರ್ತದೆ, ನಮ್ಮದು 78% ಏರ್ ಕಂಪೋಸಿಷನ್ ಇಸ್ ನಥಿಂಗ್ ಬಟ್ ನೈಟ್ರೋಜನ್. ಈ ವೆಹಿಕಲ್ ಹೀಟ್ ಮಾಡೋದ್ರಿಂದ ಎನ್ವೈರ್ಮೆಂಟ್ನ ಅದು ನೈಟ್ರೋಜನ್ನು ಮತ್ತು ಎನ್ವೈರ್ಮೆಂಟ್ ಇರುವಂಥ ಆಕ್ಸಿಜನ್ ಕಂಬೈನ್ ಆಗಿ ಅದು ನೈಟ್ರೋಜನ್ ಡೈಆಕ್ಸೈಡ್ ಇದೆಲ್ಲ ಕೆಮಿಕಲ್ಸು ಸೆಕೆಂಡ್ರಿ ಪೊಲ್ಯೂಟೆಂಟ್ಸ್ ಕೂಡ ಉತ್ಪತ್ತಿ ಆಗ್ತದೆ. ಸಲ್ಫರ್ ಡೈಆಕ್ಸೈಡ್ ಇದೆಲ್ಲನೂ ಕೋಲ್ ಬರ್ನಿಂಗ್, ಆಯಿಲ್ ಬರ್ನಿಂಗಿಂದ ಬರುವಂಥದ್ದು. ಇದಲ್ಲದೆ ನಾವು ಈ ಪೆಟ್ರೋಲ್ಗೆ ಏನು ಲೆಡ್ ಅಂತ ಆ್ಯಡ್ ಮಾಡ್ತೇವೆ, ಅದು ಒಂದು ವೆಹಿಕಲ್ ಎಫಿಷಿಯನ್ಸಿ ಜಾಸ್ತಿ ಮಾಡೋದಕ್ಕೆ ಲೆಡ್ ಪ್ರಮಾಣ ಕೂಡ ಎನ್ವೈರ್ಮೆಂಟಲ್ಲಿ ತುಂಬ ಜಾಸ್ತಿ ಇದೆ. ನಾವು ಪ್ರೀ ಇಂಡಸ್ಟ್ರಿಯಲ್ ರೆವಲ್ಯೂಷನ್ ಕಂಪೇರ್ ಮಾಡಿದ್ರೆ ಆವಾಗೂ ಇವಾಗೆ 2000 ಟೈಮ್ಸ್ ಜಾಸ್ತಿ ಇದೆ ಲೆಡ್ ನಮ್ಮ ಎನ್ವೈರ್ಮೆಂಟಲ್ಲಿ. ಇದರಿಂದ ಕೂಡ ತುಂಬ ಬಾಡಿ ಮೇಲೆ ಪರಿಣಾಮ ಬೀಳ್ತದೆ. ನಮಗೆ ಬಾಡಿ ಮೇಲೆ ಯಾವ ಥರ ಪರಿಣಾಮ ಬೀಳ್ತದೆ? ಒಂದು ಅಕ್ಯೂಟ್, ನಮಗೆ ಪೊಲ್ಯೂಷನ್ ವಿಂಟರಲ್ಲಿ ಬರ್ತದೆ, ಜಾಸ್ತಿ ಏರ್ ಕ್ವಾಲಿಟಿ ಡಿಟೀರಿಯೇಟ್ ಆಗ್ತದೆ, ಅವಾಗ ನಮಗೆ ಕಣ್ಣು ಉರಿ ಆಗ್ತದೆ, ನೆಗಡಿ ಬರ್ತದೆ, ಕೆಮ್ಮು ಬರ್ತದೆ, ಇದೆಲ್ಲ ನಮಗೆ ಗೊತ್ತಿರೋವಂಥದ್ದು. ಅದೆಲ್ಲ ಲಕ್ಷಣಗಳು ಅಂದರೆ ಇದು ಇಷ್ಟು ಆರ್ಗನ್ಸ್ ಎಫೆಕ್ಟ್ ಆಗ್ತದೆ. ನಮಗೆ ಬಾಡಿ ಮೇಲೆ ಪರಿಣಾಮ ಬೀರೋದಕ್ಕೆ ಮೇಯ್ನ್ ಕಾರಣ ನಾವು ಅದನ್ನು ಬಾಡಿ ಒಳಗಡೆ ಸೇವಿಸಿದಾಗ ಲಂಗ್ಸಿಂದ ಬಾಡಿಗೆ ಎಲ್ಲ ಸ್ಪ್ರೆಡ್ ಆಗ್ತದೆ. ದಟ್ ಈಸ್ ದ ಮೋಸ್ಟ್ ಕಾಮನ್ ಇಂಪಾರ್ಟೆಂಟ್ ಇಂಟರ್ಫೇಸ್ ಅಂತ ಹೇಳ್ಬೋದು. ನಮಗೆ ಎನ್ವೈರ್ಮೆಂಟ್ಗೂ ಬಾಡಿಗೆ ಮಧ್ಯೆ ಫಿಲ್ಟರ್ ಇರೋದು ಲಂಗ್ಸ್. ನಾವು ಯಾವಾಗ ಅದನ್ನು ಬಾಡಿ ಒಳಗಡೆ ಆರೋಗ್ಯ ಸಮಸ್ಯೆ ಆಯಿತು ಅಂತಂದಾಗ ಈ ಕಳಪೆ ಗುಣಮಟ್ಟ ಅಂದರೆ ಕಳಪೆ ಗಾಳಿ ಗುಣಮಟ್ಟದಿಂದ ನನಗೆ ಸಮಸ್ಯೆ ಆಗಿದೆ ಅನ್ನೋದು ಹೇಗೆ ಗೊತ್ತಾಗುತ್ತೆ? ಈ ಕಳಪೆ ಗುಣಮಟ್ಟ ಅಂದರೆ ನಾನು ಈಗ ಹೇಳಿದಾಗೆ ಪರ್ಟಿಕ್ಯುಲೇಟ್ ಮ್ಯಾಟರ್ ಇರ್ಬೋದು, ಬೇರೆ ನೈಟ್ರೋಜನ್ ಕಾಂಪೌಂಡ್ಸು, ಈ ಸಮಸ್ಯೆ ಆಯಿತು ಅಂದರೆ ಇದರಿಂದನೇ ನನಗೆ ಸಮಸ್ಯೆ ಆಗಿರ್ಬೋದು ಅನ್ನೋದು ಒಂದು. ಈ ಪೊಲ್ಯೂಷನಿಂದ ಆಗುವಂಥ ಸಿಂಪ್ಟಮ್ಸು ಪೊಲ್ಯೂಷನ್ ಇರುವವರೆಗೂ ಪರ್ಸಿಸ್ಟ್ ಆಗ್ತದೆ. ನಮಗೆ ರೆಸ್ಪಿರೇಟರಿ ಸಿಂಪ್ಟಮ್ಸ್, ನೆಗಡಿ ಆಗಲಿ ಕೆಮ್ಮಾಗಲಿ, ಇದು ಬರೋದಕ್ಕೆ 2 ಮೇನ್ ಕಾರಣ. ಒಂದು ವೈರಲ್ ಇನ್ಫೆಕ್ಷನ್ಸ್. ವೈರಲ್ ಇನ್ಫೆಕ್ಷನ್ಸು ಯೂಶ್ವಲಿ ಜ್ವರದ ಜೊತೆ ಬರ್ತದೆ. ಕೆಮ್ಮು, ನೆಗಡಿ, ಜ್ವರ ಎಲ್ಲ ಒಟ್ಟಿಗೆ ಬರ್ತದೆ. 5 ದಿವಸದಿಂದ 1 ವಾರದ ಒಳಗಡೆ ಅದು ಸರಿ ಹೋಗ್ತದೆ. ಪೊಲ್ಯೂಷನ್ ರಿಲೇಟೆಡ್ ಇಲ್ಲ ಅಲರ್ಜಿ ರಿಲೇಟೆಡ್ ಇದ್ದರೆ ನಮಗೆ ಥ್ರೂ ಔಟ್ ದ ಸೀಸನ್, ಈಗ ನಮಗೆ ಅಕ್ಟೋಬರ್ ನವೆಂಬರಲ್ಲಿ ಸ್ಟಾರ್ಟ್ ಆದರೆ ಫೆಬ್ರವರಿ ಮಾರ್ಚ್ ತನಕ ಕೆಮ್ಮು ಹೋಗೋದಿಲ್ಲ, ನೆಗಡಿ ಹೋಗೋದಿಲ್ಲ, ಇದೆಲ್ಲ ಸಮಸ್ಯೆಗಳಿಗೆ ಕಂಟಿನ್ಯೂ ಆಗ್ತಾನೆ ಇರ್ತದೆ. ಪ್ರತಿದಿನ ಎಸ್ಪೆಷಲಿ ನೈಟ್ ಟೈಮು ಸಿಂಪ್ಟಮ್ಸು ತುಂಬ ಜಾಸ್ತಿ ಬರ್ತದೆ. ಇದೆಲ್ಲ ನಮಗೆ ಗಮನಕ್ಕೆ ಬರೋವಂಥ ಸಿಂಪ್ಟಮ್ಸು. ನಮಗೆ ಗಮನಕ್ಕೆ ಬರೆದಿರೋವಂಥದ್ದು ಲೋ ಗ್ರೇಡ್ ಪೊಲ್ಯೂಷನ್ ಅಂತ ಏನು ಹೇಳ್ತೇವೆ, ಬೇರೆ ಈ ಟಾಕ್ಸಿಕ್ ಗ್ಯಾಸಸ್ ಎಲ್ಲ ಸೇವನೆ ಮಾಡಿರೋದು ಬೇರೆ ಆರ್ಗನ್ಸ್ ಮೇಲೆ ಪರಿಣಾಮ ಬೀಳ್ತದೆ. ಈಗ ನಾನು ಲೆಡ್ ಅಂತ ಹೇಳಿದೆ ಈಗಾಗಲೇ, ಲೆಡ್ ಕ್ಯಾನ್ ಅಫೆಕ್ಟ್ ನಮಗೆ ಬ್ರೈನ್, ನ್ಯೂರೋಟಾಕ್ಸಿನ್. ಅದು ಮಕ್ಕಳಿಗೆ ಎಸ್ಪೆಷಲಿ ಡೆವಲಪ್ಮೆಂಟ್ ಪ್ರಾಬ್ಲಮ್ಸ್ ಆಗ್ತದೆ, ಫಿಟ್ಸ್ ಬರ್ತದೆ, ಸೊ ಕಿಡ್ನಿ ಪ್ರಾಬ್ಲಮ್ ಆಗ್ತದೆ, ಲಿವರ್ ಪ್ರಾಬ್ಲಮ್ ಆಗ್ತದೆ. ಎಷ್ಟು ಜಾಸ್ತಿ ಪ್ರಮಾಣದಲ್ಲಿದೆ ಅಂದರೆ ಇದು ಆಲ್ರೆಡಿ ಎಕ್ಸಿಸ್ಟಿಂಗ್ ಏರ್. ಇನ್ನು ನಮಗೆ AQI ನಾವಲ್ಲಿ ಇದ್ದಾಗಲೂ ಕೂಡ ಅದು ಟಾಕ್ಸಿಕ್ ಏರ್. ನಾವು ಬರೀ AQI ಮೆಜರ್ ಮಾಡೋದು ಪರ್ಟಿಕ್ಯುಲೇಟ್ ಮ್ಯಾಟ್ರು, ಓಝೋನು, ಇದರಿಂದ ನಾವು AQI ಅಂತ ಡಿರೈವ್ ಮಾಡ್ತೇವೆ. ಉಳಿದಿದ್ದು ಅದು ಬಿಟ್ಟರೆ ಬೇರೆ ಸುಮಾರಿದೆ. ವೆರಿ ಡೇಂಜರ್ ಅಂತ ಹೇಳ್ತಾ ಇದ್ರಿ, ತುಂಬ ಡೇಂಜರಸ್ ಅಂತ ಹೇಳ್ತಾರೆ. ಮಾತ್ರ ರಾಘವೇಂದ್ರ ಸರ್, ಈಗ ನಗರೀಕರಣ, ಕೈಗಾರಿಕೆ, ವಾಹನ ಸಂಚಾರ ಯಾವುದು ಹೆಚ್ಚು ಅಪಾಯಕಾರಿ? 3ರಲ್ಲಿ ಯಾರು ಉತ್ತಮರು ಅಂತ ಕೇಳೋ ಪ್ರಶ್ನೆ ಆಗಿಬಿಟ್ಟಿದೆ ಇದು. ಯಾಕೆಂದರೆ ಒಂದಕ್ಕೊಂದು ಪೂರಕವಾಗಿ ಕೆಲಸ ಮಾಡ್ತಾ ಇರುವಂಥ ಪ್ರಕ್ರಿಯೆಗಳಿವೆ. ನಗರೀಕರಣನ ತಡೀಲಿಕ್ಕಾಗಲ್ಲ. ಯಾಕೆಂದರೆ ಗ್ರಾಮೀಣ ಭಾಗದಲ್ಲಿ ಉದ್ಯೋಗಾವಕಾಶಗಳ ಸಂಖ್ಯೆ ಭಾಳ ಕಡಿಮೆ ಆಗ್ತಾಯಿದೆ. ಬಹಳಷ್ಟು ಜನ ಮೂಲ ಪರಂಪರಾನುಗತವಾಗಿ ಬಂದಂಥ ಕೃಷಿಯಿಂದ ವಿಮುಖರಾಗ್ತಾ ಇದ್ದೇವೆ. ಪ್ರತಿಯೊಬ್ಬರೂ ಬ್ಲೂ ಕಾಲರ್, ವೈಟ್ ಕಾಲರ್, ಪಿಂಕ್ ಕಾಲರ್ ಜಾಬ್ಸ್ನ ಮಾಡಿಕೊಂಡು ಏರ್ ಕಂಡೀಷನ್ ರೂಮ್ಗಳಲ್ಲಿ ಕೂತ್ಕೊಂಡು ಕೆಲಸ ಮಾಡಬೇಕು, ಒಂದು ಫ್ಲ್ಯಾಟ್ ತೊಗೋಬೇಕು, ತಪ್ಪಿಲ್ಲ, ಅವರವರ ಆಕಾಂಕ್ಷೆಗಳವು. ಆದರೆ ಸಮಷ್ಟಿ ಪ್ರಜ್ಞೆ ಇದೆಯಾ ನಮ್ಮಲ್ಲಿ ಅನ್ನೋದು ಭಾಳ ದೊಡ್ಡ ಪ್ರಶ್ನೆ. ಕೈಗಾರಿಕೀಕರಣ ಬೇಡವೇ? ಖಂಡಿತ ಬೇಕು. ಯಾಕೆಂದರೆ ಈ ಮುಂದೆ ಈಗ ಇದಕ್ಕೆ ಮುಂಚೆ ನಾನೇ ಹೇಳಿದೆ, ಆ ಮನಸ್ಥಿತಿಗೆ ತಕ್ಕನಾದಂಥ ಅವಶ್ಯಕತೆಗಳನ್ನು ಪೂರೈಸಬೇಕು, ಸೌಕರ್ಯಗಳನ್ನು ಕೊಡಬೇಕು ಅಂತ ಹೇಳಿದ್ರೆ ಕೈಗಾರಿಕೀಕರಣ ಬೇಕು. ಇವತ್ತು ಕೈಗಾರಿಕೆಗಳ ಒಂದು ಕಾಂಟ್ರಿಬ್ಯೂಷನ್ ಏನಿದೆ GDPಗೆ, ಅದು ಇನ್ನೂ ಜಾಸ್ತಿ ಆಗಬೇಕು ಅಂತ ಹೊರಟಿದ್ದೀವಿ ನಾವು.
ಅಗ್ರಿಕಲ್ಚರ್ದು ಎಷ್ಟಿದೆಯೋ ಅದಕ್ಕೆ ಸಮನಾಗಿ ಬಂದು ನಿಂತ್ಕೋಬೇಕು ಅಂತ. ನಗರೀಕರಣ ಬೇಕೇ ಬೇಕು, ಕೈಗಾರಿಕೀಕರಣ ಬೇಕೇ ಬೇಕು, ವ್ಯಾಪಾರೀಕರಣ ನಡೀತಾನೆ ಇದೆ ಎಲ್ಲ ಕಡೆ. ವಲಸೆ ಅನ್ನೋದು ನಿಲ್ಲಕ್ಕಾಗ್ತಿಲ್ಲ. ಇದೆಲ್ಲದರ ಹೂರಣದಲ್ಲಿ ಬರ್ತಾ ಇರೋ ಒಬ್ಬಟ್ಟೇನೆ ಇವತ್ತಿನ ಪರಿಸರ ಮಾಲಿನ್ಯ. ಇದು ಕೇವಲ ಗಾಳಿಗೋ ಆರೋಗ್ಯಕ್ಕೋ ಮಾತ್ರ ಸೀಮಿತವಾಗಿಲ್ಲ, ಸಂತಾನೋತ್ಪತ್ತಿಯ ಮೇಲೆ ಪ್ರಭಾವ ಬೀರುತ್ತೆ. ಈ ವಂಶಾಭಿವೃದ್ಧಿನೇ ಆಗಲಿಲ್ಲ ಅಂತ ಹೇಳಿದ್ರೆ ಯಾವ ಮನುಷ್ಯರಿಗೋಸ್ಕರ ಚಾನಲ್ ನಡೆಸಬೇಕು, ಯಾವ ಮನುಷ್ಯರಿಗೋಸ್ಕರ ಸ್ಕೂಲ್ ಕಟ್ಟಬೇಕು ಹೇಳಿ? ಅಂಡ್ ಎಷ್ಟು ವರ್ಷ ಬದುಕ್ತೀವಿ ಅನ್ನೋದು ಎಷ್ಟು ಮುಖ್ಯನೋ, ಎಷ್ಟು ಚೆನ್ನಾಗಿ ಬದುಕ್ತೀವಿ ಅನ್ನೋದು ಅಷ್ಟೇ ಮುಖ್ಯ ಅಲ್ವಾ? ಎಷ್ಟು ಆರೋಗ್ಯಕರವಾಗಿ ಬದುಕ್ತೀವಿ ಅನ್ನೋದು ಅಷ್ಟೇ ಮುಖ್ಯ ಅಲ್ವಾ? ಹೋಯ್ತು, ನಮ್ಮಲ್ಲ ಪ್ರಜ್ಞೆ ಇಲ್ಲ ಇವತ್ತು. ಅನ್ಫಾರ್ಚುನೇಟ್ಲಿ 800 ವರ್ಷಗಳ ಪರಕೀಯ ಮುಸ್ಲಿಮರ ಆಕ್ರಮಣ, 200 ವರ್ಷಗಳ ವಸಾಹತುಶಾಹಿಗಳ ಆಕ್ರಮಣದಿಂದ ನಮ್ಮಲ್ಲೇನು ಈ ಸಮಷ್ಟಿ ಪ್ರಜ್ಞೆ ಇತ್ತಲ್ಲ, ಸರ್ವಭೂತ ಹಿತಾಯಚ ಅಂತ ಏನಿತ್ತು, ಲೋಕ ಸಮಸ್ತ ಸುಖಿನೋ ಭವಂತು ಅಂತ ಏನಿತ್ತು, ಅವು ಇಲ್ಲವೇ ಇಲ್ಲ ಇವತ್ತು. ನಾನು ಚೆನ್ನಾಗಿರಬೇಕು ಪರವಾಗಿಲ್ಲ, ನಾನು ಒಬ್ಬನೇ ಚೆನ್ನಾಗಿರಬೇಕು, ಉಳಿದವ್ರು ಹಾಳಾಗಿ ಹೋಗಲಿ. ಈ ಪ್ರಜ್ಞೆ ಯಾವತ್ತು ಬಂತೋ, ನೀವು ಯಾವುದು ನಡೆದ್ರೂ ಕೂಡ ಏನಿವತ್ತು ಹಳ್ಳಿಗಳಲ್ಲೂ ಪರಿಸ್ಥಿತಿ ಏನು ಭಿನ್ನವಾಗಿಲ್ಲ ಸ್ವಾಮಿ. ಯಾವುದೇ ಹಳ್ಳಿ ತೊಗೊಳ್ಳಿ, ಇವತ್ತು 20-30 ಕಾರ್ಗಳು ನಿಂತಿರುತ್ತವೆ, 2 ವೀಲರ್ಸ್ ನಿಂತಿದ್ದಾವೆ, ಅಲ್ಲಿ ಪೊಲ್ಯೂಷನ್ ನಡೀತಿಲ್ವಾ? ಆಮೇಲೆ ಲೆಡ್ ಅನ್ನೋದು ಕೇವಲ ಇಲ್ಲಿಗೆ ಸೀಮಿತವಾಗಿಲ್ಲ, ಎಲ್ಲೆಲ್ಲಿ ಪೆಟ್ರೋಲ್ ಬಳಸ್ತಾರೋ ಅಲ್ಲೆಲ್ಲ. ಜೊತೆಗೆ ಈ ತ್ಯಾಜ್ಯ ನೀರನ್ನು ಸಂಸ್ಕಾರ ಮಾಡಿ ಏನು ಬಿಡ್ತಿದ್ದಾರೆ ಇವತ್ತು, ಸಂಸ್ಕರಣೆ ಮಾಡಿ KC ವ್ಯಾಲಿ ಮೂಲಕ, ನನ್ನೂರಿನ ಕಡೆಯ ಎಲ್ಲ ಕೆರೆಗಳು ತುಂಬಿವೆ ಇವತ್ತು. ರೈತರ ಮುಖದಲ್ಲಿ ಮಂದಹಾಸ. ಯಾಕೆಂದರೆ 1000 ಅಡಿಗೂ ನೀರು ಬೀಳ್ತಿರ್ಲಿಲ್ಲ ಭೂಗರ್ಭದಿಂದ, ಇವತ್ತು 400-500 ಅಡಿಗೆ ನೀರು ಸಿಗ್ತಾ ಇದೆ. ಹ್ಯಾಪಿಯಾಗಿ 2 ಬೆಳೆ 3 ಬೆಳೆ ತೆಗಿತಾ ಇದ್ದಾರೆ. ಆ ಬೆಳೆಯನ್ನು ತಂದು ತಲುಪಿಸ್ತಾ ಇರೋದು ಬೆಂಗಳೂರಿನ ಮಹಾಜನತೆಗೆ. ನಾವು ತಿಂದು ತೆಗಿ ಸಂತೋಷ ಪಡ್ತಾ ಇದ್ದೀವಿ. ಅದರಲ್ಲಿ ಸೇರ್ಕೊಂಡಿಲ್ವ ಪೊಲ್ಯೂಟೆಂಟ್ಸು? ಅಷ್ಟು ಪರಿಶುದ್ಧವಾಗಿ ಸಂಸ್ಕರಣೆ ಮಾಡ್ತಾ ಇದ್ದೀವ ನಾವು? ಇನ್ ಪ್ರಿನ್ಸಿಪಲ್ ಹೌದು, ಇನ್ ಪ್ರಾಕ್ಟೀಸ್ ಹೌದಾ ಅನ್ನೋದು ನನ್ನ ಪ್ರಶ್ನೆ. ಸೊ ಇದನ್ನು ತಡಿಲಿಕ್ಕಾಗಲ್ಲ, ನೀವು ಸಂಪೂರ್ಣವಾಗಿ ನಿಯಂತ್ರಣ ಮಾಡಲಿಕ್ಕಾಗಲ್ಲ, ಹತೋಟಿ ಮಾಡಲಿಕ್ಕಾಗಲ್ಲ. ಅದಕ್ಕೇನೋ ಒಂದಷ್ಟು ಹಾಕಬೇಕಲ್ಲ ಮಾನದಂಡಗಳು. ಮುಂದಿನ 1 ವರ್ಷದ ಕಾಲ ನಾವು ಯಾವುದೇ ವೆಹಿಕಲ್ಸನ್ನು ರಿಜಿಸ್ಟರ್ ಮಾಡೋದಿಲ್ಲ ಅಂತ ಬರಲಿ ನೋಡೋಣ ಸರ್ಕಾರದ ಮನಸ್ಸಲ್ಲಿ. ಬರೋಲ್ಲ, ಯಾಕೆಂತ ಹೇಳಿದ್ರೆ ಆದಾಯದ ಕೊರತೆ. ಅಂದರೆ ಇವತ್ತು ನನಗೇನು ಸಿಗುತ್ತೆ ಅನ್ನೋದಷ್ಟೇ ನನ್ನ ಧೋರಣೆ ಆಗಿಬಿಟ್ರೆ ಹೋಮೋಸೆಪಿಯನ್ಸ್ ಹೇಗಾಗ್ತೀವಿ ನಾವು? ಹೋಮೋಸೆಪಿಯನ್ಸ್ ಅಂದರೆ ನಮಗೆಲ್ಲ ಶಾಲೆಯಲ್ಲಿ ಹೇಳ್ಕೊಟ್ಟಿರೋದು ಬಯೋಲಾಜಿಕಲ್ ನಾಮೆನ್ಕ್ಲೇಚರ್ ಆಫ್ ಹ್ಯೂಮನ್ ಬೀಯಿಂಗ್ಸ್ ಅಂತ. ಇಟ್ ಹ್ಯಾಸ್ ಅ ಫಿಲಸಾಫಿಕಲ್ ಕನಟೇಷನ್, ಎ ಹೈಲಿ ಎವಾಲ್ಡ್ ಸೊಸೈಟಿ ಅಂತ ಅರ್ಥ ಹೋಮೋಸೆಪಿಯನ್ಸ್ ಅಂದರೆ. ಎಲ್ಲಿ ಹೈಲಿ ಎವಾಲ್ಡ್ ನಾವು? ಟೆಕ್ನಾಲಜಿಕಲಿ ಎವಾಲ್ಡ್ ಹೌದು, ಎಕನಾಮಿಕಲಿ ಅಡ್ವಾನ್ಸ್ಡ್ ಹೌದು, ಬಟ್ ಇನ್ ಸ್ಪಿರಿಟ್ ಹೇಳಿ, ಮನೋಧೋರಣೆಯಲ್ಲಿ ಹೇಳಿ ಸ್ವಲ್ಪ ಸಮರೋಪಾದಿಯಲ್ಲಿ ಕೆಲಸ ಮಾಡಬೇಕು ನಾವು. ಸ್ವಾರ್ಥನ ಒಂದು ಸ್ವಲ್ಪನಾದರೂ ಕಡಿಮೆ ಮಾಡಿಕೊಂಡು ಭವಿಷ್ಯದ ಬಗ್ಗೆ ಯೋಚನೆ ಮಾಡಲೇಬೇಕು. ಯಾಕೆಂದರೆ ಇದೇ ಭವಿಷ್ಯದಲ್ಲೇ ನನ್ನ ಮಕ್ಕಳು, ನಿಮ್ಮ ಮಕ್ಕಳು, ಅವ್ರ ಮಕ್ಕಳು ಬೆಳೆಯೋದು. ಒಂದಲ್ಲ ಒಂದು ದಿವಸ ನಾವು ಹೋಗೋದು ಗ್ಯಾರಂಟಿ, ಭೂಗೋಳ ಸೇರೋದು ಗ್ಯಾರಂಟಿ. ಎಲ್ಲರೂ ಇತಿಹಾಸ ಸೇರೋ ಕೆಲಸ ಮಾಡೋಣ, ಒಂದು ಮರ ಉಳಿಸಿ ಹೋಗೋಣ. 5 ವರ್ಷದ ಮಾತ್ರ ಯೋಚನೆ ಮಾಡಬೇಡಿ ಅಂತ ಹೇಳ್ತಾ ಇದ್ದೀನಿ. 5 ವರ್ಷದ್ದಲ್ಲ, ನಿಮ್ಮ ಜೀವನದ ಆಚೆಗೆ ಯೋಚನೆ ಮಾಡಿ. ಯಾವತ್ತು ನಿಮ್ಮ ಜೀವನದ ಆಚೆಗೆ ಯೋಚನೆ ಮಾಡೋದು ನೀವು ಕಲಿತೀರಾ 100% ನಿಮ್ಮಲ್ಲಿ ಸಮಷ್ಟಿ ಪ್ರಜ್ಞೆ ಬರುತ್ತೆ. ಅದಕ್ಕೆ ಅಲ್ವೇ ಬ್ರಹ್ಮಚರ್ಯ, ಗೃಹಸ್ಥ, ವಾನಪ್ರಸ್ಥ, ಸನ್ಯಾಸ ಅಂತ ಬರೋದು. ಬ್ರಹ್ಮಚರ್ಯ ನೀನು ವಿದ್ಯಾವಂತನಾಗೋ, ಗೃಹಸ್ಥ ಆಯಿತು ಭೋಗ ಮಾಡು, ಯಾರು ಬೇಡ ಅಂತಾರೆ. ಸ್ವಲ್ಪ ವಾನಪ್ರಸ್ಥದ ಕಡೆ ಹೊರಡು, ಸನ್ಯಾಸದ ಕಡೆ ಹೊರಡು. ಬೇಕಲ್ವೇ ಆ ಮನಸ್ಥಿತಿ? ಎಲ್ಲಿ ಬರುತ್ತೆ ಮೆಕಾಲೆ ಸಿಸ್ಟಮಲ್ಲಿ? ಎಸ್ ಎಸ್ ಮಂಜು ಅವರೇ, ಈ ಪರಿಸರವನ್ನು ಕಾಪಾಡ್ಕೊಳ್ಳೋದು ಹೇಗೆ, ಜೀವ ರಕ್ಷಣೆ ಹೇಗೆ ಮಾಡ್ಕೊಳ್ಬೇಕು ಸರ್? ಈಗ ಒಂಚೂರು ಹಿಂದಕ್ಕೆ ಹೋಗೋಣ ಸರ್. ನಮ್ಮ ಮುನಿಗಳು ಯಜ್ಞ ಮಾಡ್ತಿದ್ರು, ಋಷಿಗಳವರೆಲ್ಲ ಕಾಡಲ್ಲಿ ಅವರು ಭಾಳಷ್ಟು ವರ್ಷಗಳು ಇರ್ತಾ ಇದ್ದಾರಂತೆ. ಅಂದರೆ ಅವರಲ್ಲಿ ಸುಮಾರು ಜನ ತಪಸ್ಸು ಕೂತ್ಕೊಳ್ಳೋರು ಮೆರಿಕಳೆಲ್ಲ ತಿಳ್ಕೊಂಡಿರ್ತಾರೆ. ಅವರು ಆಹಾರನ ಸೇವಿಸದೆ ಕೇವಲ ಗಾಳಿ ನೀರನ್ನೇ ಸೇವಿಸ್ಕೊಂಡು ಬದುಕ್ತಾ ಇದ್ರು ಅಂತ ಕೇಳಿದ್ರು. ಆಮೇಲೆ ಅವರು 100 ವರ್ಷಕ್ಕಿಂತ ಹೆಚ್ಚಾಗಿ ಬದುಕಿದಂಥವರು ಇದ್ದಾರೆ ಅಂತ ಒಂದು ಉದಾಹರಣೆ. ಅಂದರೆ ಎಕ್ಸಾಂಪಲ್ ತಗೊಳ್ಳಿ ಸರ್, ಅಲ್ಲಿ ಆಹಾರನೂ ಬೇಡ, ನೀರು ಬೇಡ, ಬೇರೆ ಗಾಳಿಲೇ ಬದುಕ್ತೀನಿ ಅನ್ನೋರು ಇದ್ದಾರೆ ಅಂದರೆ ಅರ್ಥ. ಸೊ ಆ ಗಾಳಿಗೆ ಎಷ್ಟು ಮಹತ್ವ ಇರ್ಬೋದು. ಸೊ ಆ ಮಹತ್ವ ಇರೋದಕ್ಕೆ ಕಾರಣ ಏನು? ಅಲ್ಲಿನ ವಾತಾವರಣ, ಅಲ್ಲಿನ ಪರಿಸರ, ಅಲ್ಲಿ ಗಿಡ ಮರ, ಕೆರೆ ಕುಂಟೆ ಎಲ್ಲ ಭಾಳ ಪರ್ಫೆಕ್ಟ್ ಆಗಿದೆ ಅಂತ. ಒಂದು ಹುಲಿ ಯಾಕೆ ಕಾಡಲ್ಲಿ ಇದೆ ಅಂದರೆ, ಆ ಒಂದು ಹುಲಿ ಇದೆ ಅಂದರೆ ಎಂಟೈರ್ ಅಲ್ಲಿ ಎನ್ವೈರ್ಮೆಂಟ್ ಪರ್ಫೆಕ್ಟ್ ಆಗಿದೆ ಅಂತ ಅರ್ಥ. ಆಗ ಮಾತ್ರ ಅಲ್ಲಿ ಹುಲಿ ಇದೆ ಅಂದರೆ ಅರ್ಥ ಅಷ್ಟೇ. ಸೊ ಹಾಗಾಗಿ ಕಾಡು ಸಮೃದ್ಧವಾಗಿದೆ, ಆರೋಗ್ಯಕರವಾಗಿದೆ ಅಂತ ಹೇಳ್ಬೋದು. ಹಾಗೆ ನಗರದಲ್ಲಿ ಕೇವಲ ನಾವು ಬರೀ ಮರಗಳೊಂದೇ ಅಲ್ಲ, ಬರೀ ಮರಗಳೊಂದೇ ಕಾನ್ಸಂಟ್ರೇಷನ್ ಮಾಡಿ. ಈಗ ಎಲ್ಲೂ ಮರಗಳು ನೆಡೋಕ್ಕೆ ಜಾಗ ಇಲ್ದಂಗಾಗೈತೆ, ಗಿಡಗಳು ನೆಡೋಕ್ಕೆ ಜಾಗ ಇಲ್ದಂಗಾಗೈತೆ ಬೆಂಗಳೂರಲ್ಲಿ. ಇರೋ ಮರಗಳನ್ನ ಉಡ್ಸ್ಕೊಂಡ್ರೆ ಸಾಕಾಗೈತೆ ಸದ್ಯಕ್ಕೆ. ಈಗ ಒಂದು ಹೊಸ್ದಾಗಿ ಏನು ಮಾಡ್ತಿದ್ರೆ, ಏನೋ ಈ ಮರಗಳು ಥ್ರೆಟ್ ಮರಗಳು ಅಂತ ಏನೋ ಹೇಳ್ತಾರೆ, ಅದನ್ನು ತೆಗಿಬೇಕು ಅಂತ, ಡೇಂಜರಸ್ ಮರಗಳನ್ನ ತೆಗಿಯೋದು, ಬಿದೋಗ ಮರಗಳು ಅಂತ, ವಯಸ್ಸಾಗಿರೋ ಮರಗಳು ಅಂತ ಮರಗಳು ತೆಗಿಬೇಕು ಅಂತ. ಆ ಲೆಕ್ಕದಲ್ಲಿ ಕೂಡ ಜೀವಂತವಾಗಿರೋ ಮರಗಳು ಸುಮಾರು ತೆಗೆದಾಕ್ಬಿಟ್ಟಿದ್ದಾರೆ. ಜೀವಂತವಾಗಿರೋ ಯಾರ್ಯಾರು ಬೆನಿಫಿಟ್ ಇದೆ, ನಮ್ಮ ಮನೆ ಮುಂದೆ ಕಾರ್ ಪಾರ್ಕಿಂಗ್ ಬೇಕು, ನಮ್ಮ ಮನೆ ಮುಂದೆ ಎಲೆಗಳು ದಿನ ಉದುರ್ತಾ ಇರುತ್ತೆ, ಗುಡ್ಸೋಕ್ಕಾಗಲ್ಲ,
ಏನೇನೋ ಒಂದು ಸಣ್ಣ ಪುಟ್ಟ ವಿಚಾರಗಳು ಇಟ್ಕೊಂಡು ಪಾಪ ಮರಗಳನ್ನು ಇರತಕ್ಕಂಥ ಮರಗಳನ್ನು ಭೋಗದ ವಸ್ತು ರೀತಿಯಲ್ಲಿ ಉಪಯೋಗಿಸಿ ಬಿಸಾಕ್ತಾರೆ. ಇವತ್ತು ಅಡ್ವರ್ಟೈಸ್ಮೆಂಟ್ ಬೋರ್ಡ್ಗಳಾಗಿ ಯೂಸ್ ಮಾಡ್ಕೋತಾರೆ, ಮರಗಳನ್ನು ಸೌದೆಗೆ ಬಳಸ್ಕೊತಾರೆ, ಮತ್ತು ಕಡಿದಿರೋ ಮರಗಳನ್ನ ತಗೊಂಡಾಗ ಅಲ್ಲಿ ಹರಾಜಿಗೆ ಹಾಕೊಂಡು ಇಲಾಖೆಯವರೇ ರಾಜರೋಷವಾಗಿ ಅದನ್ನು ಮಾರಾಟ ಮಾಡ್ಕೋತಾರೆ. ತುಂಬ ಇದೆ ಹೇಳ್ತಾ ಹೋದರೆ. ಇವತ್ತು ನಾವು ಸಾರ್ ಹೇಳ್ದಂಗೆ ನಮ್ಮ ಒಂಚೂರು ಹಿಂದಕ್ಕೆ ಹೋಗೋಣ, ನಮ್ಮ ತಾತನ ಕಾಲ ಜನ್ರೇಷನ್ಗೆ ಹೋಗೋಣ ಸರ್. ನಾವೆಲ್ಲ ಬೆಲ್ಲೆಂದೂರು ಅಕ್ಕಪಕ್ಕದಲ್ಲಿ ವಾಸ, ನಮ್ಮ ಬೆಲ್ಲೆಂದೂರಿನ ವಾಸಿಗಳು, ನಾವು ರೈತರು. ನಮ್ಮ ತಾತ ಒಂದರೆಲ್ಲ ಗದ್ದೆ ಮಾಡ್ತಾಯಿದ್ರು. ಗದ್ದೆ ಮಾಡ್ತಿದ್ರೆ ನೀರಿಗೆ ನಾವೆಲ್ಲೋ ಮನೆಗೆ ಹೋಯ್ತಾ ಇರಲಿಲ್ಲ. ಆ ಹರಿತಾ ಇದ್ದಿದ್ದ ನೀರಿನ ಹೊಳೆಲಿ ಬರ್ತಾಯಿದ್ದ ಕಟ್ಟೆ ಕಾಲುವೆದಲ್ಲಿ ಬರ್ತಾಯಿದ್ದ ನೀರನ್ನೇ ಕುಡಿತಾ ಇದ್ವಿ. ನಾನು ಕುಡಿದಿದ್ದೀನಿ ಸಹ. ಅಷ್ಟು ಚೆನ್ನಾಗಿತ್ತು. ಸೊ ನನ್ನ 40 ವರ್ಷ ಏಜ್ ಈಗ. ಅಂದರೆ ಆಗ ನನ್ನ ಒಂದು 5 ವರ್ಷ 7 ವರ್ಷ ಹುಡುಗ ಇರ್ಬೋದು. ಅಷ್ಟು ಚೆನ್ನಾಗಿದ್ದ ನೀರು. ಸುತ್ತ ಕಾರ್ಖಾನೆ ಎದೊಳ್ತು, HAL, NAL ಅದು ಇದು ಅಂತೆಲ್ಲ ಸುತ್ತ ಎದೊಳ್ತು ಕಾರ್ಖಾನೆಗಳು. ಎಲ್ಲ ಮಾಲಿನ್ಯಗಳು ಹೆಚ್ಚಾಯಿತು, ನಮ್ಮ ಕೆರೆ ಹಾಳಾಯಿತು. ಅಲ್ಲಿ ಎಂತೆಂಥ ಪಕ್ಷಿಗಳು ನೋಡ್ಬೋದಾಯ್ತು ಸರ್, ಬಹಳಷ್ಟು ಒಳ್ಳೊಳ್ಳೆ ಪಕ್ಷಿಗಳು. ಅಂಥ ಪಕ್ಷಿಗಳು ನೋಡೋಕ್ಕೆ ಸಾಧ್ಯನೇ ಇಲ್ಲ. ವಲಸೆ ಹೋಗೋದು, ನಮ್ಮ ಊರಿಗೆ ಬರೋದು, ಪಕ್ಷಿಗಳು, ಮೊಟ್ಟೆಗಳು, ಮರಿಗಳು ನಾವೆಲ್ಲ ಕೈಯಲ್ಲಿ ಮುಟ್ಟಿದ್ದೀವಿ, ಆಟ ಆಡಿಸಿದ್ದೀವಿ. ಅಷ್ಟು ಚೆನ್ನಾಗಿದ್ದಂಥ ಪಕ್ಷಿ ಆ ಕೆರೆ ಇವತ್ತು ಗಬ್ಬು ನಾರ್ತಾ ಇದೆ. ವಿಶ್ವವಿಖ್ಯಾತಿಯಾದಂಥ ಬೆಲ್ಲೆಂದೂರು ಕೆರೆ ನೊರೆಗೆ ಫೇಮಸ್ ಆಯಿತು. ಬೆಂಕಿ ಹತ್ಕತ್ತು ಅಂತೆಲ್ಲ ದೊಡ್ಡ ಇದಾಯಿತು, ಸಮಸ್ಯೆಗಳಾಯಿತು. ಸೊ ಇವತ್ತು ನೀವು ಬನ್ನಿ ಸರ್, ಮನೆಗಳ ಸುತ್ತಮುತ್ತ ನೋಡಿ ಗಾಳಿ ಹೇಗೆ ಕೆರೆ ಗಾಳಿ ಬರ್ತಾ ಇದೆ ಅಂದರೆ ಮನೆಯ ಸುತ್ತಮುತ್ತ ಇರೋ ಪಾತ್ರೆಗಳು ಕೂಡ ಕಪ್ಪಗಾಗ್ತಾ ಇದೆ. ನಮ್ಮ ಊರಿನ ಜನಗಳು ಭಾಳ ಒದ್ದಾಡ್ತಾ ಇದ್ದಾರೆ. ಮರುವಿನ ಶಕ್ತಿ ಜಾಸ್ತಿ ಆಗಿಬಿಟ್ಟಿದೆ. ಹುಟ್ಟೋ ಮಕ್ಳಿಗೆ ಮರುವು ABCD ನೆಕ್ಸ್ಟು A ಆದಮೇಲೆ ಏನು ಅಂದರೆ ಗೊತ್ತಿಲ್ಲ, B ಅಂತ ಹೇಳಕ್ಕೆ ಬರ್ತಾ ಇಲ್ಲ. ಆ ರೇಂಜಿಗೆ ಮೆರುವಾಗ್ತಾ ಇದ್ದಾರೆ ಮಕ್ಕಳು, ಆ ಥರ ಆಗ್ತಾ ಇದ್ದಾರೆ. ಭಾಳಷ್ಟು ಜಾನುವಾರುಗಳಿದ್ದು ಭಾಳಷ್ಟು ಜಾನುವಾರುಗಳು ಕಳ್ಕೊಂಡ್ರು. ಇವತ್ತು ಹುಲ್ಲು ಎಷ್ಟು ಬೇಕು ಹುಲ್ಲು ಸಿಗೋದು, ನಮ್ಮ ಮೇವುಗಳು. ಬನ್ನರಘಟ್ಟ ನ್ಯಾಷನಲ್ ಪಾರ್ಕ್ ಕೂಡ ಸಸ್ಯಾಹಾರಿ ಪ್ರಾಣಿಗಳಿಗೆ ಇಲ್ಲಿಂದ ಹುಲ್ಲು ತಗೊಂಡು ಹೋಗ್ತಾ ಇದ್ರು. ಈಗ ಅದು ಕೂಡ ನಿಂತೋಗೈತೆ. ಅಂಥ ಯೋಗ್ಯವಾದಂಥ ಕೆರೆಗಳು ಇದೊಂದು ಎಕ್ಸಾಂಪಲ್ಲು. ಆ ರೀತಿ ಬೆಂಗಳೂರಿನ ನಮ್ಮ ಕೆಂಪೇಗೌಡರು ಬೆಂಗಳೂರಿನಲ್ಲಿ ಕೇವಲ ಅವರು ಏನು ಆ ಪೇಟೆ ಈ ಪೇಟೆಗಳಂತ ಅಷ್ಟೇ ಜನರಿಗೆ ಮಾಡಲಿಲ್ಲ. ಅವರು ಕೆರೆಗಳಾಗಲಿ, ದೇವಸ್ಥಾನಗಳಾಗಲಿ, ಕಲ್ಯಾಣಿಗಳಾಗಲಿ ಪರಿಸರಕ್ಕೆ ಮಹತ್ವವಾದಂಥ ಒತ್ತನ್ನು ಕೊಟ್ಟಿದ್ದರು. ಆಗ ಬಹಳ ಚೆನ್ನಾಗಿತ್ತು. ಈಗ ಬೆಂಗಳೂರು ಅವ್ರು ಹಾಕಿದ 4 ಮೂಲೆಯ ಬುನಾದಿ ಒಡ್ಕೊಂಡು ಆಚೆ ಹೋಗ್ತಾ ಇದೆ. ಸೊ ಅದಕ್ಕೆ BBMP ಹೊರಟಾಗಿ ಗ್ರೇಟರ್ ಬೆಂಗಳೂರು ಆಗಿದೆ. ಆ ಗ್ರೇಟರ್ ಬೆಂಗಳೂರು ದಯವಿಟ್ಟು ಗ್ರೇಟರ್ ಆಗಿ ಏನಾದರೂ ಪರಿಸರಕ್ಕೆ ಸೇರಿಸ್ಕೊಳ್ಳಿ. ನಿಮ್ಮ ಪ್ರಣಾಳಿಕೆಯಲ್ಲಿ ಪರಿಸರಕ್ಕೋಸ್ಕರ ಏನೆಲ್ಲ ಇಟ್ಕೊಂಡಿದ್ದೀರಾ ಅಂತ ಒಂದು ಸ್ವಲ್ಪ ಹೇಳಿ ನೋಡೋಣ. ನಿಮ್ಗೆ ಏನಾದರೂ ಸಾಧ್ಯವಾದರೆ ನೆಕ್ಸ್ಟ್ ಗ್ಯಾರಂಟಿ, ನಿಮ್ಮ ಪಂಚ ಗ್ಯಾರಂಟಿಯಲ್ಲಿ 6ನೇ ಗ್ಯಾರಂಟಿ ಪರಿಶುದ್ಧವಾದ ಗಾಳಿಯನ್ನು ಕೊಡ್ತೀನಿ ಅನ್ನೋ ನೀವು ಗ್ಯಾರಂಟಿನ ಘೋಷಣೆ ಮಾಡಿ ನೋಡೋಣ. ಪರಿಶುದ್ಧವಾದಂಥ ಪರಿಸರವನ್ನು ಜನಕ್ಕೆ ಕೊಡ್ತೀವಿ, ನಾಡಿನ ಜನಕ್ಕೆ ಕೊಡ್ತಾ ಇದ್ದೀವಿ ಅಂತ ಘೋಷಣೆ ಮಾಡಿ ನಿಜಕ್ಕೂ ನಿಮ್ಮ ಫೋಟೋಗಳನ್ನ ಇಟ್ಟು ಡೈಲಿ ನಾವು ಪೂಜೆ ಮಾಡಿಬಿಡ್ತೀವಿ ಸ್ವಾಮಿ. ಯಾಕಂದರೆ ಭಾಳ ನೋವಿದೆ ಸರ್. ಯಾಕಂದರೆ ಈಗ ಪರಿಸ್ಥಿತಿ ನಮಗೆ ಕಷ್ಟ. ಮೇಡಮ್ ಅವ್ರು ಹೇಳಿದ್ರು ನಾವು ಉಳಿತೀವಿ ಇಲ್ಲೋ ಅಂತ ಭಯ ಆಗ್ತಿದೆ ಅಂತಂದ್ರೆ ಆರಂಭದಲ್ಲಿ ಹೇಳಿದೆ ನಾನು, ಸರ್ ಮುಂದುವರೆದ್ರೆ ಹೆಣಗಳ ರಾಶಿ ರಾಶಿಗಳ ಹೌದು ನಿಜ ಅಂತಕ್ಕಾಗುತ್ತೆ. ಏನೇನೋ ಯೋಚನೆಗಳು ಹಾಕೊಂಡಿರ್ತಾರೆ. ಎಷ್ಟೋ ಜನ ಅನಾಥರಾಗಿ ಹೋಗ್ತಾರೆ, ಎಷ್ಟೋ ಜನ ದಿಕ್ಕಾಪಾಲ್ ಹೋಗ್ತಾರೆ. ಬೆಸ್ಟ್ ಎಕ್ಸಾಂಪಲ್ ಪುನೀತ್ ರಾಜ್ಕುಮಾರ್ ಸರ್. ಎಂಥ ಯುವಕರು ಅವರು, ಎಂಥ ಇನ್ಸ್ಪಿರೇಷನ್ ಪರ್ಸ್ನಾಲಿಟಿ. ಅಂಥವ್ರು ಕೂಡ ಕೋವಿಡ್ ಟೈಮ್ ಆದಮೇಲೆ ಸಮಸ್ಯೆಗಳಾಗಿ ಅವರು ಕೂಡ ಬಿಕಾಸ್ ಆಫ್ ಹೆಲ್ತ್ ಇಶ್ಯೂಸ್ ಆಗೇನೆ ಎನ್ವೈರ್ಮೆಂಟ್ ಚೆನ್ನಾಗಿಲ್ಲ ಅಂದ್ರೆ ಹೆಂಗೆ ಬದುಕೋಕ್ಕಾಗುತ್ತೆ ಹೇಳಿ. ಸಾಲುಮರ ತಿಮ್ಮಕ್ಕ ನೋಡ್ರಿ, ಒಂದು ಅಕ್ಷರನೂ ಕಲಿದೆ ಹೋದ್ರೆ ತಾಯಿ ಇವತ್ತೆಲ್ಲರಿಗೂ ಜಗತ್ತಿಗೆ ಪರಿಸರನ ಉಳಿಸೋದು ಪಾಠ ಹೇಳ್ಕೊಟ್ಟೋದ್ಲ ಅಜ್ಜಿ. ಇವತ್ತು ಆ ಎಮ್ಮನ್ನಾದರೂ ಯಾರೋ 4 ಜನ ಫಾಲೋ ಮಾಡ್ತಾ ಇದ್ದಾರಾ? ಇಲ್ಲ ಸರ್. ವಿದ್ಯಾವಂತರೇ ತಪ್ಪು ಮಾಡ್ತಾ ಇದ್ದಾರೆ. ವಿದ್ಯಾವಂತರೇ, ಮೋಸ್ಟ್ಲಿ ಎಜುಕೇಟೆಡ್, ಎನ್ವೈರ್ಮೆಂಟಲಿಸ್ಟು, ಆಫೀಸರು, ಅಧಿಕಾರಿ, ಅವ್ನ ಮನೆ ಒಂದು ಮರ ಕಡಿತಾ ಇದ್ದಾರೆ. ಕಡ್ಕೊಳ್ಳಿ ಬಿಡು, ನನ್ನ ಅಪ್ಪನ ಮನೆ ನನಗೇನು ಹೋಗ್ಲಿ ಬಿಡು ಅಂತಾರೆ. ದೂರು ಕೊಟ್ಟರು ಸರಿಯಾದ ಪ್ರಾಧಿಕಾರ ಕೆಲಸ ಮಾಡುತ್ತೆ. ಅರಣ್ಯ ಇಲಾಖೆಯಲ್ಲಿ ಮರ ಸಂರಕ್ಷಣೆ ಕಾಯ್ದೆನೇ ಸತ್ತೋಗಿದೆ. ಮರ ಉಳಿಸೋ ಕಾಯ್ದೆನೇ ಸರಿಯಾಗಿಲ್ಲ. ನೀವು ಯಾವ ರೀತಿ ಮರ ಕಟ್ ಮಾಡೋ ಶಿಕ್ಷೆ ಏನು ಗೊತ್ತಾ ಸರ್? ಶಿಕ್ಷೆನೇ ಇಲ್ಲ ಸರ್. ಅವ್ನಿಗೆ ಒಂದು 100 ರೂಪಾಯಿ ಫೈನ್ ಕಟ್ಬಿಟ್ಟು ಬರ್ತಾನೆ. ಒಂದೇ ಒಂದು ದಿನ ಜೈಲು ಗೀಲು ಅಂತ ಹೇಳ್ಬೋದು ಅಷ್ಟೇ. ಯಾರು ಜೈಲಿಗೆ ಹೋಗಿ ಇತಿಹಾಸದಲ್ಲಿ ನೋಡಿಲ್ಲ ಸರ್. ನಾವು ಎಲ್ಲ ರೀತಿ ಹೋರಾಟ ಮಾಡಿ ದೂರು ಕೊಡ್ತೀವಿ, ಕೋರ್ಟ್ಗೆ ಹೋಗಿ ಬರ್ತೀವಿ. ಈಗ ತಾನೇ ಯಾವುದೋ ಕೋರ್ಟ್ಗೆ ಅಟೆಂಡ್ ಮಾಡ್ಕೊಂಡು ಬರ್ತಾ ಇದ್ದೀನಿ. ಮರ ಕಡ್ದಿದ್ದ ವಿಚಾರಕ್ಕೆ ಅಲ್ದಾಡ್ತಾ ಇದ್ದೀನಿ, ಹೋರಾಟ ಮಾಡ್ತಾ ಇದ್ದೀವಿ. ಏನು ಪ್ರಯೋಜನ ಆಗ್ತಾ ಇಲ್ಲ. ಅವರು ಚೆನ್ನಾಗಿ ಖುಷಿಯಾಗಿ ಕುಣ್ಕೊಂಡು ನಗಾಡ್ಕೊಂಡು ಹೊಡ್ಕೊಂಡವ್ರೆ ಕಡ್ದವರು. ಮರ ಕಡ್ದವರು ನಾವು ಅಯ್ಯೋ ಹೋಯ್ತು ನಮ್ಮೊಬ್ಬಳು ಸತ್ತೋದ್ಲು, ನಮ್ಮ ವಂಶದಲ್ಲಿ ಒಬ್ಬಳು ಸತ್ತೋದ್ಲು ಅಂತ ದುಃಖ ಪಟ್ಕೊಂಡು ಮಾಡ್ತಾ ಇದ್ದೀವಿ. ಈ ರೀತಿ ಇದೆ ಸರ್ ಮನೋಭಾವ. ಜನಗಳಿಗೆ ಬದಲಾಗಬೇಕು ಸರ್, ಭಾವನೆ ಬದಲಾಗಬೇಕು ಸರ್. ಮೇಡಮ್ ಅವರೇ, ಈಗ ಅಭಿವೃದ್ಧಿ ಮತ್ತು ಈ ಪರಿಸರ ಸಂರಕ್ಷಣೆ ಎರಡನ್ನ ಸಮತೋಲನದಿಂದ ನೋಡಬೇಕಾಗತ್ತೆ. ಹೇಗೆ? ಅದೇ ಕಷ್ಟ ಇರೋದು ಸರ್. ಅದನ್ನು ಈಕ್ವಲ್ ಆಗಿ ನೋಡೋದಕ್ಕೆ ನಮ್ಮ ಮನಸ್ಥಿತಿ ಸರ್ ಹೇಳ್ದಂಗೆ ಅದಿಲ್ಲ, ಕಳ್ಕೊಂಡ್ಬಿಟ್ಟಿದ್ದೀವಿ. ಎಷ್ಟು ಮಟ್ಟಿಗೆ ಅಂತಂದರೆ ಒಂದು 25 ವರ್ಷದ ಹಿಂದೆ 20 ವರ್ಷದ ಹಿಂದೆನೂ ಮನೆಯಲ್ಲಿ ಬಾವಿ ಇತ್ತು. ಇವತ್ತು ಬಾವಿ ನೀರು ಕೆಟ್ಟೋಗಿದೆ, ಅದನ್ನು ನಾವು ಬಳಸೋದಕ್ಕಾಗ್ತಾ ಇಲ್ಲ. ಆಮೇಲೆ
ಇನ್ನೊಂದು ಹೇಳ್ತಾ ಇದ್ವಿ, ಟೆಕ್ನಾಲಜಿ ತುಂಬ ಮುಂದುವರೆದಿದೆ ಅಂತ. ಸ್ವಿಗ್ಗಿ ಝೊಮ್ಯಾಟೊ ಇದರಿಂದ ಆರ್ಡರ್ ಮಾಡ್ತೀವಿ, ಎಷ್ಟೊಂದು ಸಲ ನಾವು ನೋಡಿರ್ಬೋದು, ಅವರು ಪ್ಲಾಸ್ಟಿಕ್ ನೆಟ್ಟಲ್ಲಿ ಎಲ್ಲ ಸಾಮಾನು ಕೊಡ್ತಾರೆ. ಆಮೇಲೆ ಅವ್ರು ಕೊಡೋಂತಹ ಬಾಕ್ಸು ಪ್ಲಾಸ್ಟಿಕ್ ಅದು ಲೀಚಿಂಗ್ ಆಗುತ್ತೆ, ಅದೂ ಆರೋಗ್ಯಕ್ಕೆ ಹಾನಿಕಾರ. ಇದು ಟೆಕ್ನಾಲಜಿ ಹೇಗೆ ಸರ್ ಅದನ್ನು ಅರ್ಥ ಮಾಡ್ಕೊಳ್ಳೋದು? ನನಗೆ ಒಂದ್ಸಲಿ ಆಗಿತ್ತು, ಏನೋ ಊಟ ಆರ್ಡರ್ ಮಾಡಿದ್ವಿ, ಅದ್ರ ಒಳಗಡೆ ಒಂದು ಪೀಸ್ ಇತ್ತು, ಅದೇನು ಪ್ಲಾಸ್ಟಿಕ್ಕೋ ಅಥವಾ ಗಾಜೋ ಗೊತ್ತಿಲ್ಲ. ಆ ಮಕ್ಕಳು ಗೊತ್ತಿಲ್ಲದಲ್ಲೇ ತಿಂದರೆ ಅದು ಒಳಗಡೆ ಇಂಟರ್ನಲ್ ಆರ್ಗನ್ಸಲ್ಲಿ ಟೇರ್ ಆಗುತ್ತೆ. ಹೇಗೆ ಪ್ರೊಟೆಕ್ಟ್ ಮಾಡ್ಕೊಳ್ಳೋದು? ನಮಗೆ ಗೊತ್ತಿಲ್ಲ ಎಲ್ಲಿಂದ ಊಟ ಬರ್ತಾ ಇದೆ, ಎಲ್ಲಿಂದ ಯಾರು ಏನು ಮಾಡ್ತಿದ್ದಾರೆ ಅಂತ. ಆಮೇಲೆ ಹಿಂದೆ ಅಟ್ಲೀಸ್ಟ್ ಇವಾಗಲೂ ನಮ್ಮ ಮನೇಲೂ ನಾವು ಪಾಲಿಸ್ತೀವಿ, 6 ಗಂಟೆ ಸಂಜೆ ಆದಮೇಲೆ ನಾವು ಹೂ ಕೀಳೋದಿಲ್ಲ, ಎಲೆ ಮುರಿಯೋದಿಲ್ಲ. ಅಕಸ್ಮಾತ್ ಬೆಳಗ್ಗೆ ಹೊತ್ತು ಪೂಜೆಗೆ ಏನಾದರೂ ಹೂ ತೊಗೊಬೇಕಿದ್ರೆ ಒಂದು ಲೋಟ ನೀರು ಹಾಕಿಬಿಟ್ಟು ಆಮೇಲೆ ಹೂ ತೊಗೊತೀವಿ. ಯಾಕೆಂತಂದರೆ ಅದು ನಾವು ಆ ಪ್ರಕೃತಿ ಕೊಡೋವಂತಹ ಒಂದು ಮರ್ಯಾದೆ, ಪೂಜ್ಯ ಭಾವದಿಂದ ನೋಡ್ತೀವಿ. ಇವತ್ತು ರಾತ್ರಿ ಮಧ್ಯಾಹ್ನ ಅಥವಾ ರಾತ್ರಿ ಏನು ಟೈಮ್ ಲೆಕ್ಕನೇ ಇಲ್ಲ, ಮಲಗಿರ್ತೀವಿ, ಬೆಳಗ್ಗೆ ಎದ್ದೇಳೋ ಅಷ್ಟೊತ್ತಿಗೆ ದೊಡ್ಡ ದೊಡ್ಡ ಮರನೇ ಕಾಣಿಸೋದಿಲ್ಲ. ಆ ಮನುಷ್ಯರಿಗೆ ಅದನ್ನು ಸೇವ್ ಮಾಡ್ಕೊಬೇಕು ಅಂತ ಆ ಒಂದು ಭಾವನೆನೇ ಕಳೆದು ಹೋಗ್ತಾ ಇದೆ. ಆಮೇಲೆ ಸರ್ ಹೇಳ್ತಾಯಿದ್ರು ಪೋಲನ್ ಅಲರ್ಜಿ ಬಗ್ಗೆ, ಪಾರ್ಟಿಕಲ್ ಪೊಲ್ಯೂಷನಿಂದ. ಅವ್ರು ಹೇಳಿದ್ ತುಂಬ ಕರೆಕ್ಟ್ ಇದೆ. ನನ್ನ ಮಗನಿಗೇ ಒಂದು 2 ತಿಂಗಳಿಂದ ಅವನಿಗೆ ಒಂಥರ ಕೆಮ್ಮು ನೆಗಡಿ. ಡಾಕ್ಟ್ರ್ ಹತ್ರ ಹೋಗ್ತೀವಿ, 7 ದಿನದ್ದೊಂದು ಆ್ಯಂಟಿಬಯೋಟಿಕ್ಸ್ ಕೊಡ್ತಾರೆ, ತೊಗೊತೀವಿ, ಮನೆಗೆ ಬರ್ತೀವಿ, ಮತ್ತೆ ಹುಷಾರಾದ ಸ್ಕೂಲಿಗೆ ಕಳಿಸೋದು, 2 ದಿನಕ್ಕೆ ಮತ್ತೆ ಹುಷಾರು ತಪ್ಪೋದು. ಇದಕ್ಕೆ ಕಾರಣ ಏನು ಅಂತ ಅರ್ಥ ಆಗ್ತಾ ಇಲ್ಲ. ಬಿಕಾಸ್ ಫ್ಲೂ ಬಂದು ಹೋದ್ಮೇಲೆ ಸ್ವಲ್ಪ ಆದರೂ ರೆಸಿಸ್ಟೆನ್ಸ್ ಬರಬೇಕು. ಎಷ್ಟು ಪೊಲ್ಯೂಷನ್ ಇದೆ. ಆಮೇಲೆ ಪೋಲನ್ನು ಅಲರ್ಜಿ ಇರುತ್ತೆ, ಇದು ಪೊಲ್ಯೂಷನ್ ಅಲರ್ಜಿನೋ ಪೋಲನ್ ಅಲರ್ಜಿನೋ ಅಥವಾ ನಮ್ಮ ಹೋಮೋಸೆಪಿಯನ್ ಅಲರ್ಜಿನೋ ಗೊತ್ತಿಲ್ಲ. ಈ ಥರ ಆಗಿದೆ ಸರ್. ಹೇಗೆ ಇದನ್ನು ಅರ್ಥ ಮಾಡ್ಕೊಬೇಕು ಪೋಷಕರಾಗಿ ಅಂತ ತುಂಬ ಕಷ್ಟ ಅನಿಸುತ್ತೆ. ಆಮೇಲೆ ಸ್ಕೂಲಿಗೆ ಕಳಿಸ್ತೀವಿ ನಾವು, ಸ್ಕೂಲಲ್ಲೂ ಅವರು ನೀರು ಕುಡಿತಾರೆ. ಒಂದು ನನಗೆ ಸುಮಾರು ವರ್ಷದ ಹಿಂದಿನ ಮಾತಿದು, ಎಲ್ಲೋ ಓದಿದ ನೆನಪು. ಅಮೇರಿಕನ್ ಪ್ರೆಸಿಡೆಂಟ್ ಒಬ್ಬರಿಗೆ ಇದೇ ಥರ ನೀರು ಕುಡಿದು ಸತ್ತೋದ್ರು. ಆಮೇಲೆ ನೋಡಿದ್ರೆ ಅದು ಲೆಡ್ ಇರೋ ಅಂತಹ ಪೈಪು ಅಂತ. ಸ್ಕೂಲ್ ಆಗಿರ್ಬೋದು, ಇನ್ನೆಲ್ಲೋ ಆಗಿರ್ಬೋದು, ಅವ್ರು ಯಾವ ಥರ ಪೈಪ್ ಹಾಕಿದ್ದಾರೆ, ಅದ್ರ ಒಳಗಡೆ ಇರೋವಂಥದ್ದು ಲೆಡ್ಡೋ ಅಥವಾ ಸೇಫೋ ಅದು ಗೊತ್ತಿಲ್ಲ ನಮಗೆ. ಎಲ್ಲದಕ್ಕಿಂತ ತುಂಬ ಬೇಜಾರಾಗೋದು ಅಂತಂದರೆ ಈ ವೈಟ್ ಟಾಪಿಂಗ್ ವಿಷಯದಲ್ಲಿ. ಕಾಂಕ್ರೀಟ್ ವೈಟ್ ಟಾಪಿಂಗ್ ಮಾಡ್ತಾರೆ, ಮತ್ತೆ 2 ದಿನ ಆದಮೇಲೆ ಅದನ್ನೇ ತೆಗೆದುಬಿಟ್ಟು ಡೆಸ್ಟ್ರಾಯ್ ಮಾಡ್ತಾರೆ. ಅದರಿಂದ ಆಗುವಂತಹ ಡಸ್ಟ್ ಪೊಲ್ಯೂಷನ್ನು, ಆಮೇಲೆ ನೋಡೋದಕ್ಕೆ ಬೇಜಾರು ಅನಿಸುತ್ತೆ. ನೀರು ಅಲ್ಲಲ್ಲೇ ಕಟ್ಕೊಂಡಿರುತ್ತೆ. ಏನೋ ಸರ್ ಡೆವಲಪ್ಮೆಂಟ್ ಅನ್ನೋ ಹೆಸರಲ್ಲಿ ನಾವು ಒಂದು ಬೌಂಡ್ರಿನ ದಾಟ್ತಾ ಇದ್ದೀವೇನೋ ಅಂತ ಅನಿಸುತ್ತೆ. ಬೆಂಗಳೂರಾಗೆ ಉಳಿಸ್ಕೊಳ್ಳೋದು ಸ್ವಲ್ಪ ಕಷ್ಟನೇ ಇದೆ. ಸಂಜೀವ್ ಸರ್, ಈಗ ಹೃದಯ ಸಂಬಂಧಿ ಕಾಯಿಲೆಗಳು ಜಾಸ್ತಿ ಬರುತ್ತೆ ಈ ಒಂದು ಗಾಳಿಯ ಗುಣಮಟ್ಟ ಕಡಿಮೆ ಆದರೆ ಅಂತ ಹೇಳ್ತಾರೆ. ಸೊ ಯಾವ ರೀತಿಯಾಗಿ ಸಮಸ್ಯೆ ಆಗಬಹುದು? ನಾ ಆಗಲೇ ಹೇಳಿದಾಗೆ ಬರೀ ಹೃದಯಕ್ಕೆ ಸಂಬಂಧಪಟ್ಟಿದ್ದಲ್ಲ, ನಮ್ಮ ಪೂರ್ತಿ ದೇಹದಲ್ಲಿ ಏನು ಅಂಗಾಂಗ ಇದೆ, ಪ್ರತಿಯೊಂದು ಅಂಗಾಂಗದ ಮೇಲೂ ಕೂಡ ಪರಿಸರ ಮಾಲಿನ್ಯತೆ ಒಂದು ಗಂಭೀರವಾದ ಪರಿಣಾಮ ಬೀರ್ತದೆ. ಮೇಯ್ನ್ ನಮಗೆ ಫಸ್ಟ್ ಆರ್ಗನ್ ಆಫ್ ಡಿಫೆನ್ಸ್ ಅಂದರೆ ಲಂಗ್ಸ್ ನಮಗೆ ಆಬ್ವಿಯಸ್ಸಾಗಿ ಗೊತ್ತಾಗ್ಬಿಡ್ತದೆ. ಲಂಗ್ಸಿಂದ ಅಬ್ಸರ್ವ್ ಆಗಿರುವಂಥ ಪರ್ಟಿಕ್ಯುಲೇಟ್ ಮ್ಯಾಟ್ರು, ಬೇರೆ ಕೆಮಿಕಲ್ಸು, ಸೆಕೆಂಡ್ರಿ ಪೊಲ್ಯೂಟೆಂಟ್ಸು, ಇದೆಲ್ಲನೂ ಕೂಡ ಬೇರೆ ಎಲ್ಲ ಅಂಗಾಂಗದ ಮೇಲೆ ಪರಿಣಾಮ ಬೀಳ್ತದೆ. ಇಷ್ಟು ಹೇಳಿ ಮತ್ತೆ ನೀವೊಂದು ಪ್ರಶ್ನೆ ಕೇಳಿದ್ರಿ, ನಾವೀಗ ಡೆವಲಪ್ಮೆಂಟು ಆಗಬೇಕು, ಪರಿಸರ ಮಾಲಿನ್ಯತೆಯನ್ನು ಕಂಟ್ರೋಲ್ ಮಾಡಬೇಕು ಅಂತ. ನನ್ನ ಅಭಿಪ್ರಾಯದಲ್ಲಿ 2 ಲೆವೆಲಲ್ಲಿ ಇದನ್ನು ಡೀಲ್ ಮಾಡಬೇಕಾಗ್ತದೆ. ಒಂದು ವೈಯಕ್ತಿಕವಾಗಿ ನಾವು ಏನೆಲ್ಲ ಮಾಡ್ಬೋದು ವೈಯಕ್ತಿಕವಾಗಿ ಪರಿಸರ ಮಾಲಿನ್ಯತೆ ಕಂಟ್ರೋಲ್ ಮಾಡೋದಕ್ಕೆ. ನಾವು ಎನರ್ಜಿ ಕನ್ಸ್ಯೂಮ್ ಮಾಡೋದು ನೋಡಿ, ನಾವು ಸಪೋಸ್ 20-30 ಇಯರ್ಸ್ ಬ್ಯಾಕು ನಾವು ಎಷ್ಟು ಎನರ್ಜಿ ಕನ್ಸ್ಯೂಮ್ ಮಾಡ್ತಿದ್ವಿ, ಈಗ ಎಷ್ಟು ಎನರ್ಜಿ ಕನ್ಸ್ಯೂಮ್ ಮಾಡ್ತೇವೆ. ಡೆವಲಪ್ಮೆಂಟ್ ಆದಷ್ಟು ಕೂಡ ನಾವು ಕನ್ಸಂಪ್ಷನ್ ಜಾಸ್ತಿನೂ ಮಾಡ್ತಾನೆ ಹೋಗ್ತೀವಿ ಹೊರತು ಕಡಿಮೆ ಮಾಡ್ತಾ ಇಲ್ಲ. ಅದು ಡೆವಲಪ್ಮೆಂಟ್ ಒಂದು ಲಕ್ಷಣ ಅಂತ ಹೇಳ್ಬೋದು. ಎಲ್ಲರಿಗೂ ಕಾರ್ ಬೇಕು, ಒಂದೊಂದು ಮನೇಲಿ 2 ಕಾರ್ ಬೇಕು. ಸೊ ಇದನ್ನೆಲ್ಲ ಹೇಗೆ ಡೀಲ್ ಮಾಡೋದು? ನಾವು ಆದಷ್ಟು ಕೂಡ ನಮಗೆ ಸಿಂಪಲ್ ಪ್ರಾಕ್ಟಿಕಲ್ ಸ್ಟೆಪ್ಸ್. ಸಪೋಸ್ ನಾವು ಎಲ್ಲಾದರೂ ಶಾಪ್ಗೆ ಹೋಗಬೇಕು, ನಡ್ಕೊಂಡು ಹೋಗೋಕ್ಕಾದ್ರೆ ಹೋಗಬೇಕು, ಇಲ್ಲ ಸೈಕಲ್ ತಗೊಂಡು ಹೋಗೋಕ್ಕಾದ್ರೆ ಹೋಗಬೇಕು, ಇಲ್ಲ ಇದೆರಡೂ ಆಗಲಿಲ್ವಾ ನಿಮಗೆ ಎಲೆಕ್ಟ್ರಿಕ್ ಟೆಕ್ನಾಲಜಿನೂ ಒಂದು ಲೆವರೇಜ್ ಮಾಡಬೇಕು. ಈ ಎಲೆಕ್ಟ್ರಿಕ್ ವೆಹಿಕಲ್ಸು ತುಂಬ ಅವೈಲಬಿಲಿಟಿ ಇದೆ, ನಾಟ್ ದಟ್ ಎಕ್ಸ್ಪೆನ್ಸಿವ್ ಆಲ್ಸೋ. ನೀವು ಕಾನ್ಷಿಯಸ್ ಆಗಿ ಅದನ್ನು ಚೂಸ್ ಮಾಡ್ಕೋಬೇಕು. ನೀವು ಆದಷ್ಟು ರಿನ್ಯೂವಬಲ್ ಎನರ್ಜಿ ಸೋರ್ಸಸ್ ಏನಿದೆಯೋ ಅದನ್ನು ಉಪಯೋಗ ಮಾಡೋದಕ್ಕೆ ಪ್ರಯತ್ನ ಮಾಡಬೇಕು. ನಮಗೆ ಎಲೆಕ್ಟ್ರಿಕ್ ವೆಹಿಕಲ್ಸು, ಸೋಲಾರ್ ಹಾಕ್ಸ್ಕೋಬೇಕು. ನಮಗೆ ಎಲೆಕ್ಟ್ರಿಸಿಟಿ ಫ್ರೀ ಇದೆ ಅಂತ ಹೇಳ್ಬಿಟ್ಟು ಬೆಸ್ಕಾಮ್ದೇ ಯೂಸ್ ಮಾಡಬೇಕು ಅಂತಿಲ್ಲ. ಸೊ ನಾವು ಒಂದಷ್ಟು ಪ್ಯಾನಲ್ಸ್ ಹಾಕಿ ಸೋಲಾರ್ನ ಯೂಸ್ ಮಾಡಿದ್ರೆ ನಾವು ವಿ ಆರ್ ಕಂಟ್ರಿಬ್ಯೂಟಿಂಗ್
ನಾವು ಪರಿಸರ ಮಾಲಿನ್ಯತನ ಕಂಟ್ರೋಲ್ ಮಾಡೋದಕ್ಕೆ ನಾವು ನಮ್ಮ ಕಂಟ್ರಿಬ್ಯೂಷನ್, ಪರ್ಸ್ನಲ್ ಕಂಟ್ರಿಬ್ಯೂಷನ್ ಇದನ್ನೆಲ್ಲ ನಾವು ಮಾಡ್ಬೋದು, ಟೆಕ್ನಾಲಜಿನ ಲೆವರೇಜ್ ಮಾಡ್ಬೋದು. ಓಕೆ, ಇನ್ನೊಂದು ಅಟ್ ದ ಲೆವೆಲ್ ಆಫ್ ಗೌರ್ಮೆಂಟ್ ರೆಗ್ಯುಲೇಷನ್ ಏನೆಲ್ಲ ಮಾಡ್ಬೋದು ಅಂತ. ಈ ಪರಿಸರ ಮಾಲಿನ್ಯತೆ ಒಂದು ಎಲೆಕ್ಷನ್ ಇಶ್ಯೂ ಆಗಬೇಕು. ನಮಗೆ ಪರಿಸರ ಮಾಲಿನ್ಯತೆ ತುಂಬ ಕೆಟ್ಟದು ಅಂತ ಅಭಿಪ್ರಾಯ ಬಂದ್ರೇ ನಮಗೆ ಅದು ಎಲೆಕ್ಷನ್ ಇಶ್ಯೂ ಆಗೋದು. ನಾವು ಓಟ್ ಆಗೋ ಮುಂಚೆ ಪರಿಸರ ಮಾಲಿನ್ಯತೆ ಬಗ್ಗೆ ಯಾರು ಕ್ರಮ ತಗೊತಾರೋ ನಾವು ಅವ್ರಿಗೆ ಓಟ್ ಕೊಡ್ತೀವಿ ಅಂತ ಒಂದು ನಮ್ಮ ಮನಸ್ಸಲ್ಲಿ ಬರಬೇಕು. ಆವಾಗ ಮಾತ್ರ ಗೌರ್ಮೆಂಟ್ ಚೇಂಜ್ ಆಗ್ತದೆ. ಅವ್ರಿಗೇನು ಫ್ರೀ ಬೀಸ್ ಕೊಟ್ಟು ನಾವು ಓಟ್ ತೊಗೊಂಡು ಗೆಲ್ತೀವಿ ಅಂತ ನಮಗೆ ಅದೇ ಇಷ್ಟ ಆದರೆ ಅವ್ರು ಹಂಗೆ ನಡ್ಕೊಂಡು ಹೋಗ್ತದೆ. ನಮಗೆ ಇದನ್ನು ಕಂಟ್ರೋಲ್ ಮಾಡೋಕ್ಕಾಗೋದಿಲ್ಲ. ಒಂದು ಅದು ಎಲೆಕ್ಷನ್ ಇಶ್ಯೂ ಆಗಬೇಕು. ಗೌರ್ಮೆಂಟ್ ಏನೆಲ್ಲ ಮಾಡಬೇಕು, ಗೌರ್ಮೆಂಟು ಈಗ ನಮಗೆ ಈ ವೆಹಿಕಲ್ಸ್ ಯೂಸ್ ಮಾಡ್ದೇ ಹೇಗೆ ನಮ್ಮ ಜೀವನ ನಡೆಸ್ಕೊಂಡು ಹೋಗ್ಬೇಕು. ಒಂದು ಪಬ್ಲಿಕ್ ಟ್ರಾನ್ಸ್ಪೋರ್ಟು ಇಂಪ್ರೂವ್ಮೆಂಟ್ ಆಗಬೇಕು. ಪಬ್ಲಿಕ್ ಟ್ರಾನ್ಸ್ಪೋರ್ಟಲ್ಲಿ ಈಗ ಮೆಟ್ರೋ ಎಲ್ಲ ಬಂದಮೇಲೆ ಸುಮಾರು ಮಟ್ಟಿಗೆ ಯೂಸ್ ಮಾಡ್ತಿದ್ದಾರೆ ಜನ. ಅದೇ ಥರ ಪಬ್ಲಿಕ್ ಟ್ರಾನ್ಸ್ಪೋರ್ಟು ತುಂಬ ಇಂಪ್ರೂವ್ಮೆಂಟ್ ಆಗೋದಕ್ಕೆ ಜಾಗ ಇದೆ. ರೋಡ್ ಕಂಡೀಷನ್ಸ್ ಇಂಪ್ರೂವ್ ಮಾಡಬೇಕು. ಈಗ ರೋಡಲ್ಲಿ ನೋಡಿ, ನಾವು 30 ಕಿಲೋಮೀಟ್ರ್ ಹೋಗೋ ರೋಡಲ್ಲಿ ನಾವು ಬರೀ 15 ಕಿಲೋಮೀಟ್ರ್ ಸ್ಪೀಡಲ್ಲಿ ಹೋದರೆ ನಮ್ಮ ಪೊಲ್ಯೂಷನ್ ಕಾಂಟ್ರಿಬ್ಯೂಷನ್ 100% ಜಾಸ್ತಿ ಆಗ್ತದೆ. ಎಸ್, ಅರ್ಥ ಆಯ್ತಾ? ಸ್ಪೀಡ್ ಲಿಮಿಟ್ ನಾವು ಯಾಕೆ 15 ಕಿಲೋಮೀಟ್ರ್ ಹೋಗ್ತೀವಿ 30 ಕಿಲೋಮೀಟ್ರ್ ಇದರಲ್ಲಿ ಅಂದರೆ ರೋಡ್ ಸರಿ ಇಲ್ಲ, ಪಾಟ್ ಹೋಲ್ಸ್ ಅಂತ ಇಟ್ಕೊಳ್ಳಿ, ಇಲ್ಲ ಸಿಗ್ನಲ್ ಹತ್ರ ಬಸ್ ಸ್ಟಾಪ್ ಇಟ್ಟಿರ್ತಾರೆ, ನಾವು ಬಸ್ಸಿಂದಗಡೆ ನಿಂತ್ಕೊಂಡಿರ್ಬೇಕು, ಬರೀ ಐಡ್ಲಿಂಗ್, ಇಲ್ಲ ಎಲ್ಲೋ ಬ್ಯುಸಿ ರೋಡ್ ಪಕ್ಕದಲ್ಲಿ ಮಾಲ್ ಕಟ್ಟಿರ್ತಾರೆ, ಅಲ್ಲಿ ಫುಲ್ ಕಂಜೆಷನ್ ಟ್ರಾಫಿಕ್ಕು. ನೀವು ಎಲ್ಲ ಊಹೆ ಮಾಡ್ಕೊಳ್ಳಿ, ಬೆಂಗಳೂರು ಸುತ್ತಮುತ್ತ ಒಂದು 4 ಫೇಮಸ್ ಜಂಕ್ಷನ್ಸ್ ಇದೆ. ಇಲ್ಲಿ ಎಲ್ಲ ಕಡೆನೂ ಎಷ್ಟೊತ್ತು ವೆಹಿಕಲ್ಸ್ ಐಡಲ್ ಆಗ್ತವೆ, ಎಷ್ಟು ಪೆಟ್ರೋಲ್ ಡೀಸೆಲ್ ವೇಸ್ಟ್ ಆಗ್ತದೆ, ಅಲ್ಲಿ ಎಷ್ಟು ಪರಿಸರ ಮಾಲಿನ್ಯತೆ ಆಗ್ತದೆ. ಇದೆಲ್ಲನೂ ಕೂಡ ಜನರ ಗಮನಕ್ಕೆ ಬರಬೇಕು. ಅವರು ಇದನ್ನು ಒಂದು ಎಲೆಕ್ಷನ್ ಇಶ್ಯೂ ಅಂತ ಮಾಡಬೇಕು. ಆವಾಗ ಮಾತ್ರ ಗೌರ್ಮೆಂಟ್ ಲೆವೆಲಲ್ಲಿ ಚೇಂಜ್ ಆಗೋದಕ್ಕೆ ಸಾಧ್ಯ. ಅಲ್ಲ, ನೀವು ಡಾಕ್ಟರ್ ಆಗಿರೋದ್ರಿಂದ ಇನ್ನೊಂದು ಕ್ವಶನ್ ಅಂದರೆ, ಈಗ ಹಾಸ್ಪಿಟಲ್ಗಳ ಸಂಖ್ಯೆ ಹೆಚ್ಚಳ ಆಗಬೇಕಾ ಅಥವಾ ಪರಿಸರ ಉಳಿಸುವಂಥ ಕೆಲಸ ಆಗಬೇಕಾ? ಡಾಕ್ಟರ್ ಆದ ತಕ್ಷಣ ನಾವು ಬರೀ ಟ್ರೀಟ್ಮೆಂಟ್ ಮಾಡಿ ಸಂಪಾದನೆ ಮಾಡಬೇಕು ಅಂತಲ್ಲ, ನಾವು ಪ್ರಿವೆಂಟಿವ್ ಕೇರ್ ನಮಗೆ ಅದನ್ನು ಕೂಡ ತುಂಬ ಇಂಪಾರ್ಟೆಂಟ್. ಜನರ ಆರೋಗ್ಯ ನಮಗೆ ನೀವು ಕಾಳಜಿ. ಹಾಸ್ಪಿಟ್ಲ್ಗಳನ್ನ ಕಟ್ಟಿ ಅಂದರೆ ನಾವಿಲ್ಲಿ ಬೇಕಾದರೆ ಸಾಯೋಣ, ಹಾಸ್ಪಿಟ್ಲ್ಗಳ ಸಂಖ್ಯೆ ಜಾಸ್ತಿ ಆಗಬೇಕಾ ಅಥವಾ ಪರಿಸರ ಉಳಿಸಬೇಕಾ ಅಂತ ನಾನು ಹೇಳ್ತಾ ಇರೋದು. ಪರಿಸರ ಉಳಿಸಬೇಕು. ನಮಗೆ ಡಾಕ್ಟ್ರಿಗೆ ಬರೀ ಪೊಲ್ಯೂಷನಿಂದ ಬರುವಂಥ ಕಾಯಿಲೆ ಟ್ರೀಟ್ಮೆಂಟ್ ಮಾಡಿ ಅವ್ರ ಜೀವನ ಮಾಡಬೇಕಾಗಿಲ್ಲ, ಅದನ್ನು ಕಂಟ್ರೋಲ್ ಮಾಡಿ ಬೇರೆ ಸುಮಾರು ಪ್ರಾಬ್ಲಮ್ಸ್ ಇದೆ. ಈಗ ಲೈಫ್ ಸ್ಟೈಲ್ ರಿಲೇಟೆಡ್ ಡಿಸೀಸ್, ನೀವು ಡಯಾಬಿಟಿಸ್ ತಗೊಳ್ಳಿ, ಹೈಪರ್ ಟೆನ್ಷನ್ ತಗೊಳ್ಳಿ, ಏನು ಪರಿಸರ ಮಾಲಿನ್ಯತೆಗೆ ಸಂಬಂಧಪಟ್ಟದೆ ಇಲ್ಲದೇ ಇರೋದು ಕೂಡ ಸುಮಾರು ಕಾಯಿಲೆಗಳಿದೆ. ಈಗ ಡೆವಲಪ್ಡ್ ಕಂಟ್ರೀಸ್ ಎಲ್ಲ ಏನೆಲ್ಲ ಹೆಲ್ತ್ ಪ್ರಾಬ್ಲಮ್ಸ್ ಇದೆ ನೋಡಿ, ಅವರೇನು ಡಾಕ್ಟರ್ಸ್ ಏನು ಕೆಲಸ ಇಲ್ಲದೇ ಇಲ್ಲ, ಅಲ್ಲಿ ಅವರು ಕೂಡ ಕೆಲಸ ಮಾಡ್ತಾರೆ. ಬಟ್ ದೇ ಆರ್ ಡೀಲಿಂಗ್ ವಿತ್ ಡಿಫ್ರೆಂಟ್ ಪ್ರಾಬ್ಲಮ್ಸ್. ನಮ್ಮ ಪ್ರಾಬ್ಲಮ್ಸ್ ಇಟ್ ಡಿಫ್ರೆಂಟ್. ಅದೇ ಹಾಸ್ಪಿಟಲ್ ಕಡೆ ಬರೋದನ್ನ ಕಮ್ಮಿ ಮಾಡಿ ಅಂತ ಹೇಳ್ತಾ ಇದ್ರಿ. ಜನ ಹಾಸ್ಪಿಟಲ್ಗೆ ಹೋಗಬಾರ್ದು, ಅದಕ್ಕೆ ಏನು ಮಾಡಬೇಕು, ಆ ಕೆಲಸ ಸರ್ಕಾರ ಮಾಡಬೇಕು ಅಂತ ಮಾಡಬೇಕು. ಎಸ್ ಸರಿ, ಕಾಯಿಲೆಗಳ ತವರೂರು ಆಗ್ಬಿಡುತ್ತಾ ಹೇಗೆ ಸಿಲಿಕಾನ್ ಸಿಟಿ ಅಂತ ಹೇಳಿ ಒಂದು ಆತಂಕ ಇದೆ ಆಗಿದೆ. ನೀವು ಹೆಣಗಳ ರಾಶಿ ಬೀಳ್ತಿದೆ ಅಂದರೆ ರಾಶಿಯಾಗಿ ಕಾಣಿಸ್ತಿಲ್ಲ ಅಷ್ಟೇ ನಿಮಗೆ. ಅದರ್ವೈಸ್ ಬಹಳಷ್ಟು ಸಾವುಗಳೇನು ನಗರ ಪ್ರದೇಶದಲ್ಲಿ ಸಂಭವಿಸ್ತಾ ಇವೆ, ಮಾಲಿನ್ಯದ ಅದು ಕೊಡುಗೆ ಬಹಳ ದೊಡ್ಡ ಮಟ್ಟದಲ್ಲಿದೆ. ಏನಂದರೆ ನಿಮಗೆ ದಿಢೀರ್ ಅಂತ ಆಗೋದಿಲ್ಲ, ಯಾವುದು ಅಕ್ಯುಮಿಲೇಟ್ ಆಗಿ ಸಾಯ್ತಿದ್ದಾರೆ. ಕಾರ್ಡಿಯೋವ್ಯಾಸ್ಕ್ಯುಲರ್ ಡಿಸೀಸಸ್ ಇರ್ಬೋದು, ಈ ಲಂಗ್ಸ್ಗೆ ಸಂಬಂಧಪಟ್ಟಂಥ ಡಿಸೀಸಸ್ ಇರ್ಬೋದು, ರೆಸ್ಪಿರೇಟರಿ ಸಿಸ್ಟಮ್ಗೆ ಸಂಬಂಧಪಟ್ಟಂಥ ಡಿಸೀಸಸ್ಸು, ಸರ್ಕ್ಯುಲೇಟರಿ ಸಿಸ್ಟಮ್ಗೆ ಸಂಬಂಧಪಟ್ಟಂಥ ಡಿಸೀಸಸ್ಸು ಸಡನ್ನಾಗಿ ಡೆತ್ ಆಗೋದಿಲ್ಲ. ಬಟ್ ಒಂದೊಂದು ಸೆಕೆಂಡು ಅಕ್ಯುಮಿಲೇಟ್ ಆಗಿ ಅವರ ಜೀವಿತಾವಧಿ ಕಡಿಮೆ ಆಗ್ತದೆ. ಮೊದಲನೇದು ಸೊಲ್ಯೂಷನ್ ಏನಪ್ಪ ಅಂತ ಹೇಳಿದ್ರೆ, ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಕಾನ್ಷಿಯಸ್ ಯೂಸ್, ಬಳಕೆಯಲ್ಲಿ ಸ್ವಲ್ಪ ಪ್ರಜ್ಞಾವಂತಿಕೆಯನ್ನು ಬಳಸ್ಕೊಳ್ಳೋಣ. ರೆಡ್ಯೂಸ್ಡ್ ಯೂಸ್ ಬಳಸಬೇಕು, ಎಷ್ಟು ಕಡಿಮೆ ಪ್ರಮಾಣದಲ್ಲಿ ಬೇಕೋ ಅಷ್ಟು ಬಳಸೋಣ. ಮೂರನೇದು ರೀಯೂಸ್ ಮಾಡೋಣ. ಹೊಸ ಬಟ್ಟೆಗೆಲ್ಲ ನಾವು ಬಳಸಿರುವಂಥ ಬಟ್ಟೆಗಳನ್ನೇ ಬಳಸ್ದೋ ಅಂಥವ್ರು ನಾವು. ಇವತ್ತೆಲ್ಲ ಮಾಲ್ಗೆ ಹೋಗಿ ಹೊಸದೊಂದು ನ್ಯಾಪ್ಕಿನ್ ಅಂತೆ ಅದು ಇದು ತೊಗೊಂಬರೋ ಸಂಸ್ಕೃತಿ ಬಂದಿದೆ, ನಮ್ಮಲ್ಲಿ ಇರಲಿಲ್ಲ ಅದು ಮುಂಚೆಗೆ. ನಾಲ್ಕನೇದು ರೀಸೈಕಲ್ ಮಾಡೋಣ. ಬಹಳ ಮುಖ್ಯವಾಗಿ ಆಸ್ಪತ್ರೆಗಳು ಇವತ್ತು, ಬಿಕಾಸ್ ಐ ವರ್ಕ್ ಎಕ್ಸ್ಟೆನ್ಸಿವ್ಲಿ ಇನ್ ದಟ್ ಫೀಲ್ಡ್, ಒಂದು 48 ಕಾರ್ಪೊರೇಟ್ ಹಾಸ್ಪಿಟ್ಲ್ಗಳಿಗೆ ನಾನು ಟ್ರೈನಿಂಗ್ ಕೊಡುವಂಥ ಒಂದು ಸಂಸ್ಥೆ ನಡೆಸೋದರಿಂದ, ಆಸ್ಪತ್ರೆಗಳು ರೋಗಕ್ಕೆ ಚಿಕಿತ್ಸೆ ಕೊಡೋ ಸೆಂಟರ್ಸ್ ಅಲ್ಲ ಸರ್. ದೇ ಆರ್ ನಾಟ್ ದಿ ಪ್ಲೇಸಸ್ ಆಫ್ ಟ್ರೀಟಿಂಗ್ ಇಲ್ನೆಸ್, ದೇ ಆರ್ ದಿ ಪ್ಲೇಸಸ್ ಆಫ್ ಪ್ರಮೋಟಿಂಗ್ ವೆಲ್ನೆಸ್. ಯೋಗಕ್ಷೇಮನ ಹೆಚ್ಚು ಮಾಡ್ತಕ್ಕಂಥ ಸಂಸ್ಥೆಗಳಾಗಿರಬೇಕು ಆಸ್ಪತ್ರೆಗಳು. ಸೊ ನನ್ನ ಕನಸಿನ ಭಾರತ ಅಂದರೆ ಶಾಲಾ ಕಾಲೇಜುಗಳು ತುಂಬಿರಬೇಕು, ಆಸ್ಪತ್ರೆಗಳು ಖಾಲಿ ಇರಬೇಕು. ಅಥವಾ ಅಲ್ಲಿ ಇದ್ದರೂ ಕೂಡ ಯಾರಿದ್ದಾರೆ ಅಂದರೆ ಆರೋಗ್ಯವಂತರು, ನಾನು ಇನ್ನೂ ಆರೋಗ್ಯವಂತನಾಗಿರೋದಕ್ಕೆ ಏನು ಮಾಡಬೇಕು ಅಂತ ಕನ್ಸಲ್ಟೇಷನ್ಗೆ ಹೋಗಬೇಕು. ಜೈಲುಗಳು ಖಾಲಿ ಇರಬೇಕು. ಅನ್ಫಾರ್ಚುನೇಟ್ಲಿ ಇದು ಆಗ್ತಿಲ್ಲ ಆ ಮಟ್ಟಕ್ಕೆ. ಬಹಳ ಮುಖ್ಯವಾಗಿ ಒಂದು 200-300 ವರ್ಷ ಹಿಂದೆ ಹೋದರೆ ನಾವು, ನಮ್ಮ ಪೂರ್ವಜರು ಬದುಕ್ತಾ ಇದ್ದಿದ್ದ ರೀತಿಯೇ ಪ್ರಕೃತಿಗೆ ಶರಣಾಗತರಾಗಿ.
ನಾವು ಪೂಜೆ ಮಾಡ್ತಾ ಇದ್ದಿದ್ದು ಕೂಡ ವೇದಿಕ್ ಸಿಸ್ಟಮಲ್ಲಿ ಮೂರ್ತ ರೂಪ ಆಮೇಲೆ ಬಂದಿದ್ದು. ಪ್ರಕೃತಿಯ ಶಕ್ತಿಗಳನ್ನೇ ಆರಾಧಿಸ್ಕೊಂಡು ಬಂದವರು ನಾವು. ನದಿ ನಮಗೆ ಒಂದು ತಾಯಿ, ಮರ ನಮಗೆ ಒಂದು ತಂದೆ, ಸಮುದ್ರನನ್ನ ತಂದೆ ಅಂತ ಕರೆದವರು, ಪರ್ವತನನ್ನ ತಂದೆ ಅಂತ ಕರೆದವರು, ನದಿಗಳನ್ನು ತಾಯಿ ಅಂತ ಕರೆದವರು, ಗಂಗೆ ಅಂತ ಕರೆದವರು, ಗೋವುಗಳಲ್ಲಿ ತಾಯಿಯನ್ನು ಕಂಡವರು ನಾವು. ನಮಗೆ ಈ ಪರಿಸರ ಪ್ರಜ್ಞೆ, ಸುಸ್ಥಿರವಾದಂಥ ಪ್ರಗತಿ, ಇದರ ಬಗ್ಗೆ ಪಾಶ್ಚಿಮಾತ್ಯರಿಂದ ಕಲಿಬೇಕಾದಂಥ ಅವಶ್ಯಕತೆ ಇಲ್ಲವೇ ಇಲ್ಲ ನಮಗೆ. ಆದರೆ ಎಲ್ಲೋ ಅದನ್ನು ಬದಿಗೆ ಸರಿಸ್ಬಿಟ್ಟು ಪಾಶ್ಚಾತ್ಯರನ್ನು ನಾವು ಏಪ್ ಮಾಡ್ತಾ ಇದ್ದೀವಿ, ಅಣಕಿಸ್ತಾ ಇದ್ದೀವಿ. ಅವರ ವ್ಯಾಲ್ಯೂಸನ್ನು ನಾವು ಫಾಲೋ ಮಾಡ್ತಿಲ್ಲ. ನಿಮಗೆ ಪಾಶ್ಚಿಮಾತ್ಯ ರಾಷ್ಟ್ರಗಳಿಗೆ ಹೋದರೆ ನೀವು ಪರಿಸರದ ಬಗ್ಗೆ ಬಹಳ ದೊಡ್ಡ ಕಾಳಜಿ ಇದೆ ಅವ್ರಿಗೆ. ಅವರು ವೈಯಕ್ತಿಕ ಜೀವನದಲ್ಲಿ ಎಷ್ಟೊಂದು ಸ್ವಾತಂತ್ರ್ಯವನ್ನು, ಸ್ವೇಚ್ಛೆಯನ್ನು ಬಯಸ್ತಾರೋ, ಸಾರ್ವಜನಿಕ ಜೀವನದಲ್ಲಿ ಅಷ್ಟೇ ಶಿಸ್ತನ್ನು, ಸಂಯಮವನ್ನು ಪಾಲಿಸ್ತಾರೆ. ಹಾಗಾಗಿ ಒಂದು ಪುಟ್ಟ ರಾಷ್ಟ್ರ ಇಡೀ ಪ್ರಪಂಚನ ಆಳ್ತು. ನಾವು ಆ ವ್ಯಾಲ್ಯೂಸನ್ನು ಅನುಕರಣೆ ಮಾಡಲ್ಲ. ಅವ್ರು ಹರಿದೋಗಿರೋ ಜೀನ್ಸ್ ಹಾಕೊಂಡಿದ್ದಾರೆ, ನಾನು ಹಾಕೋ ತಪ್ಪಿಲ್ಲ. ಟಾಕ್ಸಿಕ್ ಫಿಲಮ್ಗೆ ಎಷ್ಟೊಂದು ರಿವ್ಯೂಸ್ ಬಂತಲ್ಲ, ಅಷ್ಟೇ ರಿವ್ಯೂಸು, ಅದರಲ್ಲಿ 10% ರಿವ್ಯೂಸು ಈ ಟಾಕ್ಸಿಕ್ ಸಿಚುವೇಶನ್ ಬಗ್ಗೆ ಬಂದುಬಿಟ್ರೆ ಬಹಳಷ್ಟು ದೊಡ್ಡ ಮಟ್ಟದಲ್ಲಿ ಪ್ರಜ್ಞಾವಂತರಾಗ್ತೀವಿ ನಾವು ಅನ್ನೋದು ನನ್ನ ಬಲವಾದಂಥ ನಂಬಿಕೆ. ಟಾಕ್ಸಿಕ್ ಚಿತ್ರಕ್ಕೂ ಒಳ್ಳೆಯದಾಗಿ. ಎಸ್ ಸರ್, ಈಗ ಹೇಗೆ ಅಂದರೆ ಈಗ ಜನ ಎಲ್ಲಿಂದ ಎಚ್ಚೆತ್ಕೊಳ್ಬೇಕು, ಯಾವ ರೀತಿಯಾಗಿ ಜಾಗೃತಿ ಮೂಡಿಸ್ಬೇಕು? ಈಗ ಸರ್ ಬದಲಾಗಬೇಕು ಸರ್, ಮನೆಯಿಂದನೇ ಚೇಂಜ್ ಆಗಬೇಕು. ನಾವು ಸಾಕು ಇಷ್ಟು ದಿನ ಮಾಡಿದ್ದು, ಇನ್ನು ಮುಂದಕ್ಕಾದ್ರೂ ಚೇಂಜ್ ಮಾಡ್ಕೊಳ್ಳೋಣ. ಕಸಗಳು ಬಂದಾಗ ಕಸದ ಸೆಗ್ರಿಗೇಷನ್ ಮಾಡೋವಂಥದ್ದಾಗಿರ್ಬೋದು, ಪ್ಲಾಸ್ಟಿಕ್ ಅವಾಯ್ಡ್ ಮಾಡೋಕ್ಕಾಗಿರ್ಬೋದು. ನಮ್ಮ ತಾತನ ಕಾಲದಲ್ಲೇ ಕೈ ಚೀಲ ಹಿಡ್ಕೊಂಡು ಹೋಗೋರು, ಏನು ತಗೊಬರಕ್ಕೆ ಹೋಗ್ಬೇಕಾದ್ರೆ ಅದೊಂದು ಚೀಲ ಯಾವಾಗಿರೋದು ಆ ಸೈಕಲಲ್ಲಿ ಹಾಕಿರ್ತಾಯಿದ್ರು, ಇಲ್ಲ ಬಂಡಿಯಲ್ಲಿ ಬಿದ್ದಿರ್ತಾಯಿತ್ತು, ಅದರಲ್ಲೇ ತಗೊಂಡು ಬರೋರು. ಅಂಥ ಚೀಲಗಳನ್ನ ಬಳಸಿ, ಆಮೇಲೆ ಹೆಚ್ಚಾಗಿ ಪರಿಸರ ಪೂರ್ವಕವಾದಂಥ ಚಟುವಟಿಕೆಗಳಲ್ಲಿ ನಾವು ಮಗ್ನರಾಗಬೇಕು. ಹೆಚ್ಚಾಗಿ ನೀರನ್ನು, ನಲ್ಲಿ ಟ್ಯಾಪ್ ಹಾಳು ಮಾಡಿದೆ, ನೀರನ್ನ ವ್ಯರ್ಥ ಮಾಡಿದೆ, ವಿದ್ಯುತ್ ವ್ಯರ್ಥ ಮಾಡಿದೆ, ಎಲ್ಲೆಲ್ಲಿ ಸಾಧ್ಯವಾಗುತ್ತೋ ಅಲ್ಲೆಲ್ಲ ಬಳಸೋಣ. ಈ ಹಬ್ಬ ಹರಿದಿನಗಳು ಬಂದರೆ, ಹಬ್ಬ ಬಂದರೆ ಪಟಾಕಿ, ಸತ್ತರೆ ಪಟಾಕಿ, ಹುಟ್ಟಿದ್ರೆ ಪಟಾಕಿ, ದೇವರು ಬಂದರೆ ಪಟಾಕಿ, ಯಾರೋ ಹೋದರೆ ಏನು ಪಟಾಕಿಗೆ ಲೆಕ್ಕ ಇಲ್ದಿರಷ್ಟು ಪಟಾಕಿ. ಹೌದು, ಧಾರ್ಮಿಕವಾಗಿ ಎಲ್ಲೋ ಒಂದು ಕಡೆ ಬೇಕು ಒಂಚೂರು. ಆದರೆ ಇಡೀ ವರ್ಷ ಪೂರ್ತಿ ಪಟಾಕಿ ಅನ್ನೋದು ಹೆಂಗಾಗ್ಬಿಟ್ಟೈತೆ ಅಂದರೆ, ಪಟಾಕಿ ಇಲ್ದಿರ ಮನುಷ್ಯನಿಲ್ಲ ಅನ್ನೋ ರೇಂಜ್ಗೆ ಆಗ್ಬಿಟ್ಟಿದೆ. ಇವತ್ತು ಯಾರೋ ಒಬ್ಬ ರಾಜಕಾರಣಿ ಆಗಲಿ, ಅವನು ಪಟಾಕಿ ಬಂದವನೇ ಅಂದರೆ ಪಟಾಕಿ ಹೊಡೆದ್ರೆ ಗೊತ್ತಾಗೋದು ಯಾರೋ ಬಂದವನೇ ಅಂತ. ಪಟಾಕಿ ಹೊಡೆದು ಯಾರೋ ಸತ್ತವನೇ ಅನ್ಕೋಬೇಕು, ಪಟಾಕಿ ಹೊಡೆದು ಯಾರೋ ದೇವ್ರು ಬಂದೈತೆ, ಇಲ್ಲ ಏನೋ ಆಗೈತೆ ಅದು. ಒಂದು 10 ನಿಮಿಷಕ್ಕೆ ಸರ್ ಇಡೀ ಎನ್ವೈರ್ಮೆಂಟ್ ಕಂಪ್ಲೀಟ್ ಎಲ್ಲ ಉಸಿರು ಕಟ್ಕೊಂಡು ಸಾಯ್ಬೇಕು, ಆ ರೇಂಜ್ಗೆ ಇರುತ್ತೆ ಅಲ್ಲಿ. ಆ ಶಬ್ದಕ್ಕೆ ವಯಸ್ಸಾಗಿರೋ ಯಾರನ್ನ ವೃದ್ಧರು, ವಯಸ್ಸಾಗಿರೋ ಪಾಪ ಹಾರ್ಟ್ ಪೇಷಂಟ್ ಇದ್ದರೆ ಅಲ್ಲಿ ಅವ್ರು ಹೊಗೆಡಾಟ್ಕಮೆ. ಯಾರೋ ಸಣ್ಣ ಪುಟ್ಟ ಮಕ್ಕಳು ಆಗ್ತಾನೆ ಹುಟ್ಟಿದ್ರು ನವೋದಯ ಶಿಶುಗಳು, ಆ ಎಳೆ ಕಿಮ್ಟಿ ಪಾಪ ಕಿವುಡಾಗೋವಂಥ ಚಾನ್ಸಸ್ ಇರುತ್ತೆ. ಸಾರ್ ಗೊತ್ತಿರುತ್ತೆ, ಡಾಕ್ಟರ್ಸ್ ಅವರು ಇಂಥದ್ದೆಲ್ಲ ಹೇಳ್ತಾ ಇರ್ತಾರೆ. ಪಕ್ಷಿಗಳು ಪಾಪ ಅವು ಏನು ಪಾಪ ಮಾಡಿದ್ವೋ ಆ ಶಬ್ದಕ್ಕೆ ಅಲ್ಲಿರ್ತಕ್ಕಂಥ ಪಕ್ಷಿ ಪ್ರಾಣಿಗಳು ಚಲಾಪಿಲಿ ಆಗೋಯ್ತವೆ. ಸೊ ನಾವು ಇವೆಲ್ಲ ಬಿಡಬೇಕು, ಇಂಥವುಗಳಿಗೆಲ್ಲ ಬಿಟ್ಟು ಎಷ್ಟಾಗೋದಷ್ಟು ಪರಿಸರವಾಗಿ ಮಾತಾಡುವಂಥದ್ದು, ಪರಿಸರದ ಬಗ್ಗೆ ಚರ್ಚೆ ಮಾಡೋವಂಥದ್ದು, ವಾಟ್ಸಪ್ಗಳು, ಟೆಕ್ನಾಲಜಿ, ಫೇಸ್ಬುಕ್, ಇವುಗಳೆಲ್ಲ ಪರಿಸರದ ಬಗ್ಗೆ ನಮ್ಮ ಸಾಧ್ಯವಾದರೆ ನಾವು ಪರಿಸರ ಸಾಹಿತಿಗಳ ಪುಸ್ತಕ ಓದೋಂಥದ್ದು, ಪರಿಸರದ ಬಗ್ಗೆ 4 ಅಕ್ಷರ ಏನೋ ಬರೆಯೋಂಥದ್ದು. ಈಗ ತೇಜಸ್ವಿ ಅವ್ರದ್ದು ಲಾಲ್ಬಾಗಲ್ಲಿ ಶೋ ನಡೀತಾ ಇದೆ, ಈಗ ಪರಿಸರ ಪೂರ್ವಕವಾಗಿ ಇದೆ. ಇಂಥವುಗಳನ್ನ ಮಕ್ಳಿಗೆ ತೋರಿಸಿ ಅಲ್ಲಿ ಮುಗಿಸ್ಬಾರ್ದು, ಅದನ್ನು ಹಾಕೋಬೇಕು ಒಂಚೂರು ಮನಸ್ಸಿಗೆ ಹಾಕೊಂಡು, ಇವರೆಲ್ಲ ಹಿಂಗಿದ್ರು ನಾವು ಹಿಂಗಿರಬೇಕು ಅನ್ನೋದು. ಈ ರೀತಿಯಾಗಿ ನಾವು ಬದಲಾಗಬೇಕು, ಮರಣ ಪೂಜಿಸಬೇಕು, ಮರಣ ಪ್ರೀತಿಸಬೇಕು. ಆಗ ನಾವು ಖಂಡಿತ ಚೇಂಜಸ್ ಆಗೋದು. ಏನು ಹೇಳ್ತೀರಿ ಕೊನೆಯದಾಗಿ, ಹೇಗೆ ಒಂದು ಆರೋಗ್ಯಕರ ಜೀವನ ನಡೆಸೋದು ಹೇಗೆ ಅಂತೇಳಿ? ಮೊದಲನೇದು ಸರ್ ಹೇಳಿದ್ರು ರೀಯೂಸ್, ರೆಡ್ಯೂಸ್, ರೀಸೈಕಲ್ ಅಂತ. ಇದ್ರ ಜೊತೆಗೆ ಇನ್ನೊಂದು ರೆಸ್ಟೋರ್ ಮಾಡಬೇಕು. ನಮ್ಮಲ್ಲಿ ಇರೋದನ್ನ ಅಟ್ಲೀಸ್ಟ್ ಕಾಪಾಡ್ಕೊಳ್ಳೋದಕ್ಕೆ ಮಕ್ಕಳಲ್ಲಿ ಸ್ವಲ್ಪ ಬ್ರ್ಯಾಂಡ್ ಕಾನ್ಷಿಯಸ್ನೆಸ್ನ ಕಡಿಮೆ ಮಾಡಿಬಿಟ್ಟು ಎನ್ವೈರ್ಮೆಂಟಲಿ ಸೇಫ್ ಪ್ರಾಡಕ್ಟ್ಸ್ ಬಗ್ಗೆ ಅವೇರ್ನೆಸ್ನ ಮೂಡಿಸಿ ಅವಶ್ಯಕರಾಗಿ ಅಂಥ ಒಂದು ವಸ್ತುಗಳನ್ನೇ ಅವರಿಗೆ ತೆಕ್ಕೊಟ್ಟಾಗ, ಅವ್ರು ಬೆಳೆದಾಗ, ದೊಡ್ಡವರಾದಾಗ ಅವರಲ್ಲಿ ಪರಿಸರನ ಸಂರಕ್ಷಿಸಬೇಕು ಅನ್ನೋ ಒಂದು ಮನೋಭಾವನೆ ಮೂಡುತ್ತೆ. ಮತ್ತು ಥಿಯೇಟರಲ್ಲಿ ಸ್ಮೋಕಿಂಗ್ ಇಸ್ ಇಂಜೂರಿಯಸ್ ಫಾರ್ ಹೆಲ್ತ್ ಅನ್ನೋ ರೀತಿ ಥಿಯೇಟರಲ್ಲೂ ಪರಿಸರ ಸಂರಕ್ಷಣೆ ನಮ್ಮೆಲ್ಲರ ಜವಾಬ್ದಾರಿ ಅನ್ನೋ ಒಂದು ಟ್ಯಾಗ್ಲೈನು ನ್ಯಾಷನಲ್ ಆ್ಯಂಥಮ್ ಥರ ಬರಬೇಕು ಸರ್. ಅಲ್ಲಿ ಮಾಸಿಗೆ ಚೆನ್ನಾಗಿ ಗೊತ್ತಾಗುತ್ತೆ. ಆಮೇಲೆ ಕಾರ್ಪೂಲಿಂಗ್ ಮಾಡಿದ್ರೆ ಒಂದಷ್ಟು ಏರ್ ಪೊಲ್ಯೂಷನ್ನ ತಡಿಬೋದು. ಮತ್ತು CNG ಕಾರ್ ಅದರದ್ದು ದರಾನ ಇಳಿಸ್ಬೇಕು, ಅವಾಗ ಇನ್ನಷ್ಟು ಜನ CNG ಬಳಸ್ಬೋದು. ಲಾಸ್ಟಾಗಿ ಸೋಷಿಯಲ್ ಮೀಡಿಯಾನಲ್ಲಿ ತುಂಬ ಚೆನ್ನಾಗಿ ಸೆಲ್ಫಿ ತೊಗೊತಾರೆ, ರೀಲ್ಸ್ ಮಾಡ್ತಾರೆ. ಈ ಪರಿಸರಕ್ಕೆ ಒತ್ತು ಕೊಟ್ಟು ಯಾರಾದರೂ ಒಳ್ಳೆ ಕೆಲಸ ಮಾಡ್ತಾಯಿದ್ರೆ ಅದನ್ನು ರೀಲ್ಸ್ ಮಾಡಿ ಕೊನೆಗೆ ಈ ಒಂದು ಸೋಷಿಯಲ್ ಮೀಡಿಯಾಯಿಂದ
ನಮ್ಮ ಎನ್ವೈರ್ಮೆಂಟ್ ಸೇವ್ ಆಗಬೇಕು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. 4 ಜನಕ್ಕೆ ಸುದ್ದಿ ಕಾರ್ಯಕ್ರಮಕ್ಕೆ ಜಾಯ್ನ್ ಆಗಿದ್ದಕ್ಕೆ. ಎಸ್ ಸರ್, ನೋಡಿದ್ರಲ್ಲ ವೀಕ್ಷಕರೇ, ಈ ರೀತಿಯ ನಾನಾ ಸಮಸ್ಯೆಗಳು ಇದ್ದಾವೆ. ನಮಗೆ ಅಭಿವೃದ್ಧಿನೂ ಬೇಕಾಗತ್ತೆ, ಪರಿಸರವನ್ನು ಕೂಡ ಉಳಿಸ್ಕೊಳ್ಬೇಕಾಗತ್ತೆ. ಸೊ ಹಂಗಾಗಿ ಆರೋಗ್ಯಕರ ಗಾಳಿ ನಮ್ಮ ಹಕ್ಕು, ಅದನ್ನು ಉಳಿಸ್ಕೊಳ್ಳೋದು ಕೂಡ ನಮ್ಮ ಹೊಣೆ ಆಗಬೇಕಾಗತ್ತೆ. ಸೊ ಹಂಗಾಗಿ ಪರಿಸರ ಉಳಿದ್ರೆ ಮಾತ್ರ ಭವಿಷ್ಯ ಉಳಿಯುತ್ತೆ. ಇಲ್ಲ ಅಂತಂದರೆ ಮುಂದಿನ ದಿನಗಳಲ್ಲಿ ಅದರ ಎಫೆಕ್ಟನ್ನು ಎದುರಿಸಬೇಕಾಗತ್ತೆ. ನೋಡೋಣ ಮುಂದಿನ ದಿನಮಾನಗಳಲ್ಲಿ ಸರ್ಕಾರ ಏನು ಮಾಡುತ್ತೆ ಅಂತೇಳಿ. ಇದಾಗಿತ್ತು ಇವತ್ತಿನ ವಿಶೇಷ. ಮತ್ತಷ್ಟು ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್. ಸತ್ಯವೇ ಸುದ್ದಿಯ ಜೀವ.